ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಿಲ್ಪಾ ಗೌಡ. ಇತ್ತೀಚೆಗೆ ನಾವೆಲ್ಲರೂ ಕೂಡ ಡಿಜಿಟಲ್ ಯುಗದಲ್ಲಿದ್ದೀವಿ, ಸೋಷಿಯಲ್ ಮೀಡಿಯಾದಲ್ಲಿದ್ದೀವಿ. ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಬೇಕಾದ್ರೂ ಸ್ಟಾರ್ ಆಗ್ಬೋದು, ಆದ್ರೆ ಸ್ಟಾರ್ ಆದ್ರೆ ಆ ಸ್ಟಾರ್ ಗಿರಿ ಪಟ್ಟವನ್ನು ಉಳಿಸ್ಕೊಳಕ್ಕೆ ಎಷ್ಟು ಕಷ್ಟ ರೀ. ಈಗ ಇಲ್ಲೂ ಸಹ ಅದೇ ಆಗಿರೋದು. ಮಂಜು ಲೀಲಾ ನೀವೆಲ್ಲರೂ ಕೇಳಿದ್ದೀರಾ, ನೀವೆಲ್ಲರೂ ನೋಡಿದಿರಾ. ಈ ಮಂಜು ಲೀಲಾ ಎಲ್ಲೋ ಇದ್ದವರು ಸೋಷಿಯಲ್ ಮೀಡಿಯಾದಲ್ಲಿ ದಿಢೀರ್ ಅಂತ ಎಂಟ್ರಿ ಕೊಡ್ತಾರೆ, ಎಂಟ್ರಿ ಕೊಟ್ಟು ಸ್ಟಾರ್ ಆಗ್ತಾರೆ, ಅವರಿಗೆ ಆದಂತಹ ಫ್ಯಾನ್ ಫಾಲೋವರ್ಸ್ ಇದ್ದಾರೆ. ಆದರೆ ಅವರು ಮಾಡಿರೋದೇನ್ರಿ, ನೇಮು ಫೇಮು ಎಲ್ಲ ಬಂದ ತಕ್ಷಣ ಡಾಮ್ ಡಮಾರ್. ಸೊ ಇದ್ರ ಬಗ್ಗೆ ನಾನು ಮಾತಾಡ್ತೀನಿ. ನನ್ನ ಜೊತೆ ನನ್ನ ಕೊಲೀಗ್ ಇದ್ದಾರೆ ಸಾಹಿಲ್. ವೆಲ್ಕಮ್ ಸಾಹಿಲ್. ಎಲ್ಲ ಒಂದ್ ಕಡೆ ಲೀಲಾ ಮತ್ತು ಹೋದ್ರಂತೆ ಅನ್ನೋ ಸುದ್ದಿ. ಹೋದ್ರಂತಲ್ಲ ಅಲ್ಲ ರೀ, ಲೀಲಾ ಹೋದ್ಲು. ಏನ್ರಿ ನಿಮ್ ಮಂಜ, ಯಾವ್ದ್ರಿ ಇದು ಮಂಜ ಅಂತೆ? ಅವನ್ ಏನ್ ಮಾಡಿದಾನೆ? ಹುಡುಗಿರಿಗೆ ಹಿಂಗ್ ಮಾಡ್ಬೋದಾ, ಹೆಣ್ಮಕ್ಳಿಗೆ ಹಿಂಗ್ ಮಾಡ್ಬೋದಾ? ಲೀಲನ್ಗೆ ಮೇಕಪ್ ಕೊಡಿಸ್ದ, ಲೀಲನ್ಗೆ ಸ್ಯಾಕ್ರಿಫೈಸ್ ಮಾಡ್ದ. ಯಾರ್ ಕೊಡ್ಸು ಅಂದ್ರು? ಯಾರ್ ಕೊಡ್ಸು ಅಂದ್ರು? ಅಲ್ರಿ, ಹೆಂಡತಿ ಮೇಲೆ ಪೊಸೆಸಿವ್ನೆಸ್ ಇತ್ತು ಅವನಿಗೆ. ಎಲ್ಲನೂ ಕೊಟ್ಟ, ಲೀಲನ್ಗೆ ಟೈಮ್ ಕೊಟ್ಟ, ಅಟೆನ್ಷನ್ ಕೊಟ್ಟ, ಮಧ್ಯರಾತ್ರಿ ಟ್ಯಾಕ್ಸಿ ಓಡಿಸ್ಬಿಟ್ಟು ಎಲ್ಲವನ್ನು ಕೊಟ್ಟ. ಈಗ ಹೋಗಿರೋದು ಲೀಲಾ, ಮಂಜ ಅಲ್ಲ. ಹೌದು, ಹೋದ್ರು. ಏನ್ ಇವಾಗ ಎಲ್ಲಾ ಕೊಟ್ಬಿಟ್ಟು ಲಾಸ್ಟ್ಗೆ ನೀನ್ ಹಿಂಗೆ ನೀನ್ ಹಂಗೆ ಅಂದ್ರೆ ಹೋಗ್ಬಹುದು. ಹೆಣ್ಮಕ್ಳು ಅದೇ ತರನೇ ಅಲ್ವಾ? ಅಲ್ರಿ, ಈ ಗಂಡ ಅಂದ್ರೆ ಏನು, ಗಂಡಸು ಅಂದ್ರೆ ಏನು? ಗಂಡ, ಹೆಣ್ಣು ಅಂದ್ರೆ ಏನು? ಆಕೆ ಕೇಳಿದ್ದೆಲ್ಲವನ್ನು ಕೊಡಿಸ್ತಿದ್ದ ಮಂಜ, ಎಲ್ಲಾನು ಕೊಡಿಸ್ತಿದ್ದ. ಹಾಗೇನೆ ಇವರು ಸಹ ಅಡಿಗೆ ಮಾಡ್ತಿದ್ರು, ಪಾತ್ರೆ ತೊಳಿತಿದ್ರು, ಬಟ್ಟೆ ಒಗಿತಿದ್ರು, ಮನೆ ಕೆಲಸ ಮಾಡ್ತಿದ್ರು. ಅದ್ರ ಜೊತೆಗೆ ಅದೇ ಮಂಜನ್ ಜೊತೆ ಎಲ್ಲಾದ್ರೂ ಹೋಗ್ಬೇಕಾದ್ರೆ ರೀಲ್ಸ್ ಮಾಡ್ತಾ ಇದ್ರು. ಏನೇಳಿ ಮೊಬೈಲ್ ಇಟ್ಕೊಂಡು ರೀಲ್ಸ್ ಮಾಡ್ತಾ ಇದ್ರು, ಗೊತ್ತಾಯ್ತಾ? ಮಂಜ ಕೇಳಿದೇನ್ ಗೊತ್ತಾ, ಒಂದ್ ಸ್ವಲ್ಪ ಅಟೆನ್ಷನ್ ಕೊಡು, ನನ್ನ ಮೇಲೆ ಮಮಕಾರ ತೋರ್ಸು, ಪ್ರೀತಿ ತೋರ್ಸು. ಲೀಲಿಂಗ್ ಕೊಡೋದಕ್ಕೆ ರೆಡಿ ಇಲ್ಲ ಲೀಲಾ. ಅಯ್ಯ, ಮಂಜ ಅದೇ ತರ ಸುತ್ತಾ ಇದ್ರೆ ಇನ್ನೇನ್ ಕತೆ, ಇನ್ನೇನ್ ರೀ, ಅರ್ಧ ರಾತ್ರಿ ಗಾಡಿ ಓಡಿಸಿಲ್ಲ ಅಂದ್ರೆ ಮಕ್ಳು ಫೀಸ್ ಕಟ್ಟೋದು ಯಾರು? ಲೀಲಾ ಕಟ್ತಾಳೇನು? ಅದೊಂದೇ ಅಲ್ಲ ಗುರು, ಹೆಣ್ಮಕ್ಳು ಅಲ್ಲಿ ಮಕ್ಳು ನೋಡ್ಕೊಳಲ್ವಾ ಲೀಲಾ? ನೋಡ್ಕೊಂಡಿಲ್ವಾ? ಬೆಳಗ್ಗೆಯಿಂದ ಅವ್ರ ಬಟ್ಟೆ ಹೋಗಿ, ಪಾತ್ರೆ ತೊಳಿ, ಸ್ಕೂಲಿಗೆ ಹೋಗ್ಬಿಡು, ಅವ್ರಿಗೆ ತಿನ್ಸು ಉಣ್ಸು, ಅದನ್ನ ಮಾಡ್ತಿಲ್ವಾ? ಏನ್ ಸಮಾಜದಲ್ಲಿ ಲೀಲದ ತರದ್ದು ಒಬ್ಬರೇ ಬದುಕ್ತಿರೋದ? ಇಲ್ಲಿ ಸಾಕಷ್ಟು ಸಾವಿರಾರು ಮಹಿಳೆಯರು ಬದುಕಲ್ವಾ? ಅವರಿಗೂ ಮಕ್ಳಿಲ್ವಾ? ಅವರು ಮಕ್ಳನ್ನ ನೋಡ್ಕೊಳಲ್ವಾ? ಎಲ್ಲಾರ ಕುಟುಂಬದಲ್ಲಿ ಹಿಂಗೆ ಆಗುತ್ತಾ? ಅಂದ್ರೆ ಮಂಜ ಒಬ್ರೇನಾ? ಮಂಜ ಒಬ್ರೇ ಗಂಟ? ಇಲ್ಲಿ ಮಂಜ ಅರ್ಧ ರಾತ್ರಿ ಟ್ಯಾಕ್ಸಿ ಓಡಿಸ್ತಿದ್ದ. ಸೊ ವಾಟ್, ಎಲ್ಲರೂ ಓಡಿಸ್ತಾರೆ, ಎಲ್ಲಾ ಹುಡುಗರು ಎಲ್ಲಾ ಗಂಡಸರು ಓಡಿಸ್ತಾರೆ ಅವ್ರ ಮನೆ ಕಷ್ಟಪಡಕ್ಕೋಸ್ಕರ. ಕಷ್ಟಪಟ್ಟು ಮಕ್ಕಳು ಹೆಂಡತಿ ಅಲ್ಲ. ಶಿಲ್ಪ, ನೀನ್ ಹೇಳೋದು ಹೆಂಡತಿ ಮಾಡಿದ್ದೆಲ್ಲವೂ ಸಹಿಸ್ಕೊಂಡಿರ್ಬೇಕು ಗಂಡ ಅಂತ. ಯಾಕೆ ಸಹಿಸ್ಕೊಬೇಕು? ಗಂಡ ಸಹಿಸ್ಕೊಳ್ಳೋದು ಯಾಕೆ? ಸಹಿಸ್ಕೊಬೇಕು ರೀ, 2 ಸೆಕೆಂಡ್ ನಿಮ್ದೇ ನನಗೆ ಸಹಿಸ್ಕೊಳಕ್ ಆಯ್ತಿಲ್ಲ, ಇನ್ನು ಮನೇಲಿ ಅವ್ರು ಗಂಟೆಗಟ್ಲೆ. ಹೋಗಿ ಎದ್ದೋಗಿ. ನಾನು ಎದ್ದೋಗ್ರಿ ರೀ, ಎದ್ದೋಗ್ಲಾ? ಎದ್ದೋಗ್ರಿ. 2 ಸೆಕೆಂಡ್ ನೀವು ಮಾತಾಡಿದ್ದೆ ಇರಿಟೇಷನ್ ಆಗುತ್ತೆ ನನಗೆ. ಮಂಜ ದಿನಪೂರ್ತಿ ಸಂಸಾರ ಮಾಡೋದಕ್ಕಾಗುತ್ತಾ? ಲೀಲನ್ ಮಾಡ್ಬೇಕು. ಯಾಕೆ ಎದ್ದೋಗಿ? ಆಗಲ್ಲ ನನಗೆ. ಹೋಗಿ. ಶಿಲ್ಪನ್ ಕಿರಿಕಿರಿನೇ ಆಗಲ್ಲ. ಇನ್ನು ಮಂಜ ದಿನ ಇಡೀ ನಿಂತ್ಕೋಬೇಕೇನು? ಕಳ್ಸಿ ಇವ್ರನ್ನ. ಬರೀ ಮಂಜ 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 ಅಂತಾನೆ. ಮಂಜ ಮಾಡಿದಲ್ಲ ಸರಿನಾ? ಲೀಲಾ ಮಾಡಿದ ತಪ್ಪ ಹಾಗಾದ್ರೆ? ಕುತ್ಕೊಳ್ಳಿ, ಸ್ವಲ್ಪ ನೀರ್ ಕೊಡ್ರಿ ಸ್ವಲ್ಪ ಅವರಿಗೆ. ಅಲ್ಲ, ನನಗೆ ನೀರ್ ಕುಡಿಸ್ಬೇಡಿ ನೀವು. ನನಗೆ ನೀರ್ ಕುಡಿಸೋದೇನ್ ಬೇಡ. ಈಗ ಮಂಜಿಂಗೆ ಲೀಲಾ ನೀರು ಕುಡಿಸಿದ್ದಾರೆ, ಅದ್ರ ಕತೆ ಗೊತ್ತಾ ನಿಮಗೆ? ಗೊತ್ತು, ಕರೆಕ್ಟಾಗೆ ಮಾಡಿರಿ. ಮೇಕಪ್ ಕಿಟ್ಟು, ಬಟ್ಟೆ ಎಲ್ಲಾನು ಸೂಟ್ ಕೇಸಿಗೆ ಹಾಕಿ ಹೋಗಿದ್ದಾರೆ. ಅದ್ರಲ್ಲಿ ಏನಿದೆ ತಪ್ಪು? ಅದು ಹೋಗಿದ್ದನ್ನ ಹಂಗೆ ಚಿತ್ರೀಕರಿಸೋನ್ ಮಂಜ, ಅದ್ರಲ್ಲಿ ಏನಿದೆ ತಪ್ಪು? ಯಾಕೆ ಮಾಡ್ಬೇಕಿತ್ತು? ಬಾಯಿ ಮಾತಿಗೆ ಏನೋ ಒಂದು ಮಾತಾಡಿದ್ರೆ ಸೂಟ್ ಕೇಸಿಗೆ ಲೆಗ್ಗಿನ್ಸು ಟಾಪ್ ಹಾಕೊಂಡು ಸೀದಾ ಹೊರಡೋದೇನಾ? ಹೌದು. ಅದೇ ಉತ್ತರನ, ಅದೇ ಪರಿಹಾರನಾ? ಗಂಡಂಗ್ ಮಾಡಿದ್ರೆ ಹೆಂಡತಿ ಹೋಗ್ಲೇಬೇಕು. ಸೊ ವಾಟ್, ಏನ್ ಕತೆ? ಹೋಗ್ಲಿ ಬಿಡಿ, ನಿಮ್ಗೇನ್ ಕಷ್ಟ? ಅಲ್ಲ, ಹೋಗಿದ್ದು ತವ್ರ ಮನೆಗೆ ಆಗಿದ್ದಿದ್ರೆ ಕಷ್ಟ ಇರ್ತಿರ್ಲಿಲ್ಲ. ಹೋಗಿದ್ದು ಎಲ್ಲಿಗೆ ಅನ್ನೋದು ಇನ್ನೂ ಗೊತ್ತಿಲ್ಲ ನಿಗೂಢ. ಬಿಡಿ, ಎಲ್ಲಾದ್ರೂ ಹೋಗ್ಲಿ. ನಿಮ್ಗೆ ಏನಾದ್ರು ಕಷ್ಟನಾ? ಮಂಜಂಗ್ ಏನಾದ್ರು ಕಷ್ಟನಾ? ಮಂಜ ಆರಾಮಾಗಿ ಬಿಂದಾಸಾಗಿ ಇರ್ಬೋದಿತ್ತಪ್ಪ, ನನ್ನ ಹೆಂಡತಿ ಓದ್ಲು ಅಂತ. ಅಲ್ಲ, ನನ್ನ ಸರ್ವಸ್ವನೇ ಲೀಲಾ ಅಂತ ಹೇಳ್ಕೊಂಡು ತಿರ್ಗಾಡ್ತಿದ್ದು ಮಂಜಂಗ್ ಅದು ಶಾಕೇ. ಅದು ಅವಳು ಹೇಳಿದ್ಲು, ನನ್ನ ಸರ್ವಸ್ವ ಮಂಜ ಮಂಜ ಅಂತ. ಪಾಪ ಅವನಿಗೋಸ್ಕರ ಕಾಯ್ತಾ ಇದ್ಲು, ಅವನಿಗೋಸ್ಕರ ಅಡಿಗೆ ಮಾಡ್ತಿದ್ಲು, ಅವನಿಗೋಸ್ಕರ ಹೊಸ ಬಟ್ಟೆ ತರ್ತಿದ್ರು, ಅವನಿಗೋಸ್ಕರ ಸರ್ಪ್ರೈಸ್ ಕೊಡ್ತಿರೋ, ಅವನಿಗೋಸ್ಕರ ರೀಲ್ಸ್ ಮಾಡ್ತಾ ಇರು, ನೋಡಿ ನನ್ ಗಂಡ ಅಂತೆಲ್ಲ. ಸೊ ಅವ್ನ್ ಮಾಡತ್ತು ಸರಿನಾ? ಅವನಿಗೆ ಟೈಮ್ ಕೊಡ್ಬೇಕಿತ್ತು. ಲೀಲಂಗೆ ಹೆಣ್ಮಕ್ಳು ಕೇಳೋದು ಟೈಮು, ಅಟೆನ್ಷನ್ ಕೇಳ್ತಾರೆ, ಪ್ರೀತಿ ಕೇಳ್ತಾರೆ. ಅದೇ ಕೊಟ್ಟಿಲ್ಲ ಅಂದ್ರೆ ಯಾರು ಇರ್ತಾರೆ? ಹೋಗ್ತಿರ್ತಾರ ಗಂಟು ಮೂಟೆ ಕಟ್ಕೊಂಡು. ಅರ್ಧ ರಾತ್ರಿ ಆದ್ರೂ ಪರವಾಗಿಲ್ಲ, ನನ್ನ ಲೀಲಾ ಕಾಯ್ತಿರ್ತಾಳೆ. ಅವಳು ಮೇಕಪ್ ಕಿಟ್ಟಿಗೆ ನಾನು ದುಡ್ಡು ಸಂಪಾದನೆ ಮಾಡಬೇಕು,
ಎರಡೆರಡು ಮಕ್ಕಳಿದಾವೆ. ಮೇಕಪ್ ಅನ್ಬೇಡಿ, ನಾನು ಹೇಳ್ತೀನಿ ನಾನು ಎದ್ದೋಗ್ತೀನಿ ಈಗ. ರೀಲ್ಸ್ ಗಳಲ್ಲಿ ಕಾಣೋದು ಲೀಲಾ ಅಲ್ಲ, ಬರೀ ಲೀಲನ್ ಮೇಕಪ್ ಜಾಸ್ತಿ. ಅಯ್ಯೋ ಫಿಲ್ಟರ್ ಹಾಕ್ತಾರ ಬಿಡ್ರಿ, ನಿಮ್ಗೇನ್ ಪ್ರಾಬ್ಲಮ್? ಯಾಕೆ ಮಂಜನ್ ಮುಖಕ್ಕೆ ಫಿಲ್ಟರ್ ಹಾಕಲ್ವಾ? ನೀವೇ ಬೆಳ್ಳು ಕಾಣಿಸಲ್ವಾ ಹುಡುಗರು? ಹೋಗ್ರಿ, ಇವ್ರು ಮೇಕಪ್ ಎಲ್ಲ ಅಂತಿದ್ದಾರೆ, ಲೀಲಾ ಬಗ್ಗೆ ಇದೆಲ್ಲ ಹೇಳಿದ್ರೆ ಸರಿ ಇರಲ್ಲ, ನಾನು ಎದ್ದೋಗ್ತೀನಿ ಅಷ್ಟೇ, ಎದ್ದೋಗ್ತೀನಿ ಸಾಯಿಲ್. ಏನ್ ಅಷ್ಟೊಂದು ಹೇಳೋದು? ಶಿಲ್ಪ, ನನಗೂ ತಡ್ಕೊಳಕ್ ಆಗ್ತಿಲ್ಲ, ನಾನು ಎದ್ದೋಗ್ತೀನಿ. ಕೊಡ್ರಿ ನೀರು, ಪಾಪ ಕೊಡ್ರಿ ಅವರಿಗೆ. ಹೀಗೆ ನೀರು ಕುಡಿಸ್ಬೇಡ. ಸರಿ, ಈಗ ಏನಿದು ಸಮಾಚಾರ? ನನಗೆ ನೀವು ಚಾನೆಲ್ ಕರ್ಸ್ಬಿಟ್ಟು ನೀವಿಬ್ರು ಒದ್ದಾಡ್ತಿದ್ರೆ ನಾನೆಂದಕ್ಕೆ ಇಲ್ಲಿ ಬರ್ಬೇಕಾಗಿತ್ತು? ಮೇಡಮ್ ಸಾರಿ ಮೇಡಮ್, ನಾನೇ ಎದ್ದೋಗ್ತೀನಿ ಬಿಡಿ, ನೀವು ಮಾತಾಡ್ಕೊಳ್ಳಿ, ನಾನೇ ಎದ್ದೋಗ್ತೀನಿ. ಇನ್ನು ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಉಷಾ ಮೋಹನ್ ಜಾಯ್ನ್ ಆಗಿದ್ದಾರೆ. ಶಿ ಇಸ್ PhD ಸೈಕಾಲಜಿ. ಈಗ ಶಿಲ್ಪ, ನಾವು ಆರಂಭದಲ್ಲೇ ಹೇಳ್ತಾ ಇದ್ವಿ, ಇಲ್ಲಿ ಮಂಜಾ ಲೀಲಾ ಎಲ್ಲೆಲ್ಲಿ ತಪ್ಪು ಎಲ್ಲೆಲ್ಲಿ ಪ್ರಮಾದ ಅನ್ನೋದ್ರ ಬಗ್ಗೆ ಮುಂದಕ್ಕೆ ಮಾತಾಡ್ತಾ ಹೋಗೋಣ. ಆದ್ರೆ ನೀನೆಲ್ಲ ಒಂದು ಕಡೆ ಮಂಜನ್ನೇ ಹೈಲೈಟ್ ಮಾಡ್ತಿದ್ಯಾ, ಮಂಜನ್ನೇ ಟಾರ್ಗೆಟ್ ಮಾಡ್ತಿದ್ಯಾ. ನಾನು ಹೆಣ್ಣು ಬಗ್ಗೆ ಹೆಣ್ಣಿನ ಸಪೋರ್ಟ್ ಆಗಿರ್ತೀವಿ. ಅದೇನದು ಗಂಡು ಮಕ್ಳು ಮಾಡಿದ್ದೆಲ್ಲ ಸರಿ, ಗಂಡು ಮಕ್ಳು ಎಲ್ಲಾ ಹೇಳಿದ್ನೆಲ್ಲ ಸಹಿಸ್ಕೊಂಡಿರ್ಬೇಕು ಅನ್ನುವಂತಹದ್ದು ಯಾವ್ದಾದ್ರು ಕಾನೂನು ಇದೆಯಾ? ನೀವೇನಷ್ಟು ಮಂಜು ಪರವಾಗಿ, ನಾನು ಮಂಜು ಮಾಡಿ ಸರಿ, ಮಂಜು ಪರವಾಗಿರ್ತೀನಿ, ಮೇಕಪ್ ಅವ್ರು ಮೇಕಪ್ ಮಾಡ್ಕೊಂತಾರೆ, ಅವರು ರಾಂಗ್, ಅವ್ರು ಹೋಗಿರೋದು ಲೆಗಿನ್ಸ್ ಹಾಕೊಂಡು ಏನು ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಹೋದ್ರೆ ಅಲ್ವಾ? ಮಾತಾಡ್ತಿದ್ರೆ ಅದೇ ಪ್ಯಾಕ್ ಮಾಡ್ಕೊಂಡು ಹೊರಡೋದು. ಹೌದು, ಅಫ್ಕೋರ್ಸ್ ಮೇಡಮ್. ಈಗ ಮದ್ವೆ ಆದವರಲ್ಲಿ ಸಾಕಷ್ಟು ಜನಕ್ಕೆ ಈ ತರ ಆಗುತ್ತೆ. ಸೊ ಮಂಜು ಲೀಲಾ ಇದು ಹೊಸದಲ್ಲ, ಇದು ಅವ್ರದ್ದು ನಡೀತಾನೆ ಇದೆ, ಇದು ಕಂಟಿನ್ಯೂಷನ್ ಆಗಿ. ಅವರು ಎಲ್ಲರಿಗೂ ಮೋಟಿವೇಟ್ ಮಾಡ್ತಾ ಇದ್ದಾರೆ, ಎಲ್ಲರಿಗೂ ಮೋಟಿವೇಟ್ ಮಾಡ್ತಾ ಇದ್ದಾರೆ. ಯಾಕೆ ಹೋಗಬಾರ್ದು ಉಷಾ ಮೇಡಮ್? ಯಾಕೆ ಹೋಗಬಾರ್ದು? ಗಂಡ ಹೋದ್ರು ತವ್ರ ಮನೆಗೆ ಹೋಗ್ಲಿ, ಏನಾದ್ರು ಗಂಡ ಹೆಂಡತಿ ಯಾವಾಗಲೂ ದಾಂಪತ್ಯ ಜೀವನದಲ್ಲಿ ಒಂದು ಗಲಾಟೆ ಗದ್ದಲೆ ಇದ್ದೇ ಇರುತ್ತೆ, ಅದಿಲ್ಲ ಅಂತ ಯಾವ ದಾಂಪತ್ಯಗಳು ಇಲ್ಲದಿಲ್ಲ. ಬಟ್ ಅದು ಹೋಗ್ತಿರೋ ರೀತಿ ಸರಿ ಇದೆಯಾ, ಅದು ತಗೊಳ್ತಿರೋ ನಿರ್ಧಾರ ಸರಿ ಇದೆಯಾ, ಅದು ತಗೊಳ್ಳೋದು ನಾನು ಮಾಡಬಲ್ಲೆನ? ಯಾಕಂದ್ರೆ 3 ಮಕ್ಕಳ ತಾಯಿ ಆಕೆ, ಏನು ಒಂದು ಮಕ್ಕಳ ತಾಯಿ ಅಲ್ಲ, 3 ಮಕ್ಕಳ ತಾಯಿ ಆಕೆ. ಫಸ್ಟ್ ನಿರ್ಧಾರ ತಗೋಬೇಕು, ನಾನು ಈ ಕೆಲಸ ಮಾಡಿದ್ರೆ ಮುಂದೆ ನನ್ನ ಮಕ್ಕಳ ಭವಿಷ್ಯ ಏನು, ಇದು ನಾವು ಯೋಚನೆ ಮಾಡಬೇಕು. ಸೊ ಈಗ ಬರ್ತಿರೋದೇನೆಂದರೆ ಆಕೆ ಯಾಕೆ ಆ ನಿರ್ಧಾರ ತಗೊಂಡ್ಲು, ಅದು ಮುಖ್ಯವಾಗಿ ನಾವು ಅದನ್ನು ನೋಡಬೇಕಾಗುತ್ತೆ. ಒಂದು ಸಲದಲ್ಲಿ ಹೆಣ್ಣು ಮಕ್ಕಳು ತಪ್ಪು ಮಾಡ್ತಾರೆ, ಗಂಡು ಮಕ್ಕಳು ತಪ್ಪು ಮಾಡ್ತಾರೆ, ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಬಟ್ ಯಾಕಾಯ್ತು, ಏನಕ್ಕಾಯ್ತು, ಅದು ನಾವು ವಿಚಾರಣೆಗೆ ಬರೋಣ. ಸೀರಿಯಸ್ ಡಿಸ್ಕಸ್ ಮಾಡೋಣ. ಟಿವಿ ಸ್ಕ್ರೀನ್ ಮುಂದೆ ಕೂತ್ಕೊಂಡು ಬಂದ್ಬಿಡು ಚಿನ್ನು, ಬಂದ್ಬಿಡು ಲೀಲಾ ಅಂತ ಹೇಳಿದ್ದು ಮಂಜು. ಎಲ್ಲೋ ಒಂದು ಕಡೆ ಮಂಜು ಲೀಲನ್ನ ಹತ್ರದಲ್ಲೇ ಇಟ್ಕೋಬೇಕು ಅಂತ ಹೇಳಿ ಆಸೆ ಇದ್ದಿದ್ದು ಮಂಜುಗೆ, ಲೀಲಂಗೆ ಆಸೆ ಇರ್ಲಿಲ್ಲ ಮಂಜುನ ಹತ್ರ ಇಟ್ಕೋಬೇಕು. ಹಾಗಾದ್ರೆ ವಾಪಸ್ಸೇ ಬರ್ತಿರ್ಲಿಲ್ಲ. ವೆರಿ ಸಿಂಪಲ್. ಈಗ ಅವಳು ಲೀಲಾಗೆ ನೀವು ಆಸೆ ಇಲ್ಲ ಅಂತ ನಿಮ್ಮ ವಾದ, ಲೀಲಾಗೆ ಆಸೆ ಇಲ್ಲ ಅಂದಿದ್ರೆ ಇವನು ಕರೆದ ತಕ್ಷಣ ಯಾಕೆ ಬಂದ್ಲು? ಅಲ್ಲ, ಹತ್ರನೇ ಇರ್ಬೇಕು ಅಂತ ಬಯಸಿದ್ರೆ ಈಗ ಪ್ಯಾಕ್ ಮಾಡ್ಕೊಂಡು ಯಾಕೆ ಹೋಗ್ಬೇಕು? ಕಿರಿಕ ಏನೋ ಒಂದ್ ಮತ್ತೊಂದೇನೋ ಮೇಡಮ್ ಜೊತೆ ಕೇಳಿ ಅದ್ರ ಕಾರಣ. ಅವಳು ಪ್ಯಾಕ್ ಮಾಡಿದಾಳೆ ಅಂದ್ರೆ ಇದು ಒಂಥರ ಬೆದರಿಕೆ, ಓಕೆ, ಇದು ಇಮೋಷನಲ್ ಬ್ಲಾಕ್ ಮೇಲ್ ಅಂತ ಹೇಳ್ತೀವಿ. ಈಗ ಆಕೆಗೆ ನೋಡಿ, ಸ್ಟಾರ್ಟಿಂಗ್ ಅವನು ಬಂದು ಕರೆದಾಗ ಅವಳು ಬಂದಿಲ್ಲ, ಮತ್ತೆ ಕೌನ್ಸಿಲಿಂಗ್ ಆದ್ಮೇಲೆ ಮತ್ತೆ ಅವಳು ಗೊತ್ತಾಯ್ತು ಅವಳಿಗೆ, ನನಗೆ 3 ಮಕ್ಕಳಿದ್ದಾರೆ, ನಾನು ಆ ಮಕ್ಕಳ ಭವಿಷ್ಯ ನೋಡಬೇಕು, ನನ್ನ ರೀತಿ ನನಗೆ ಬೇಕಾಗಿಲ್ಲ ಅಂತ ವಾಪಸ್ ಅವಳು ಬಂದಿದ್ದಾಳೆ ಮನೆಗೆ. ಬಂದು ಪುನಃ ಏನೋ ಒಂದು ಆಗಿದೆ ಅಂತ ಹೇಳಿದ್ರೆ, ಇದು ಈಚೆಚ್ಚಿಗೆ ನಡೀತಿರೋಂಥ ಟ್ರೆಂಡ್ ಏನು ಅಂತ ಹೇಳಿದ್ರೆ ಇಮೋಷನಲ್ ಬ್ಲ್ಯಾಕ್ ಮೇಲ್. ಇದು ಮ್ಯಾಮ್ ನೀವು ಹೇಳ್ತಿದ್ದೀರಾ ಎಮೋಷನಲ್ ಬ್ಲ್ಯಾಕ್ ಮೇಲ್ನ ಹುಡುಗಿರು ಮಾಡ್ತಾರೆ ಅಂತೆಲ್ಲ ಹೇಳ್ತೀರಾ. ಬಟ್ ಏನಂತಂದ್ರೆ ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡಿದ್ರೆ ಇವ್ರು ಯಾಕೆ ವಿಡಿಯೋ ಮಾಡಿದ್ರು? ಹೆಂಡತಿ ಹೋಗೋದಿಗೆ ಯಾಕೆ ವಿಡಿಯೋ ಮಾಡಬೇಕು? ಪಬ್ಲಿಸಿಟಿ. ನಾಳೆ ದಿನ ಕಮೆಂಟ್ ಹಾಕೋದಿಲ್ವೇ? ಶಿ ವಾಂಟ್ ಪಬ್ಲಿಸಿಟಿ. ಅವ್ರು ಮಾಡಿಲ್ಲ, ಮಂಜಾ ಮಾಡ್ದ. ನಾಳೆ ದಿನ ಜನ ಕಮೆಂಟ್ ಹಾಕೋದಿಲ್ವಾ? ಏನಂತ ಕಮೆಂಟ್ ಹಾಕ್ತಾರೆ? ಎಲ್ಲಾ ಹೆಂಡತಿರು ಎಲ್ಲಾ ಹುಡುಗಿರು ಬಿಟ್ಟೋದ ತಕ್ಷಣ ಗಂಡಂದ್ರು ವಿಡಿಯೋ ಮಾಡಿ ಕುತ್ಕೊಬೇಕಾಗಾದ್ರೆ ಡಿಜಿಟಲ್ ಡಾಕ್ಯುಮೆಂಟ್ ಇರ್ಲಿ ಅಂತ ಮಾಡ್ಕೊಂಡಪ್ಪ. ಅದು ಯಾಕೆ ಮಾಡ್ಕೊಂಡ್ರು ಅವ್ರು? ನಾಳೆ ದಿನ ಹೇಳ್ಬಾರ್ದಲ್ಲ ಜನ, ಹೆಂಡತಿಗೆ ಅವನು ಬೀರ್ ಬಾಟ್ಲಲ್ಲಿ ಹೊಡೆದ, ಅದ್ರಲ್ಲಿ ಏನೊಂದ್ರಲ್ಲೋ ಏನೋ ಮಾಡ್ದ, ಹಿಂಗೆ ಹೇಳ್ಬಾರ್ದಲ್ಲ. ಆದ್ರೂ ಸಮಾಧಾನ ಆಗಿ ಫಸ್ಟ್ ಏನ್ ಮಾಡ್ಬೋದು ಅದನ್ನ ನಾವು ತಗೊಂಡೋಗೋಣ. ಅದೇ ಯಾಕೆ ಈ ತರ ಆಗುತ್ತೆ? ಹೆಂಡತಿ ಬಿಟ್ಟು ಹೋಗಿದ ತಕ್ಷಣ ಹುಚ್ಚು ತರ ಆಡ್ಬಿಟ್ಟು ವಿಡಿಯೋನ ಯಾಕೆ ಮಾಡ್ತಾರೆ? ಇಲ್ಲಾನೆ ಹೆಂಡತಿ ಬಿಟ್ಟೋದ್ಲು ಅಂತ ಕಂಪ್ಲೇಂಟ್ ಕೊಡ್ಬೋದಿತ್ತು, ಹುಡುಕಿ ಅಂತ ಹೇಳ್ಬೋದಿತ್ತು. ಅದು ಬಿಟ್ಬಿಟ್ಟು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಹೆಂಡತಿ ಹೋದ್ಲು, ಅಯ್ಯೋ ನೋಡಿ ಈ ವಿಡಿಯೋ, ಅಯ್ಯೋ ಬ್ಯಾಗ್ ಪ್ಯಾಕ್ ಮಾಡ್ಕೊಳೋದ್ಲು, ಅಯ್ಯೋ ಸೂಟ್ ಕೇಸ್ ಪ್ಯಾಕ್ ಮಾಡ್ಕೊಳೋದ್ಲು ಅಂತ ಹೇಳುವಂಥದ್ದು ಯಾಕೆ? ಇದು ಯಾಕೆ ಬರುತ್ತೆ ಅಂತ ಇದು ಏನಾಗಿದೆ ಅಂದ್ರೆ, ಇದು ಸೆಕೆಂಡ್ ಟೈಮ್ ಥರ್ಡ್ ಟೈಮ್. ಇದು ಫಸ್ಟ್ ಟೈಮನ್ನು ಆಕೆ ಮನೆ ಬಿಟ್ಟು ಹೋದಾಗ ಲೀಲಾ ಯಾರಂತ ಯಾರಿಗೂ ಗೊತ್ತಿರಲಿಲ್ಲ, ಮಂಜು ಯಾರಂತ ಯಾರಿಗೂ ಗೊತ್ತಿರಲಿಲ್ಲ. ಸೋಷಿಯಲ್ ಮೀಡಿಯಾದಿಂದ ಅವನ ಗಂಡನೇ ಮಂಜುನೇ ಏನು ಮಾಡಿದ್ರು, ಸೋಷಿಯಲ್ ಮೀಡಿಯಾದಿಂದ ತೊಗೊಂಬಂದು ಹೈಲೈಟ್ ಮಾಡಿದ್ರು, ಪಬ್ಲಿಸಿಟಿ ತೊಗೊಂಬಂದ್ರು. ಅದ ನಂತರ ಸೊ ಇದು ಮಂಜು ಸೇಮ್ ರಿಪೀಟ್ ಮಾಡ್ಕೊಂಡು ಬಂದಿದ್ದಾರೆ, ಸೇಮ್ ರಿಪೀಟ್ ಮಾಡಿದ್ರು. ಯಾರಿಗೂ ಗೊತ್ತಿರಲಿಲ್ಲ. ಈಗ ಆಕೆ ಏನಾದರೂ ಹೋಗ್ತಿದ್ರು ಗೊತ್ತಾಗ್ತಿರ್ಲಿಲ್ಲ,
ಬಟ್ ಇದು ಹೈಲೈಟ್ ಮಾಡಿದ್ದಾರೆ ಅಂದಮೇಲೆ ಈಗ ನೆಕ್ಸ್ಟು ಮಂಜು ಒಂದೊಂದು ದಿನನೂ ಅವರು ಹೈಲೈಟ್ ಮಾಡ್ತಾನೇ ಇದ್ದಾರೆ, ಏನಾಗ್ತಿದೆ ಎತ್ತಾಗ್ತಿದೆ ಏನು ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ತಪ್ಪಲ್ವಾ? ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ಸ್ ಓಕೆ, ಅವರಿಗೆ ಅವ್ರದೇ ಆದಂತಹ ಫ್ಯಾನ್ ಫಾಲೋವರ್ಸ್ ಇದ್ದಾರೆ. ಹಾಗೇನೆ ಅವ್ರನ್ನ ಈಗ ಒಬ್ರು ಸ್ಟಾರ್, ಫಾರ್ ಎಕ್ಸಾಂಪಲ್ ನಾನು ಸ್ಟಾರ್ ಆದ್ರೆ ನನ್ನನ್ನು ನೋಡಿ ಒಂದು 10 ಜನ ಜೀವನ ಅಂದ್ರೆ ಓ ಹಿಂಗಿರ್ಬೇಕು ಹಂಗಿರ್ಬೇಕು ಅನ್ನೋದು ಇರುತ್ತೆ. ಅಂಥವ್ರು ಕುತ್ಕೊಂಡು ಗಂಡ ಹೆಂಡತಿ ಏನೋ ಒಂದು ಬಡ್ಕೊಂಡು ಆ ವಿಡಿಯೋ ಮಾಡಿ ಹಾಕೋದು ಅದು ಎಷ್ಟು ಸರಿ ಅಂತ? ಅದು ಮಾಡೋದು ತಪ್ಪು. ಯಾಕೆ ಮಾಡ್ಬೇಕು? ಅದು ಮಾಡಬಾರ್ದು. ಆಕ್ಚುಲಿ ಅದು ಮಾಡಿದ್ರೆ ಏನಾಗುತ್ತೆ, ಪಬ್ಲಿಕ್ಗೆ ಅದು ಒಂದು ಅವಕಾಶ ಕೊಟ್ಟಂಗೆ ಆಗುತ್ತೆ. ತನ್ನ ಎಂತಿ ಬಗ್ಗೆ ಪಬ್ಲಿಕ್ಗೆ ನೆಗೆಟಿವ್ನೆಸ್ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂಗೆ ಆಗುತ್ತೆ, ನಾವೇ ಬಿಟ್ಕೊಟ್ಟಂಗಾಗುತ್ತೆ. ಹೌದು. ನಾಲ್ಕು ಗೋಡೆ ಮನೆ ಒಂದು ಮನೆ ಅಂದಮೇಲೆ ಒಂದು 4 ಗೋಡೆ ಇದೆ, 2 ಕಿಟಕಿ ಇರುತ್ತೆ, ಒಂದು ಬಾಕ್ಲು ಇರುತ್ತೆ. ಎಸ್, ಇನ್ನು ಈ ಕಾರ್ಯಕ್ರಮ ನೋಡ್ತಾ ಇರುವಂತಹ ಆಡಿಯನ್ಸ್ಗೆ ಅರ್ಥ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಶಿಲ್ಪರನ್ನೇ ಮುಂದಿಟ್ಕೊಂಡು ಒಂದಷ್ಟು ಮಾತನಾಡ್ತೀನಿ. ಶಿಲ್ಪ, ನಿಮಗೆ ಮದುವೆ ಆಗಿದೆಯಾ? ಈಗ ನಿಮ್ಮ ಗಂಡನಿಗೆ ಏನು ಇಷ್ಟ ಏನು ಕಷ್ಟ ಅನ್ನೋದು ನಿಮಗೆ ಕ್ಲೀನ್ ಆಗಿ ಅರ್ಥ ಆಗಿರುತ್ತೆ. ಎಲ್ಲವೂ ಇಷ್ಟ ಆಗುತ್ತಾ ನಿಮ್ಮ ಕ್ಯಾರೆಕ್ಟರ್ಗಳು ಗಂಡನಿಗೆ? ಯಾವುದು ಕಷ್ಟ ಆಗುತ್ತೆ ಅನ್ನೋದು ನಿಮಗೆ ಅರ್ಥ ಆಗಿರುತ್ತಾನೆ, ಅದನ್ನ ನೀವು ಅವಾಯ್ಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀರಿ ತಾನೆ? ನಿಮ್ಮ ಗಂಡನಿಗೂ ನಿಮ್ಮಿಂದ ಏನೇನು ಇಷ್ಟ ಆಗುತ್ತೆ ಅದನ್ನು ಮಾತ್ರ ನೀವು ತೋರಿಸೋದಕ್ಕೂ ಪ್ರಯತ್ನ ಪಡ್ತೀರಿ ತಾನೆ? ಇಲ್ಲಿ ಲೀಲಾ ಮತ್ತು ಮಂಜು ಇದನ್ನೇ ಮಾಡ್ಬೇಕಾಗಿತ್ತ ಮೇಡಮ್? ಹೌದು. ಅಂದ್ರೆ ಒಬ್ಬರೊಬ್ಬರಿಗೂ ಅನುಸರಿಸ್ಕೊಂಡು ಅರ್ಥ ಮಾಡ್ಕೋಬೇಕು, ಎಲ್ಲಿ ತನಕ ಅರ್ಥ ಮಾಡ್ಕೋಬೇಕು, ಎಲ್ಲಿ ತನಕ ತಲೆ ತಗ್ಗಿಸ್ಬೇಕಂದ್ರೆ ಗಂಡ ಆಗಿರ್ಬೋದು ಹೆಂಡತಿ ಆಗೋದು ಒಂದು ಲಿಮಿಟ್ ಇರುತ್ತೆ. ಬಟ್ ಐ ಥಿಂಕ್ ಇವರಿಬ್ರು ಲಿಮಿಟ್ ಕ್ರಾಸ್ ಮಾಡಿದ್ದಾರೆ ಅಂತ ಅನಿಸ್ತಿದೆ. ಇಬ್ರು ಕ್ರಾಸ್ ಮಾಡಿದ್ದಾರೆ, ಒಬ್ಬರಲ್ಲ ಇಬ್ರು ಕ್ರಾಸ್ ಮಾಡಿದ್ದಾರೆ. ಆಕೆ ಅವನ ವೀಕ್ನೆಸ್ ತಗೊಂಡಿದ್ದಾರೆ, ಅವನು ಅವಳ ವೀಕ್ನೆಸ್ ತಗೊಂಡಿದ್ದಾರೆ. ಇಬ್ಬರು ವೀಕ್ನೆಸ್ ತಗೊಂಡು ಇದರಲ್ಲಿ ಕಷ್ಟಪಡ್ತಿರೋದು, ನೋವು ತಿಂತಿರೋದು ಯಾರು ಗೊತ್ತಾ? ಮಕ್ಕಳು. ಸಮಾಜದಲ್ಲಿ ಒಂದು ನಮಗೆ ಹೆಣ್ಣು ಮಕ್ಕಳಿಗೂ ನಮಗೆ ಮರ್ಯಾದಿಲ್ಲಂಗ್ ಥರ ಆಗಿದೆ. ಈಗ ಒಂದು ಹೆಣ್ಣು ಏನೋ ತಪ್ಪು ಮಾಡಿದ್ರೆ ಅದು ನಮಗೆ ಮರ್ಯಾದಿಲ್ಲಂಗ್ ಥರ ಆಗುತ್ತೆ. ಒಂದು ಗಂಡು ಏನೋ ತಪ್ಪು ಮಾಡಿದ್ರೆ ಅಯ್ಯ ಬಿಡ್ರಿ ಅವ್ನು ಹಿಂಗೆ ಮಾಡ್ದ, ನೀವು ನಾಳೆ ಹಿಂಗೆ ಮಾಡ್ತೀರಾ. ಈ ಒಂದು ಕಂಟಿನ್ಯೂಷನ್ ಆಗ್ತಿದೆ. ಸೊ ಇದನ್ನು ಆದಷ್ಟು ಅದನ್ನು ನಾವು ಸೋಷಿಯಲ್ ಮೀಡಿಯಾ ಅಂದರೆ ಏನಕ್ಕೆ ಉಪಯೋಗಿಸ್ಕೋಬೇಕು, ಯಾವುದಕ್ಕೆ ಉಪಯೋಗಿಸ್ಕೋಬೇಕು, ಯಾವುದು ಟ್ರೆಂಡ್ ತೊಗೋಬೇಕು. ಇದು ಮನೇಲಿ ನಡೆದಿರೋದು. ಇವನ್ ನಾನು ಒಂದು ಆಲ್ಮೋಸ್ಟ್ ಅವ್ರದ್ದು ರೀಲ್ಸ್ ನೋಡಿದಾಗ ಮನೇಲಿ ಅವ್ರ ಗಂಡ ಇಂತಿಬ್ರು ಜಗಳ ನಡೀತಾ ಇದೆ, ಅದನ್ನು ಆಕೆ ರೀಲ್ಸ್ ಮಾಡಿದಾಳೆ. ಅಂದ್ರೆ ರೀಲ್ಸ್ ಹುಚ್ಚು ಇವ್ರು ಹುಚ್ಚು ಅದು ಆಗ್ತಿದೆ. ಅದು ರೀಲ್ಸ್ ಎಲ್ಲಿಗೆ ಹಾಕಬೇಕು ಅಲ್ಲಿಗೆ ಮಾತ್ರ. ಇದು ಏನಾಗಿದೆ, ಬೇರೆ ದಾಂಪತ್ಯ ಜೀವನಗಳಿಗೆ ಇವರು ಡಿಮೋಟಿವೇಟಿಂಗ್ ಮಾಡ್ತಾ ಇದ್ದಾರೆ, ಮೋಟಿವೇಟಿಂಗ್ ಮಾಡ್ತಾ ಇದ್ದಾರೆ. ಅದು ಆಗಬಾರ್ದು. ಮನೆ ದಾಂಪತ್ಯ ಜೀವನ ಅಂದರೆ ಗಂಡ ಹೆಂಡತಿ ಜೀವನ ಅಂದರೆ ಸೋಷಿಯಲ್ ಮೀಡಿಯಾ ತಗೊಂಬರೋಂಥ ವಿಷಯಗಳಲ್ಲ. ಅದು ಕೆಲವೊಂದು ಖುಷಿಗಳನ್ನು ಇರುವಂಥ ಅದು ಸ್ಥಳಗಳೆಲ್ಲ ಇರೋದಾಗ ತಗೊಂಬರಲಿ. ಮನೇಲಿ ಗಲಾಟೆ ನಡೀತಿರೋದು, ಗದ್ದಲೆ ನಡೀತಿರೋದು, ನಾಳೆ ಜಸ್ಟ್ ಹೆಣ್ಮಗು ಇದೆ ಅವ್ರಿಗೆ, ನಾಳೆ ಹೆಣ್ಣು ಮಗುಗೆ ಏನು ಆಗ್ಬೋದು ಭವಿಷ್ಯ, ಅದ್ರ ಬಗ್ಗೆ ಯಾರು ಆಲೋಚನೆ ಮಾಡಿದಾರಾ? ಇಲ್ಲ. ಐ ಥಿಂಕ್ ಇದನ್ನ ಇನ್ನು ಮುಂದಕ್ಕೆ ನಾವು ಅದನ್ನ ತಗೊಂಡು ಹೋಗ್ತಿದ್ರೆ ನೆಕ್ಸ್ಟ್ ಇವತ್ತು ಮಂಜು ಲೀಲಾ ಕತೆ ಬಂತು, ನಾಳೆ ಇನ್ನೂ 100 ಕತೆಗಳು ಬರೋ ಚಾನ್ಸಸ್ ಇರುತ್ತೆ. ನಿಮ್ಮಂತವ್ರೆ ಎಂಟರ್ಟೈನ್ ಮಾಡಿರ್ಬೋದಾ? ಯಾಕಂದ್ರೆ ಮಂಜು 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 ಅಂತಿರಲ್ಲ, ಅಂದ್ರೆ ಎಂಟರ್ಟೈನ್ ಮಾಡಿ ಇವ್ರು ಈ ತರ ಆದ್ರ ಅಂದ್ರೆ ನನಗೆ ಇದು ಅಂದ್ರೆ ಮಂಜುಗೆ ಇದೊಂಥರ ಚಟ ಅಂತ ಹೇಳ್ತಿರೋದ ನೀವು? ಅಲ್ಲ ಅಲ್ಲ ಅಲ್ಲ, ಜನಗಳು ಎಂಟರ್ಟೈನ್ ಮಾಡಿ ಎಲ್ಲೋರು ಪ್ರಚಾರದ ಗೀಳಿಗೆ, ಪ್ರಚಾರದ ಹುಚ್ಚಿಗೆ, ಇನ್ನೊಂದಷ್ಟು ನೇಮ್ ಬರ್ಬೇಕು ಅನ್ನೋ ಹುಚ್ಚಿಗೆ ಈಗ ಇದೆಯಲ್ಲನ್ರಿ ಸಾಯಿಲ್. ಸೋಷಿಯಲ್ ಮೀಡಿಯಾದಲ್ಲಿ ವ್ಯೂಸ್ ಆಗ್ಬೇಕು, ಲೈಕ್ಸ್ ಆಗ್ಬೇಕು, ಕಮೆಂಟ್ಸ್ಗಳು ಬರ್ಬೇಕು, ಅವಾಗನೇ ಅಲ್ವಾ ನಾವು ದೊಡ್ಡ ಸ್ಟಾರ್ ಅಂತ ಅನ್ಸ್ಕೊಂಡು. ಆ ಹುಚ್ಚಿಂದ ಏನಾದ್ರು ನೋಡಿ. ಇದಕ್ಕೊಂದು ಡಿಸ್ಕ್ಲೇಮರ್ ನಾನು ಕೊಟ್ಟುಬಿಡ್ತೀನಿ ಆಡಿಯನ್ಸ್ಗೆ. ನೋಡಿ, ಒಂದು ಕುಟುಂಬವನ್ನ ಮುಂದಿಟ್ಟುಕೊಂಡು ಅವರನ್ನ ಅಪಹಾಸ್ಯ ಮಾಡಿ ವ್ಯೂವರ್ಸ್ ಗಳಿಸುವ ಪ್ರಯತ್ನ ನಮ್ಮದಲ್ಲ. ಹೆಣ್ಣಾಗಲಿ ಗಂಡಾಗಲಿ ಅಲ್ಲಿ ಲಿಂಗ ತಾರತಮ್ಯ ಇಲ್ಲದೆ ಆ ಕುಟುಂಬದಿಂದ ಹೊರಗೆ ಬರುತ್ತಾ ಇರುವ ನೆಗೆಟಿವ್ ಸಂದೇಶಗಳು ಮತ್ತೊಂದು ಕುಟುಂಬಕ್ಕೆ ಎಫೆಕ್ಟ್ ಆಗಬಾರದು ಅನ್ನುವ ಕಾರಣಕ್ಕೋಸ್ಕರ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ನಾನು ಮತ್ತು ಶಿಲ್ಪಾ ಜೊತೆಗೆ ಗೆಸ್ಟು ಈ ಮೂವರು ಹೇಳುವಂತಹ ಪ್ರತಿಯೊಂದು ಅಕ್ಷರವನ್ನ ಗಮನಿಸುವ ಕುಟುಂಬಗಳು ತಮ್ಮ ಕುಟುಂಬದಲ್ಲೂ ಸಣ್ಣ ಪುಟ್ಟ ನ್ಯೂನತೆಗಳಿದ್ರೆ ಅದನ್ನು ಸುಧಾರಿಸ್ಕೊಂಡು ಜೀವನ ಮಾಡಿ ಕುಟುಂಬ ಚೆನ್ನಾಗಿರುತ್ತೆ. ಅದೇನೇ ಇರಲಿ, ಶಿಲ್ಪಾ ಒಂದು ಪ್ರಶ್ನೆಯನ್ನು ಕೇಳಿದ್ಲು. ಎಲ್ಲೋ ಒಂದು ಕಡೆ ಮಂಜುಗೆ ಪ್ರಚಾರದ ಗೀಳು ಹುಚ್ಚೇನೋ, ಮತ್ತು ವಿಡಿಯೋ ಮಾಡ್ಕೊಳ್ಳೋದು ಮತ್ತು ಮಿಲಿಯನ್ಸ್ ವ್ಯೂವರ್ಸ್ ಗಳಿಸೋದು ಅಂತ ಹೇಳಿ. ಇಲ್ಲಿ ಲೀಲಾನು ಹೊರತಾಗಿರ್ಲಿಲ್ಲ, ಲೀಲುಂದೊಂದು ಪ್ರತ್ಯೇಕ ಅಕೌಂಟೇ ಇತ್ತು. ಹೌದು, ಅದರ ಅರ್ಥ ಈಗ ಲೀಲುಂಗು ಅದೇ ಪಬ್ಲಿಸಿಟಿ ಹುಚ್ಚು ಅಂತಾನ, ಅಥವಾ ಇಬ್ರು ಮಾತಾಡ್ಕೊಂಡು ಗಂಡ ಹೆಂಡತಿ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಂತಾನ? ಅದಿದ್ರು ಇರ್ಬೋದು, ಹೇಳಕ್ಕಾಗಲ್ಲ. ಕಾಲದಲ್ಲಿ ಏನೇನಾಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ, ಯಾವ ತರ ಅವಾಂತರ ಆಗುತ್ತೆ, ಯಾವ್ಯಾವ ತರ ಮಾಡ್ತೀರಾ ಅಂದ್ರ ಮೇಡಮ್, ಇದು ಗಂಡ ಹೆಂಡತಿ ಕೇಸಾ? ಇನ್ನೊಂದಷ್ಟು ಜನ ಹುಡುಗಿರ್ ತಗೊಳ್ಳಿ, ಹುಡುಗಿರಂತ ಅಲ್ಲ, ಇವಾಗಿನ ಯೂತ್ಸು ಬಟ್ಟೆ ಬಿಚ್ಚಿದ್ರೆ ಅವರಿಗೆ ವ್ಯೂಸ್ ಲೈಕ್ಸ್ ಕಮೆಂಟ್ ಬರೋದು. ಈ ತರ ಹುಚ್ಚು, ಈ ತರ ಪ್ರಚಾರದ ಗೀಳಿರೋದ್ರಿಂದ ಅವ್ರ ಮೈಂಡ್ ಸೆಟ್ ಎಲ್ಲೋ ವೀಕ್ ಆಗಲ್ವಾ? ಈ ತರ ಏನೋ ಒಂದ್ ತಕ್ಷಣ ಸ್ವಲ್ಪ ನೇಮ್ ಬರೋಕ್ಕೂ ಓ ಅನ್ನೋದು, ಸ್ವಲ್ಪ ನೆಗೆಟಿವ್ ಬರೋಕ್ಕೂ ಅಯ್ಯೋ ಅನ್ನೋದು,
ಕೆಲವರು ಸೂಸೈಡ್ ಮಾಡ್ಕೊಂತಾರೆ. ಸೊ ಹೌದು ಹೌದು. ಇತ್ತೀಚೆಗೆ ಏನಾಗ್ತಿದೆ ಅಂದರೆ ಈ ಸೋಷಿಯಲ್ ಮೀಡಿಯಾದಿಂದ ರೀಲ್ಸ್ದಿಂದ ಅವ್ರು ಏನು ಮಾಡ್ತಾರೆ, ಅವ್ರಿಗೆ ವ್ಯೂವರ್ಸ್ ಜಾಸ್ತಿ ಬೇಕು, ಕಮೆಂಟ್ಗಳು ಜಾಸ್ತಿ ಬೇಕು, ಶೇರ್ ಜಾಸ್ತಿ ಆಗಬೇಕು ಅಂತೇಳಿ ಕೆಲವೊಂದು ನನಗೊಂದು ಕೇಸಸ್ ಹೇಗಿದೆ ಅಂದರೆ ಗಂಡ ಅಂತ ಅವರವರೇ ಮಾತಾಡಿಕೊಂಡು ಅವರೇ ಬೇಕಂತ ಕಾಂಟ್ರವರ್ಸಿ ತಗೊಂಡು ಒಂದು ವಿಡಿಯೋ ಮಾಡಿ ಅದನ್ನು ಒಂದು ಜನಗಳನ್ನ ಸಿಂಪತಿನ ಎಂಪತೈಸು ಮತ್ತು ಪಿಟಿ ಅಂದರೆ ಅಯ್ಯೋ ಪಾಪ ಹಿಂಗೆ ಆಗ್ತಿದೆ ಅಂತೇಳಿ ಶೇರ್ ಮಾಡ್ತಾ ಮಾಡ್ತಾ ಅವ್ರಿಗೆ ಅದ್ರಲ್ಲಿ ಸಿಗೋಂಥ ಮಜಾ ಯಾರಿಗೂ ಗೊತ್ತಾಗಲ್ಲ. ಲಾಸ್ಟಲ್ಲಿ ನಮಗೆ ಗೊತ್ತಾಗುತ್ತೆ ಏನು ನಡೀತು ರಿಯಾಲಿಟಿ ಅಂತೇಳಿ. ಇದು ಆಲ್ಮೋಸ್ಟ್ ಒಂದು ಬಾಂಬೆನಲ್ಲಿ ನಡೆದಿರೋಂಥ ಕೆಲಸ. ಅವಳು ಜಸ್ಟ್ ಒಂದು ಹಾಸ್ಪಿಟ್ಲ್ ಅಡ್ಮಿಟ್ ಆಗಿದ್ದಾಳೆ. ಬಟ್ ಈ ಗಂಡ ಏನು ಮಾಡಿದ್ದಾನೆ, ನನ್ನ ಹೆಂಡತಿಗೆ ಕ್ಯಾನ್ಸರ್ ಅಂತೇಳಿ ರೀಲ್ಸ್ ಮಾಡಿ ಎಷ್ಟೋ ಮಿಲಿಯನ್ಸ್ ಓಡಿ ಆಮೇಲೆ ಡಾಕ್ಟರ್ಸ್ ಕಣ್ಣಿಡಿದು ಇಲ್ಲ ಇವರಿಬ್ಬರು ಗಂಡ ಹೆಂಡತಿ ಚೆನ್ನಾಗಿದ್ದಾರೆ, ಜಸ್ಟ್ ನೋಡಿ ಜ್ವರ ಅಂತೇಳಿ ಅಡ್ಮಿಟ್ ಆಗಿರೋದಕ್ಕೆ ಕ್ಯಾನ್ಸರ್ ಅಂತೇಳಿ ಇವನು ದೊಡ್ಡ ಇಶ್ಯೂ ಹಾಕಿದ್ದಾನೆ ಅಂತೇಳಿ ಇದಾಕಿದೆ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಇದೊಂದು ಟ್ರೆಂಡ್ ನಡೀತಾ ಇದೆ. ಗಂಡ ಹೆಂಡತಿ ಅವರವರೇ ಮಾತಾಡ್ಕೊಂಡು ಇದು ಮಾಡ್ತಿದ್ದಾರೆ. ಬಟ್ ನಿಜವಾಗ್ಲೂ ತಲೆ ಕೆಟ್ಟಿದವ್ರು ನಾವು ಅದನ್ನು ಫಾಲೋ ಮಾಡ್ಕೊಂಡು ಶೇರ್ ಮಾಡಿ ಹಾಕ್ತಾ ಇದ್ದೀವಿ. ಇಲ್ಲಿ ನಮ್ಮ ಭವಿಷ್ಯದಲ್ಲಿ ಬೇರೆ 108 ಸಮಸ್ಯೆಗಳು ಇದ್ರೂ ಬರೀ ಇವ್ರ ಬಗ್ಗೆನೇ ನಮಗೆ ಮೊಬೈಲ್ ತೆಗಿತ ಅವ್ರದ್ದೇ ಬರ್ತಾ ಇರುತ್ತೆ. ಅದರಿಂದ ನಾವು ಅದನ್ನು ನೋಡ್ತಾ ಏನಪ್ಪ ಈಗ ನಡೀತಾ ಇದೆ, ಎಷ್ಟೇ ಇವರಿಬ್ಬರು ಕೌನ್ಸಿಲಿಂಗ್ ಮಾಡಿದ್ರು ಇದು ಸರಿಯಾಗೋದಕ್ಕೆ ಚಾನ್ಸಸ್ ಇಲ್ಲ. ಕಾರಣ ಏನಂತ ಹೇಳಿದ್ರೆ ಅವ್ರು ಅದನ್ನು ಅಡಾಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಅಡಾಪ್ಟ್ ಅಂತ ಹೇಳಿದ್ರೆ ಅಗ್ರೆಸಿವ್ ಅಂತ ಹೇಳ್ತೀವಿ, ಆಮೇಲೆ ಹೈಪರ್ ಸೆನ್ಸಿಟಿವ್ ಅಂತ ಹೇಳ್ತೀವಿ. ಇದರಲ್ಲಿ ಏನಾಗ್ತಿದೆ ಅಂದರೆ ದೇ ಆರ್ ನೆಕ್ಸ್ಟ್ ಲೆವೆಲ್ ಜನಗಳಿಗೆ ಅವ್ರ ಬಗ್ಗೆ ಮಾತಾಡೋದಕ್ಕೆ. ಒಂದೊಂದ್ಸಲ ನಮಗೆ ಯೋಚನೆ ಆಯ್ತು, ಇವರಿಗೆ ಮದುವೆ ಬೇಕಾ, ಗಂಡ ಹೆಂಡತಿ ದಾಂಪತ್ಯ ಜೀವನ ಬೇಕಾ, ಇವ್ರಿಗೆ ಮಕ್ಕಳು ಬೇಕಾ? ಇದು ನೋಡಿದಾಗ ಇದು ನಿಜವಾಗ್ಲೂ ಅದೊಂದು ಏನೋ ಒಂದು ಆ್ಯಕ್ಟಿಂಗ್ ಅಂದರೆ ನಮ್ಮಲ್ಲಿ ಈಗ ಫಿಲಮ್ನಲ್ಲಿ ಆ್ಯಕ್ಟ್ ಮಾಡಬೇಕಂದ್ರೆ ಒಂದು ಚೇಂಜ್ ಇರುತ್ತೆ, ಒಂದು ಲೆವೆಲ್ ಇರುತ್ತೆ. ಮಂಜು ನಮ್ಮ ಟೀಮ್ ಮಂಜುಂದು ಹೊಸ ವಿಡಿಯೋ ರೆಡಿ ಮಾಡ್ತಿರ್ತಾರೆ, ಬಹುಶಃ ಪ್ಲೇ ಮಾಡ್ಬೋದು. ಡೆಫಿನೆಟ್ಲಿ ಮಂಜು ಇತ್ತೀಚೆಗೆ ಲೈವಿಗೆ ಬಂದ್ರು. ಲೈವಿಗೆ ಬಂದ್ಬಿಟ್ಟು ಕಿಡ್ನಿ ಚಟ್ನಿ ಹಿಂಗೆಲ್ಲ ಮಾತನಾಡೋದು ನೋಡಿ. ಎಲ್ಲ ಒಂದು ಕಡೆ ಈ ತರಹದ ಭಾವನೆಗಳು ಯಾಕೆ ಬೇಕು ಶಿಲ್ಪ? ಮೋಸ್ಟ್ಲಿ ಅವ್ರಿಗೆ ವಿಡಿಯೋ ಮಾಡಿ ಹಾಕಿಲ್ಲ ಅಂದ್ರೆ ಅವ್ರಿಗೆ ಇನ್ನೊಂದಷ್ಟು ಹುಚ್ಚಿಡಿಯುತ್ತೇನೋ, ಅಯ್ಯೋ ಜನ ಎಲ್ಲಿ ನಮ್ಮನ್ನು ಮರ್ತು ಬಿಡ್ತಾರೆ, ಅಯ್ಯೋ ಏನಾಗುತ್ತಾ ಏನೋ ಆ ಥರ ಏನಾದರೂ ಹುಚ್ಚಿಗಿಚ್ಚು ಮಾಡ್ತಾರ. ಕ್ಯೂರಿಯಾಸಿಟಿ ಅನ್ನೋಕ್ಕಿಂತ ನಮ್ಮನ್ನು ಮರ್ತು ಬಿಡ್ತಾರೇನೋ ಜನ, ನಮ್ಮನ್ನ ಯಾರು ಮಾತಾಡ್ತಾರೆ ರೋಡಲ್ಲೆಲ್ಲ, ಹೇ ನೀವಾ ಮಂಜಾ ನೀವಾ, ಪಬ್ಲಿಸಿಟಿ. ಗಂಡ ಹೆಂಡತಿಯ ಖಾಸಗಿ ಬದುಕು ಅದೆಂತಹ ಪವಿತ್ರ ಸಂಸಾರದ ಬದುಕು. ಆ ಗುಟ್ಟನ್ನ ಕಾರಿನ ಗ್ಲಾಸ್ ಅನ್ನ ಏರಿಸಿ ಒಳಗೆ ಲೈವ್ ಅಲ್ಲಿ ವಿಡಿಯೋ ಮಾಡ್ತಾರೆ ಶಿಲ್ಪ. ಲೈವ್ ಅಲ್ಲಿ ಇದನ್ನ ನಾನು ಹೇಳ್ತಾ ಇರೋದು, ಇದ್ರ ಉದ್ದೇಶ ಏನು ಅಂತ ಕೇಳಿದ್ರೆ, 4 ಗೋಡೆಯ ಮಧ್ಯೆ ಗಂಡ ಹೆಂಡತಿ ಆ ಸಂಸಾರದ ಗುಟ್ಟಿದೆಯಲ್ಲ, ಮೂರನೇವನ್ ಕೇಳಬಾರ್ದು. ನೇಬರಿಗೆ ಕೇಳುವಂತಹ ಏನಾದ್ರು ಸರ್ಕಾರಿ ಗಂಟೆ ಕೆಟ್ಟೋಯ್ತಾ ಊರವ್ರಿಗೆಲ್ಲ ಕೇಳೋದಿಕ್ಕೆ? ಸೊ ಎಲ್ಲೊಂದು ಕಡೆ ಶಿಲ್ಪ ಇದು ನಮ್ಮ ಕರ್ನಾಟಕ ಅಂತ ಅನ್ಬೋದು. ಹೌದು, ಅತಿರೇಕದ ವರ್ತನೆ ಇದು. ಕಿಡ್ನಿ ಅಂತ ನಾ ಮನುಷ್ಯ ಮತ್ತು ನಾನು ಹೆಂಡತಿ ಓದ್ಲು ಅಂತಾನೆ. ಇಂಥವ್ರನ್ನೆಲ್ಲ ಕರ್ಕೊಂಡೋಗಿ ಸ್ವಲ್ಪ ಹುಚ್ಚರ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಟ್ರೆ ಸರಿ ಆಗುತ್ತೇನೋ. ಯಾಕಂದ್ರೆ ಮೋಸ್ಟ್ಲಿ ಅಲ್ಲಿ ಕರ್ಕೊಂಡೋದ್ರು ರೀಲ್ಸ್ ಇದ್ ಮಾಡ್ತಾರೆ. ಮೋಸ್ಟ್ಲಿ ಅಲ್ಲಿ ವಿಡಿಯೋ ತೋರಿಸಿದಾರಲ್ಲ, ನೀವು ಹೇಳಿರೋ ವಿಡಿಯೋ ಇದೇ ವಿಡಿಯೋ ಅನ್ಸುತ್ತೆ. ಎಸ್, ಮಂಜು ಏನು ಮಾತನಾಡಿದ್ದಾರೆ ನೋಡೋಣ. ನಮಸ್ಕಾರ, ನಾನು ಮಂಜು ಮಾತಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನಾನು ತುಂಬ ಸ್ವಲ್ಪ ಕಷ್ಟದಲ್ಲಿ ಫ್ರೆಂಡ್ಸ್, ನಾನು ಕಿಡ್ನಿ ಕೊಡ್ತಾ ಇದ್ದೀನಿ, ನಾನು ಕಾರು ಸಮೇತ ಮಾರ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಇಲ್ಲಿಲ್ಲ, ಬೆಂಗಳೂರಲ್ಲೇ ಇದ್ದೀನಿ. ಎಲ್ಲಾದರೂ ಕರೀರಿ ಫ್ರೆಂಡ್ಸ್, ಬಂದು ಒಂದು ಕಿಡ್ನಿ ಕೊಡ್ತೀನಿ. ತುಂಬ ಕಷ್ಟದಲ್ಲಿ ಇದ್ದೀನಿ, ನನಗೆ ಯಾರೂ ಇಲ್ಲ ಫ್ರೆಂಡ್ಸ್, ನಾನೊಬ್ಬನೇ. ತುಂಬ ಅಂದರೆ ತುಂಬ ಕಷ್ಟ. ದುಡ್ಡಿದ್ರೆ ಫ್ರೆಂಡ್ಸ್ ಬೆಲೆ ನನಗೆ ಗೊತ್ತಾಯಿತು. ನನಗೇನು ತುಂಬ ಸ್ವಲ್ಪ ನೋವಾಗಿದೆ. ಯಾರನ್ನಾಗಲಿ ಫ್ರೆಂಡ್ಸ್, 63K ಇದೆ ನಂದು. ನನಗೆ ಇದಕ್ಕೆ ಮಾಡಿ ಫ್ರೆಂಡ್ಸ್, ನನಗೆ ವಾಯ್ಸ್ ಮೆಸೇಜ್ ಮಾಡಿ, ನಾನು ಬರ್ತೀನಿ, ನೀವು ಎಲ್ಲಿ ಕರಿತೀರೋ ಅಲ್ಲಿ ಬರ್ತೀನಿ. ತುಂಬ ಕಷ್ಟ ಇದೆ. ಆಮೇಲೆ ನನ್ನ ಕಾರು ಫ್ರೆಂಡ್ಸ್, ಕಾರು ಕೊಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಕಷ್ಟ ಇದೆ ನನಗೆ. ಅಕ್ಕ ತಂಗಿರು ಅಣ್ಣ ತಮ್ಮಿರು ಯಾರು ನನಗಿಲ್ಲ ಫ್ರೆಂಡ್ಸ್, ನಾನೊಬ್ಬನೇ ಫ್ರೆಂಡ್ಸ್. ತುಂಬ ಕಷ್ಟದಲ್ಲಿದ್ದೀನಿ ಫ್ರೆಂಡ್ಸ್, ನಾನು ಹೇಳ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಕಷ್ಟ. ಸುಮ್ಮನೆ ವಿಡಿಯೋ ಮಾಡ್ತಾ ಇಲ್ಲ ಫ್ರೆಂಡ್, ನಾನು ತುಂಬ ಕಷ್ಟದಲ್ಲೇ ಇದ್ದೀನಿ. ನನ್ನ ಕಾರಲ್ಲಿ ಕೂತ್ಕೊಂಡು ನಾನು ಹೇಳ್ಕೊಂತ ಇದ್ದೀನಿ ಫ್ರೆಂಡ್. ನನಗೆ ಯಾರು ಕೇಳೋರು ಯಾರಿಲ್ಲ ಫ್ರೆಂಡ್ಸ್, ನಾನು ಒಬ್ಬ ಆಗ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಇವಾಗ ಲೈವಲ್ಲೇ ಮಾತಾಡ್ತಾ ಇದ್ದೀನಿ ಫ್ರೆಂಡ್ಸ್, ನಾನು ಸುಮ್ಮನೆ ಮಾತಾಡ್ತಾ ಇಲ್ಲ. ನನ್ನ ಕೇಳೋರೆ ಯಾರಿಲ್ಲ. ನನಗೆ ಎಷ್ಟು ದಿವಸ ಇರ್ತೀನಿ ನನಗೆ ಗೊತ್ತಾಗಲ್ಲ. ಅದಕ್ಕೆ ಫ್ರೆಂಡ್ಸ್ ಒಂದು ಕಿಡ್ನಿ ಕೊಡ್ತಾ ಇದ್ದೀನಿ, ನನ್ನ ಮಕ್ಕಳ ಸೇಫ್ಟಿಗಾರ ಸ್ವಲ್ಪ ಇಕ್ಬಿಟ್ಟನ ಹೋಯ್ತೀನಿ. ನಾನೊಂದು ಕಾರ್ ಇದೆ, ಕಾರು ಮಾರ್ತಾ ಇದ್ದೀನಿ. ಒಂದೇ ಕಾರ್, ಲಾಸ್ಟ್ ಕಾರ್ ಇರೋ ಫ್ರೆಂಡ್ಸ್, ಎಲ್ಲ ಮಾರ್ಕೊಂಡೆ ನಾನು. ತುಂಬ ನೋವಾಗಿದೆ ಫ್ರೆಂಡ್ಸ್, ಅದಕ್ಕೆ ನಾನು ಹೇಳ್ಕೊಂತ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ನಮಸ್ಕಾರ.
ನೋಡಿ ಸಾಹಿಲ್, ಇಂಥವ್ರನ್ನೆಲ್ಲ ಒದ್ದು ಒಳಗಾಕ್ಬೇಕು ಫಸ್ಟ್. ಅಲ್ಲ ಅವ್ರು ಹೇಳ್ತಾನೆ, ಸರಿ ನೀನ್ ಕಿಡ್ನಿನೇ ಕೊಡಪ್ಪ, ನಿಂಗೆ ಯಾರು ಇಲ್ಲ ಅಂದ್ರೂ ಓಕೆ, ನಿಂಗೆ ಕಷ್ಟ ಇದ್ರೂ ಓಕೆ, ಆದ್ರೆ 63K ವ್ಯೂಸ್ ಇದೆ, ಏನೋ ಫಾಲೋವರ್ಸ್ ಇದಾರೆ. ಪಿಕ್ಚರ್ ಅಭಿ ಬಾಕಿ ಹೇ, ಓ ಇದು ಟ್ರೇಲರ್ ಅಷ್ಟೇ. ಓ ಹೊಸಲಿ ಪಿಕ್ಚರ್ ತೋರ್ಸ್ರಯ್ಯ. ಅದು ಒಂದು ತೋರಿಸಿ, ಯಾವ್ದೋ ವಿಡಿಯೋ ಅಂತೆ ನೋಡೋಣ. ನಿಂತಿ ಬೇಡ, ನನಗೆ ಅವನೇ ಬೇಕು ಅಂತ ಹೋಗ್ತಾಳೆ ಫ್ರೆಂಡ್ಸ್. ಅದೇನು ಮಾಡಿದಾನೋ ಅವನಂತೂ ಗೊತ್ತಿಲ್ಲ. ಅವನು ಅವತ್ತು ಹೇಳ್ದ ನ್ಯೂಸಲ್ಲಿ, ನೀವೆಲ್ಲ ಇರಿಮ್ಮ ಚೆನ್ನಾಗಿರಿ, ನಾನು ಇಂತಂಟೆಗೆ ಬರಲ್ಲ ಅಂತ ಹೇಳ್ಬಿಟ್ಟದ. ಅವನ ಹೆಂಗೆ ಫ್ರೆಂಡ್ಸ್ ಹೋಗಿ ತಿರ್ಗಾ ಕರ್ಕೊಂಡಿದ್ದಾನೆ. ಅವ್ನ ಕಾನೂನು ಪ್ರಕಾರ ಏನು ಯಾರು ತಗೊಳ್ಳೋ ಶಿಕ್ಷೆನೇ ಇಲ್ವಾ, ಯಾರು ಕಾನೂನು ಪ್ರಕಾರ ಅವನಿಗೆ ಏನು ಕೊಡೋದೇ ಇಲ್ವಾ. ಹೋದ್ರು ಅಲ್ಲಿ ಅವ್ನ ಕಾನೂನು ಪ್ರಕಾರ ಏನಿದೆಯೋ ಅವ್ನು ತಗೊಳ್ಳಿ, ಅವನಿಗೆ ಬೇಡ ಅಂತ ಹೇಳಿಲ್ಲ. ಅವನ ಕಾನೂನು ಪ್ರಕಾರ ಜೈಲ್ಗೆ ಹಾಕ್ಸ್ಲೇಬೇಕು ಫ್ರೆಂಡ್ಸ್, ಇಲ್ಲ ಅಂತ ಹೇಳಿಲ್ಲ. ನನ್ನ ಹೆಂಡತಿನ ತಿರ್ಗಾ ಕರ್ಕೊಂಡಿದ್ದಾನಲ್ಲ ಅವ್ನು, ಎಂತ ಫ್ರೆಂಡ್ಸ್ 3 ಜನ ಮಕ್ಕಳಿದ್ದಾರೆ. ಅವನೇ ಹೇಳಿದಾನೆ ನಾನು ಕರ್ಕೊಳ್ಳಲ್ಲ ಇನ್ನೊಂದ್ಸಲಿ ಅಂತ ಹೇಳಿದಾನೆ. ಬುದ್ಧಿ ಇಲ್ಲ ಫ್ರೆಂಡ್ಸ್. ಹೋದ್ರೆ ಹೋಗ್ಲಿ, 3 ಜನ ಮಕ್ಕಳಿದ್ರೆ 3 ಜನ ತಾಯಿ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ. ಅವರು ಬುದ್ಧಿ ಇಲ್ಲ ಫ್ರೆಂಡ್ಸ್. ಹೋದ್ರೆ ಹೋಗ್ಲಿ, ನನ್ನ ಹೆಂಡತಿನ ಕರ್ಕೊಂಡು ಹೋಗಿದ್ದಾನಲ್ಲ, ನಾನು ತಪ್ಪಲ್ಲ ಫ್ರೆಂಡ್ಸ್ ಹೇಳ್ತಾರದು ನಾನು. 3 ಜನ ತಾಯಿನ ಹೋಗಿ ಕರ್ಕೊಂಡು ಇಟ್ಕೊಂಡಿದ್ದಾನಲ್ಲ, ತಿರ್ಗಾ ನಾಚಿಕೆ ಆಗ್ಬೇಕು ಫ್ರೆಂಡ್ಸ್. ಹೋದ್ರೆ ಹೋಗ್ಲಿ, ಒಂದು ಗಂಡ್ಸ್ಗೆ ನಾಚಿಕೆ ಆಗ್ಬೇಕು. ಇವಳು ಹೋಗಿದ್ದಾಳೆ, ಇವಳು ಎಂತ ಹಿಂಗ್ಸು ಫ್ರೆಂಡ್, ಮಕ್ಕಳಿಗೋಸ್ಕರ ಬದುಕೋಣ ಅಂತ ಬಂದು ನನ್ನ ಹತ್ರ ಫುಲ್ಲು ಬರೀ ಮೇಕಪ್ಪೇ ಫ್ರೆಂಡ್ಸ್. ಯಾವಾಗ ನೋಡು ಬರೀ ಮೇಕಪ್ಪೇ. ನಾನು ಫಸ್ಟ್ ಇದ್ನಲ್ಲ ಆವಾಗ ಕರೆಕ್ಟಾಗಿದ್ದು, ನನ್ನ ಯಾವಾಗ ನಾನು 3 ತಿಂಗಳು ಹೊರಗಡೆ ಹೋಗಿದ್ನೋ ಆವಾಗಿಂದ ಚೇಂಜ್ ಆಗ್ಬಿಡ್ಲ ಫ್ರೆಂಡ್ಸ್ ಇವಳು ಲೀಲಾ. ಇದು ಯಾಕಂದರೆ ಸಮಾಜ ನಾನು ಆಡ್ಕೊಬಾರ್ದು, ನಾನು ಇದು ಮಾಡಬಾರ್ದು ಅಂತಲೇ ಒಂದು ವಿಡಿಯೋ ಮಾಡಿ ಬಿಡ್ತಾ ಇರೋದು ಇವಾಗ ನಾನು. ಆದರೆ ನನ್ನ ಮಕ್ಕಳ ಭವಿಷ್ಯ ಹಾಳಾಗಿ ಹೋಗುತ್ತೆ. ನಮ್ಮ ಮಕ್ಕಳು ಸುದ್ದಿ ಎತ್ಬೇಡಿ, ನಮ್ದು ಎಷ್ಟನ್ನ ಟ್ರೋಲ್ ಮಾಡ್ಕೊಳ್ಳಿ, ಬೇಡ ಅಂತ ಹೇಳಲ್ಲ. ಆದರೆ ಇವಳು ಮಾಡಿರೋದು ತಪ್ಪಲ್ಲ ಫ್ರೆಂಡ್ಸ್. ಯಾವಾಗ ನೋಡು ಬರೀ ಮೆಸೇಜ್ ಮಾಡ್ಕೊಂಡು, ಅವನು ಮೆಸೇಜ್ ಮಾಡಿಕೊಂಡು, ಗಂಡ ಮನೇಲಿ ಇದ್ರೆ ಹೋಗೋ ಕೆಲಸಕ್ಕೆ ಹೋಗ್ತೀನೋ, ಇನ್ನೊಂದು ಮಾಡ್ತೀನೋ, ದುಡ್ಕೊಂಬಂದು ಹಾಕ್ತಾಯಿನೋ, ತಿನ್ಕೊಂಡು ರಾಣಿ ಥರ ಇಲ್ಲಿ ಸಾಕ್ತಾ ಇದ್ನಲ್ಲ ಫ್ರೆಂಡ್ಸ್. ಈಗ ನನ್ನ ಬಿಟ್ಬಿಟ್ಟು ಹೋಗಿದ್ದಾಳೆ ಫ್ರೆಂಡ್ಸ್. ಇವಾಗ ಅಲ್ಲಿ ಸಂತು ಮನೇಲಿ ಇದ್ದಾಳೆ. ನನಗೆ ಯಾರು ಏನೋ ಹೇಳಿದ್ರು ಅಲ್ಲೇ ಇದ್ದಾರೆ ಅಂತ. ಅಲ್ಲೇ ಇದ್ದಾರೆ ಅವರು. ಬಿಡಿ ಫ್ರೆಂಡ್ಸ್, ಅದೆಲ್ಲ ಏನು ಹೇಳ್ಕೊಳ್ಬೇಕು. ಅವ್ರ ಜೀವನ ಅವ್ರು ಮಾಡ್ಕೊಳ್ಳಿ, ನನ್ನ ಜೀವನ ಮಾಡ್ಕೊತೀನಿ. ಅವ್ರು ಯಾಕಂದ್ರೆ ಡೈವರ್ಸ್ ಕೊಟ್ಕೊಳ್ಳಿ ಇಲ್ಲ ಅಂತೆಲ್ಲ. ಫಸ್ಟ್ ಗಂಡನ ಕೊಡ್ತಾಳೋ ಇಲ್ಲ ನನಗೆ ಕೊಡ್ತಾಳೋ, ಯಾರಿಗೋ ಕೊಟ್ಕೊಳ್ಳಿ. ಇವ್ 3ನೇ ಗಂಡನ ಜೊತೆಲಿ ಹೋಗಿದ್ದಾಳೆ ಸಂತೋಷ್ ಜೊತೆಲಿ. ನಾನು 2ನೇವನು ಆಗಿದ್ದೆ, ಇವ್ 3ನೇವನು ಇನ್ನೊಬ್ಬ ಆಗಿದ್ದಾನೆ. ಆದರೆ ನನಗೆ 3 ಜನ ಮಕ್ಕಳು ಹುಟ್ಟರು. ನನ್ನ ಮಕ್ಕಳೇ ಫ್ರೆಂಡ್ಸ್ ಯಾವತ್ತೂ. ನನ್ನ ಮಕ್ಕಳೇ ಯಾವತ್ತೂ. ಎಲ್ಲೇ ಇರಲಿ ಚೆನ್ನಾಗಿರ್ಲಿ. ಆದರೆ ಕಂಪ್ಲೇಂಟು ಕೋರ್ಟು ಕಚೇರಿ ಎಲ್ಲ ಬೇಡ. ಡೈವರ್ಸ್ ತೊಗೊಂಡು ಆರಾಮಾಗಿರೋಣ. ಅವ್ರ ಪಾರ್ಗೆ ಅವಳು ಇರಲಿ, ನನ್ನ ಪಾಡಿಗೆ ನಾನು ಇರ್ತೀನಿ ಫ್ರೆಂಡ್ಸ್. ಬಯಸ್ತೆ ಅವಳು ನನ್ನ ಹೆಂಡತಿ. ಅಲ್ಲರಿ ಸಾಹಿಲ್, ಇವನಿಗೆ ಗಂಡ್ಸು ಹೆಂಡ್ತಿನ ಕಂಟ್ರೋಲ್ ಮಾಡಕ್ಕಾಗಿಲ್ಲ ಅಂದ್ರೆ ಇವ್ನು ಯಾವ ಸೀಮೆ ಗಂಡ್ಸು ಅಂತ. ನೆಂಟ್ರು ಮುಂದೆ ಕಷ್ಟ ಸುಖ ಹಂಚ್ಕೊಳ್ಳಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಕಟ್ಕೊಂಡಿರೋ ಹೆಂಡತಿ ಬಗ್ಗೆ ಮಾತನಾಡ್ತಾನಲ್ರಿ ಅವನು. ಕಟ್ಕೊಂಡಿರೋ ಹೆಂಡತಿ ಬಗ್ಗೆ ಮಾಡಬೇಡಿ ಅಂತ ಅವನಿಗೆ ಒತ್ತಿ ಹೇಳ್ತಾನೆ. ನಿನ್ನ ಹೆಂಡತಿ ಹೋದ್ರೆ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ, ಅದು ಬಿಟ್ಕೊಂಡು ರೀಲ್ಸ್ ಮಾಡ್ಕೊಂಡು ಈ ತರ ಹುಚ್ಚು ತರ ಮಾತಾಡ್ಕೊಂಡು ಡಿವೋರ್ಸ್ ಕೊಡ್ಬೇಕು, ಅದು ಮಾಡ್ಬೇಕು. ಇದು ನೀವೇ ಎಲ್ಲ ಪ್ರೇರೇಪಿಸ್ತಾ ಇದ್ದೀರಾ. ಅಲ್ಲ, ಫಸ್ಟ್ ಆಫ್ ಆಲ್ ಅವ್ನು ಏನಂದ್ರೆ ಹೆಂಡತಿ ಕಾಣೆ ಆಗಿದ್ದಾಳೆ ಅಂತೇಳಿ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಬೇಕು. ಅದು ನಂತರ ನೆಕ್ಸ್ಟ್ ಅವ್ನು ಮಾಡಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಅವ್ನು ಮಿಸ್ಸಿಂಗ್ ಕಂಪ್ಲೇಂಟ್ ಅಂತ ಕೊಟ್ಟು ಇದು ಸೋಷಿಯಲ್ ಮೀಡಿಯಾಕ್ಕೆ ಬರ್ತಿರೋದೇ ದೊಡ್ಡ ತಪ್ಪು. ಶಿಲ್ಪ, ನನಗೆ ಮಂಜಣ್ಣನ ಮುಖದಲ್ಲಿ ಆ ಬೇಜಾರಿಲ್ಲ. ಹೆಂಡತಿ ಓದ್ಲು ಅನ್ನೋ ಬೇಜಾರು ಮಾಡ್ತಿದ್ದಾರೆ. ಅಲ್ಲಿ ಏನು ಸಣ್ಣ ಗಿಮ್ಮಿಕ್ ಇದೆಯಾ? ನಾನು ಈವರೆಗೂ ಬೇರೆ ಆಂಗಲ್ ಅಲ್ಲಿ ಯೋಚನೆ ಮಾಡ್ತಿದ್ದೆ. ಈಗ ನನಗೆ 2 ವಿಡಿಯೋ ನೋಡಿದ ನಂತರ ಪ್ರಚಾರದ ಹುಚ್ಚಿಗೆ ಇವರಿಬ್ರು ಮಾಡಿರ್ಬೋದು. ಇನ್ನೊಂದು ಹೋದ್ರೆ ಹೋಗಿ ಸಾಯಿಲಿ ಅಂತ ಹೇಳಿ ಏನಾದ್ರು ಇರ್ಬೋದು. ಐ ಡೋಂಟ್ ನೋ, ಮೇ ಬಿ, ಮೇ ನಾಟ್ ಬಿ. ನೋಡಿ, ನಿಮ್ಮಿಬ್ಬರ ನಿರ್ಧಾರದ ಸ್ವಾತಂತ್ರ್ಯ ನಿಮಗಿದೆ. ನಿಮ್ಮ ಕುಟುಂಬದ ನಿರ್ಧಾರ, ಕಾನೂನಲ್ಲಿ ಅವಕಾಶ ಇದೆ. ನೀವು ಒಂದಾಗಿಯೂ ಬಾಳೋದಕ್ಕೆ ಅವಕಾಶ ಇದೆ, ನೀವು ಬೇರೆ ಬೇರೆ ಆಗಿ ಬಾಳೋದಕ್ಕೂ ಕೂಡ ಅವಕಾಶ ಇದೆ. ನೀವು ಹಿಂಗೇ ಬಾಳಿ ಅಂತ ಉಪದೇಶ ಕೊಡೋದಕ್ಕೆ ಬಂದಿರೋದಲ್ಲ. ನೀವು ಹಿಂಗ್ ಮಾಡೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮನ್ನ ನೋಡುವವರಿಗೆ ಕಿರಿಕಿರಿ ಆಗ್ಕೂಡ್ದು, ಸೊಸೈಟಿಯಲ್ಲಿ ಒಂದು ಸಣ್ಣ ಗೊಂದಲ ಉಂಟಾಗಬಾರದು. ನವದಂಪತಿಗಳಿಗೆ ನಿಮ್ಮ ಈ ಜೀವನದ ರೀತಿ ನೀತಿ, ನಿಮ್ಮ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ಗಳಿಗೆ ಎಫೆಕ್ಟ್ ಆಗಕೂಡ್ದು ಅನ್ನೋ ಒಂದು ಮಿನಿಮಮ್ ಕನ್ಸರ್ನ್ ಫ್ರೀಡಮ್ ಟಿವಿಗಿದೆ. ಶಿಲ್ಪ, ನೀವು ಮಂಜಣ್ಣನ ನೋಡ್ತಾ ಇದ್ರಿ, ಅವರಲ್ಲಿ ಒಂದು ಸಂಕಟ ಇತ್ತು ಅಂತ ಅನಿಸುತ್ತಾ ನಿಮಗೆ? ಇಲ್ಲ, ಅವ್ರ ಮುಖ ನೋಡಿದ್ರೆ ಸಂಕಟ ಅಲ್ಲ, ಏನೋ ಒಂದು ಇಬ್ರು ಏನೋ ಗಿಮಿಕ್ ಮಾಡ್ತಿರ್ಬೋದು ಅಂತ ಅನ್ಸುತ್ತೆ. ನಾನು ಹೋಗ್ತೀನಿ, ನೀನು ಹಿಂಗ್ ಮಾಡು, ಒಂದಷ್ಟು ಜನ ಫಾಲೋವರ್ಸ್, ಒಂದು ಸಿಂಪತಿ ಕ್ರಿಯೇಟ್ ಆಗುತ್ತೆ. ಇನ್ನೊಂದಷ್ಟು ಪಬ್ಲಿಸಿಟಿ, ಇನ್ನೊಂದಷ್ಟು ಜನ ತಗೊಂಡು ಇದನ್ನೇ ಅಯ್ಯೋ ಪಾಪ ಮಂಜು ಹೋದ್ರು, ಲೀಲಾ ಹೋದ್ರು, ಚಿನ್ನಿ ಬಾ, ಇನ್ನೊಂದೇನೇ ಇರುತ್ತಲ್ಲ, ಆತರ ಇರ್ಬೋದೇನೋ. ಇಲ್ಲ, ಮಂಜು ಅವರಿಗೆ ಫೋನ್ ಮಾಡೋ ಪ್ರಯತ್ನಗಳಾಗ್ತಾ ಇದೆ. ಶಿಲ್ಪ, ನೀವೇ ಮಾತನಾಡಿ. ಈಗಲ್ಲ ಬರ್ತಾ ಇದ್ದಾರೆ ಮಂಜು ಅವರಿಗೆ ಫೋನ್ ಹೋಗ್ತಾ ಇದೆ. ಎಸ್ ಸರ್. ಈಗ ಇನ್ನೊಂದೇನಾದ್ರು ವಿಡಿಯೋ ಇದೆಯಾ? ವಿಡಿಯೋ ಇದೆ, ಅದು ಕೂಡ ಲೇಟೆಸ್ಟ್ ವಿಡಿಯೋ. ಓಕೆ, ಲೇಟೆಸ್ಟ್ ವಿಡಿಯೋ. ಅದಕ್ಕೊಂದಷ್ಟು ಕ್ಷಣಗಳು ಬೇಕು. ಇನ್ನು ಮೇಡಮ್, ಏನ್ ಅನ್ನಿಸ್ತು ನಿಮಗೆ? ಇದು ಆಕ್ಚುಲಿ ಇಮೋಷನಲ್ ಬ್ಲಾಕ್ ಮೇಲ್ ಮತ್ತೆ ಡ್ರಾಮಾ
ಇದು ನಿಜ ಹೇಳ್ಬೇಕಂದ್ರೆ ಡ್ರಾಮಾ ಆರ್ಟಿಸ್ಟ್ ಇವರಿಬ್ರು ಅಂತ ಹೇಳ್ಬೋದು. ಯಾಕಂದ್ರೆ ನೋಡಿ ಅವ್ರು ನಿನ್ನೆ ಅಪ್ಡೇಟ್ ಮಾಡಿರೋಂಥ ವಿಡಿಯೋಸು ಆ ಕಣ್ಣಲ್ಲಿ ನೀರು ಬರ್ತಿದೆ, ಬಟ್ ನಿಜವಾಗ್ಲೂ ನೀರು ಬರ್ತಿಲ್ಲ. ಬಟ್ ವೇ ವಾಯ್ಸನ್ನ ತುಂಬ ಅವ್ರು ಹೇಗೆ ಫೀಲಿಂಗ್ಸಲ್ಲಿ ಮಾತಾಡ್ತಿದ್ದಾರೋ, ಫಸ್ಟ್ ಆಫ್ ಆಲ್ ಆ ಥರ ಏನೋ ಇದ್ರೆ ಫಸ್ಟ್ ಆಫ್ ಆಲ್ ಅವರು ನಮ್ಮಲ್ಲಿ ಮಹಿಳೆ ಪೊಲೀಸ್ ಸ್ಟೇಷನ್ ಅಂತಿದೆ. ನಮ್ಮಲ್ಲಿ ಎಲ್ಲ ಇಲಾಖೆದಲ್ಲಿನೂ ಎಲ್ಲ ಪೊಲೀಸ್ ಸ್ಟೇಷನಲ್ಲಿ ಮಹಿಳೆ ಪೊಲೀಸ್ ಸ್ಟೇಷನ್ ಅಂತಿದೆ. ಅಲ್ಲಿ ಹೋಗಿ ಅವರು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಬಿಟ್ಟು ಅಲ್ಲಿ ಇದು ಮಾಡ್ಬೋದು. ಅಲ್ಲೂ ಆಗಿಲ್ವಾ, ವನಿತಾ ಸಹಾಯವಾಣಿ, ಮಕ್ಕಳ ಸಹಾಯವಾಣಿ, ಕಮಿಷನರ್ ಆಫೀಸಲ್ಲಿ ಕೌನ್ಸಿಲಿಂಗ್ ಸೆಂಟರ್ ಇದೆ, ಅಲ್ಲೂ ಹೋಗ್ಬೋದು. ಇದು ಸುಮ್ಮನೆ ಅಲ್ಲಿ ಎಲ್ಲ ಹೋದ್ರೆ ಏನಾಗುತ್ತೆ ಅಂದರೆ ಇವರಿಬ್ಬರದ್ದು ನಡೀತಿರೋದು ಅಲ್ಲಿ ಹೈಲೈಟ್ ಆಗಲ್ಲ ಅಲ್ಲ. ಅದಕ್ಕೋಸ್ಕರ ಯಾಕಂದರೆ ಸ್ಟೇಷನ್ಗೆ ಹೋದರೆ ಇವರು ಮೊಬೈಲ್ಸಲ್ಲಿ ಅಲೌಡ್ ಇಲ್ಲ, ಕೌನ್ಸಿಲಿಂಗ್ ಮಾಡುವಾಗೆಲ್ಲ ಅಲೌಡ್ ಇಲ್ಲ. ಸೊ ಈಸ್ ಟ್ರೈಂಗ್ ಟು ಡೂ ಡ್ರಾಮಾ ಔಟ್ಸೈಡ್. ಹೊರಗಡೆ ಏನಂದರೆ ಜನಗಳು ಇದು ಏನದು ಸಿಂಪತಿ ತೊಗೊಂಬರ್ಬೇಕು, ಎಂಪಟೈಸ್ ತೊಗೊಂಬರ್ಬೇಕು. ಆಮೇಲೆ ಅವ್ರಿಗೆ ಕಾಲ್ಸ್ ಬರುತ್ತೆ, ಇನ್ಸ್ಟಾಗ್ರಾಮ್ ಕಾಲ್ ಬರುತ್ತೆ, ಮೆಸೇಜ್ ಬರುತ್ತೆ, ವಿವರ್ಸ್ ಬರುತ್ತೆ, ಶೇರ್ಗೋಸ್ಕರ ಇದು ಮಾಡಿದೆ. ನಿನ್ನೆ ಮಾತಾಡಿದಕ್ಕೂ ಇವತ್ತು ಮಾತಾಡೋದಕ್ಕೂ ಲಾಟ್ ಆಫ್ ಡಿಫ್ರೆನ್ಸಸ್ ಇದೆ. ಫೀಲಿಂಗ್ಸೇ ಇಲ್ಲ ಅವ್ರಿಗೆ. ಒಂದೊಂದ್ಸಲ ನಿನ್ನೆ ಹೇಳಿದ್ರೆ ನೀನು ಎಲ್ಲೇ ಇದ್ರು ಬಂದ್ಬಿಡಮ್ಮ ವಾಪಸ್ಸು, ಮಕ್ಕಳನ್ನ ಕರ್ಕೊಂಡು ಬಂದ್ಬಿಡು ಅಂತ. ಇವನು ನೀನು ಎಲ್ಲೇ ಇದ್ರೂ ಚೆನ್ನಾಗಿರಮ್ಮ. ಇದರಲ್ಲಿ ಗೊತ್ತಾಗುತ್ತೆ ಅವ್ರ ಮೈಂಡ್ ಮೆಂಟಾಲಿಟಿ ಏನಿದೆ. ಇವರು ಜನಗಳನ್ನ ಇವರು ನಿಜವಾಗ್ಲೂ ಫೂಲ್ ಮಾಡ್ತಿದಾರಾ, ಇಲ್ಲ ಅವರು ಫೂಲ್ ಆಗ್ತಿದಾರಾ, ಇಲ್ಲ ಮೋಟಿವೇಟ್ ಮಾಡ್ತಿದ್ದಾರೆ. ಈ ಎಲ್ಲ ಮನೇಲಿ ಈ ಥರ ಸಂಸಾರದಲ್ಲಿ ಪ್ರಾಬ್ಲಮ್ ಆದರೆ ಸೋಷಿಯಲ್ ಮೀಡಿಯಾಗೆ ತೊಗೊಂಡ್ಬನ್ನಿ ಅಂತ. ದಿಸ್ ಇಸ್ ಆ್ಯಕ್ಚುಲಿ ಇವ್ರಿಗೆ ಕೌನ್ಸಿಲಿಂಗ್ ಅಲ್ಲ, ಕೌನ್ಸಿಲಿಂಗ್ ನಮಗೆ ಬೇಕು ಅಂತ ಹೇಳಬೇಕು. ಅಲ್ಲ, ಎಷ್ಟು ಕೌನ್ಸಿಲಿಂಗ್ ಮಾಡಿದ್ರೆ ಯಾಕೆ ಹಿಂಗಾಗುತ್ತೆ ಅಂತ? ಬಿಕಾಸ್ ಆಫ್ ಮಿಸ್ಕಮ್ಯುನಿಕೇಶನ್, ಅಗ್ರೆಸಿವ್. ಆಮೇಲೆ ಇವ್ರಿಗೆ ಮಂಜು ಅವ್ರಿಗೆ ಪಾಸಿಟಿವ್ನೆಸ್ ಇದೆ. ನೀವು ಬೇಕಾದ್ರೆ ಪ್ರತಿಯೊಂದು ರೀಲ್ಸ್ ನೋಡಿ, ಆಕೆ ಲೀಲಾ ಅವ್ರ ಜೊತೆಗೆ ಹೋದಾಗ, ಆಕೆ ಸಾಂಗ್ನಲ್ಲಿ ಇದು ಮಾಡಿದಾಗ ಮಂಜು ಫೇಸಲ್ಲಿ ಒಂಚೂರು ಸ್ಮೈಲ್ ಆಗಲಿ, ಆ ಸಾಂಗ್ ಕರೆಕ್ಟಾಗಿ ಲಿಪ್ಸಿಂಗ್ ಆಗಲಿ, ಅದು ಮಾಡೋದೇ ಇಲ್ಲ ಅವರು. ನೀವು ನೋಡಿದ್ದೀರಾ, ನೀವು ಬರೀ ಕಾನ್ಸಂಟ್ರೇಷನ್ ಡ್ರೈವಿಂಗ್ಲೇ ಇರುತ್ತೆ. ಯಾಕಾದರೂ ಮಾಡ್ತಾ ಇದ್ದಾಳೋ ಅಂತ ಹೇಳ್ಬಿಟ್ಟು ಏನೋ ಒಂದು ಇರಬೇಕು, ಹೆಂಡತಿ ಜೊತೆಲಿ ಇರಬೇಕು, ಮಾಡ್ತಿದ್ದಾರೆ. ಬಟ್ ಆ್ಯಕ್ಚುಲಿ ಅವ್ರು ಮಾಡ್ತಿರೋದೇನೆಂದರೆ ಅವ್ರಿಗೆ ರೀಲ್ಸ್ ಜಾಸ್ತಿ ಹೋಗಬೇಕು, ಅವ್ರಿಗೆ ಆಲ್ಮೋಸ್ಟ್ ಶೇರಿಂಗ್ ಜಾಸ್ತಿ ಆಗಬೇಕು. ಅದರಲ್ಲಿ ಇನ್ಕಮ್ ಸೋರ್ಸ್ ಏನಾದರೂ ಇದ್ರೂ ಇರ್ಬೋದು. ಆ ಲೀಲಾ ಮಾಡ್ತಿದ್ದು ಒಂದೊಂದು ವಿಡಿಯೋ ನೋಡಿದ್ರ ಶಿಲ್ಪ? ಇಲ್ಲ. ಅಯ್ಯೋ, ಈ ತರಹದ ಗಂಡ ಹೆಂಡತಿ ಭಾರತದಲ್ಲಿ ಬಿಡಿ ಮಂಗಳ ಗ್ರಹದಲ್ಲೂ ಇಲ್ಲ ಅನ್ಬೇಕು. ಏನು ಪ್ರೀತಿ ಅಂತೀರಿ, ಅದೇನು ಹಗ್ಗು ಅಂತೀರಿ. ಹಂಗೆ ಇರ್ಲಿ ಪಾಪ ಅವರು. ಮತ್ತೆ ಇದು ಬೇರೆ ಬೇರೆ ಆಗೋದು ಯಾಕೆ ಅಂತ ನಾನು ಕೇಳೋದು. ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನಾವ್ ಹಿಂಗೆ ಅಂತ ಮಾಡಿದವ್ರ ಹಣೆ ಬರ ಎಲ್ಲ ಇದೇ ತರನೇ ಆಗಿರೋದು. ಮೋಸ್ಟ್ಲಿ ಇವ್ರದ್ದು ಇದೇ ಅಂತಿಮ ಹಂತಕ್ಕೆ ಬಂದಿದೆ ಅಂತ ಅನ್ಸುತ್ತೆ. ನೋಡ್ರಯ್ಯ, ಕುಟುಂಬದ ಸೌಂದರ್ಯ ಇದೆಯಲ್ಲ, ಅದು ರೀಲ್ಸಿಗೆ ಸೀಮಿತ ಆಗಬಾರ್ದು. ನನ್ನ ಗಂಡ ಉತ್ತಮ ಅಂತ ಹೇಳಿ ಯಾವಾಗ ಒಂದು ಹೆಂಡತಿ ಹೇಳೋದಿಲ್ವೋ, ಯಾವಾಗ ನನ್ನ ಹೆಂಡತಿ ಉತ್ತಮಳು ಅಂತ ಅಡಿಗೆ ರೂಮಲ್ಲಿ ಕೂತ್ಕೊಂಡು ಗಂಡ ಹೇಳೋದಿಲ್ವೋ, ಅಲ್ಲಿಯವರೆಗೂ ನೀವು ಅಸಲಿ ಗಂಡ ಹೆಂಡತಿನೇ ಅಲ್ಲ. ಕೇವಲ ರೀಲ್ಸ್ ಮುಗಿದ ನಂತರ ಮತ್ತೆ ಜಗಳ ಆಡೋದು ಇದಲ್ಲ ಬದುಕು. ಬದುಕು ಕೇವಲ 3 ಸೆಕೆಂಡಿನದಲ್ಲ. ಎಸ್, ಸಾಕಷ್ಟು ಮಾತನಾಡೋದಿದೆ ಶಿಲ್ಪ. ಅದಕ್ಕೂ ಮುಂಚೆ ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ. ಎಸ್, ಶಾರ್ಟ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಇನ್ನು ಸಾಕಷ್ಟು ಮಾತನಾಡ್ತಾ ಇದ್ವಿ. ಇನ್ನು ಉಷಾ ಮೇಡಮ್ ಕೂಡ ಇದ್ದಾರೆ. ಶಿಲ್ಪ, ನಾವು ಮಂಜೂರ ಹೊಸ ವಿಡಿಯೋ ಬರುವಾಗ ಮಾತನಾಡೋಣ. ಉಷಾ ಮೇಡಮ್, ಎಲ್ಲೋ ಒಂದು ಕಡೆ ಇದಕ್ಕೀಗ ಇನ್ಸ್ಟೆಂಟ್ ಆಗಿ ಒಂದು ಪರಿಹಾರ ಕೊಡಬೇಕು ಅಂದ್ರೆ ಏನು ಹೇಳ್ತೀರಿ? ಇನ್ಸ್ಟೆಂಟ್ ಪರಿಹಾರ ಬೇಕು ಅಂದರೆ ಫಸ್ಟ್ ಇವ್ರು ಸೋಷಿಯಲ್ ಮೀಡಿಯಾ ಬಿಡಬೇಕು. ಇವರೇ ಕೌನ್ಸಿಲಿಂಗ್ ಮಾಡಿಲ್ಲ. ಕೌನ್ಸಿಲಿಂಗ್ ಕಡೆ ಇಲ್ಲ, ವುಮನ್ ಸ್ಟೇಷನ್ಗೆ ಹೋಗಬೇಕು, ಇಲ್ಲರೆ ವನಿತಾ ಸಹಾಯವಾಣಿಗೆ ಎಲ್ಲಾದರೂ ಹೋಗಿ ಕೌನ್ಸಿಲಿಂಗ್ ತೊಗೊಂಡು ಮತ್ತೆ ಇವರು ರಿಯಾಬ್ ಸೆಂಟ್ರಿಗೆ ಹೋಗಬೇಕು. ಇವರಿಬ್ಬರು ರಿಯಾಬ್ ಸೆಂಟ್ರಿಗೆ ಹೋದರೆ ಅವ್ರ ಗಂಡ ಆದವ್ರು ಅವ್ರು ಸಪ್ರೇಟಾಗಿ ರಿಯಾಬ್ ಸೆಂಟ್ರಿಗೆ, ಇವ್ರು ಸಪ್ರೇಟ್ ರಿಯಾಬ್ ಸೆಂಟ್ರಿಗೆ ಹೋದರೆ ಅಲ್ಲಿ ಒಂದು 15 ಡೇಸ್ ಅವರು ಒಂದು ಕೌನ್ಸಿಲಿಂಗ್ ಸೆಷನ್ ತೊಗೊಂಡು ಅಲ್ಲಿ ಕಂಪ್ಲೀಟ್ಲಿ ಆಯುರ್ವೇದಿಕ್ ಅದನ್ನು ತೊಗೊಂಡಾಗ ಮೈಂಡ್ ಫ್ರೀ ಮಾಡಿಕೊಂಡು, ಇವ್ರದ್ದೇ ಅಗ್ರೆಸಿವ್ ಇದೆ, ಪಾಸಿಟಿವ್ನೆಸ್ ಇದೆ, ಆಕೆಗೂ ಇದೆ ಅವನಿಗೂ ಇದೆ. ಬಟ್ ಆಕೆಗೆ ಏನು ಪಾಸಿಟಿವ್ನೆಸ್ ಇಲ್ಲ ಗಂಡನ ಮೇಲೆ ಅಂದರೆ, ನನ್ನ ಗಂಡನ್ಗೆ ಯಾರು ಲೈನ್ ಹೊಡಿಯಲ್ಲ, ನನ್ನ ಗಂಡ ಹೆಂಗಿದ್ರು ನನ್ನ ಹತ್ರನೇ ಬರ್ತಾನೆ, ಯಾಕೆ ನಾನೇ ಚೆನ್ನಾಗಿದ್ದೀನಿ ಅಂತ ಆ ಒಂದು ಪಾಸಿಟಿವ್ನೆಸ್ ಅವಳ ಹತ್ರ ಇದೆ. ಅಂದರೆ ನನ್ನ ಗಂಡ ನನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಅಂತ. ನಾನು ಎಷ್ಟೇ ಹೋದ್ರು ನನ್ನಿಂದ ಬರ್ತಾನೆ, ನನ್ನಿಂದ ಬಂದೇ ಬರ್ತಾನೆ. ನಾಯಿ ಬಾಲ ಡೊಂಕೆ, ಕರೆಕ್ಟ್ ಅಲ್ವಾ? ಅದು ಯಾವತ್ತಿದ್ರು ಡೊಂಕೆ. ಒಂಥರ ಅಡ್ವಾಂಟೇಜ್ ಅಂತ ಅನ್ಸಲ್ವಾ? ಏನ್ ಹೇಳಿ? ಇದೊಂಥರ ಅಡ್ವಾಂಟೇಜ್ ಅಲ್ವಾ? ಅಡ್ವಾಂಟೇಜ್. ಶಿ ಇಸ್ ಟೇಕಿಂಗ್ ಅಡ್ವಾಂಟೇಜ್, ಲಾಟ್ ಆಫ್ ಅಡ್ವಾಂಟೇಜ್ ತಗೊಳ್ತಿದ್ದಾಳೆ. ಮಂಜು ಅವಳ ಹಿಂದೆನೆ ಹೋಗ್ತಾ ಹೋಗ್ತಾ ಅವನು ಕೊಲಾಪ್ಸ್ ಆಗ್ತಾ ಇದ್ದಾರೆ. ಅವ್ರು ಎಷ್ಟು ಕೊಲಾಪ್ಸ್ ಆಗ್ತಾ ಇದ್ದಾರೋ ಅಷ್ಟು ವೀಕ್ನೆಸ್ ಅವಳು ತಗೊಳ್ತಾ ಇದ್ದಾಳೆ.
ಇಲ್ಲಾಂದ್ರೆ ಸಾಹಿಲ್ ಒಂದು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋವರ್ಸ್ ಜಾಸ್ತಿ ಆದಂಗ ಒಂದಷ್ಟು ಪ್ರಮೋಷನ್ಗಳು ಬರುತ್ತೆ, ಆಡ್ಗಳು ಬರುತ್ತೆ. ಇನ್ನೊಂದಷ್ಟು ಜಾಸ್ತಿ ಆಗ್ಬೇಕಾದ್ರೆ ನಾವು ನಮ್ಮ ಪರ್ಸನಲ್ ನ ಮುಂದೆ ತಗೊಂಬಂದ್ರೆ ಜಾಸ್ತಿ ಆಗತ್ತೆ, ಎಲ್ಲೋ ಸಿಂಪತಿ ಕ್ರಿಯೇಟ್ ಆಗುತ್ತೆ, ಮತ್ತೆ ಇನ್ನೊಂದೇನೋ ಆಗುತ್ತೆ, ಇನ್ನೊಂದು ರಾದಂತ ಆ ತರ ಮೈಂಡ್ ಸೆಟ್ ಅಲ್ಲಿ ಅದೇ ಇತ್ತೀಚೆಗೆ ಆ ಗಿಮ್ಮಕ್ಗಳು ಟ್ರೆಂಡಿಂಗ್ ಆಗಿದೆ. ಸಿನಿಮಾ ಪ್ರಮೋಷನ್ ಗೆ ನೋಡಿ ಕಿರಿಕ್ ಮಾಡ್ಕೊಂಡಂಗೆ ನಟನೆ ಮಾಡೋದು. ಕೆಲವರು ಅದೇ ಈ ಸೋಷಿಯಲ್ ಮೀಡಿಯಾ ಪ್ರಪೋಸ್ ಮಾಡೋದಂತೆ, ಹುಡುಗಿನ ತೋರ್ಸೋದಂತೆ, ಈ ತರ ಜಾಸ್ತಿ ಆಗ್ತಿಲ್ವಾ ಸೋಷಿಯಲ್ ಮೀಡಿಯಾದಲ್ಲಿ? ಬೇಕಂತ ಅವ್ರವರೇ ಕುತ್ಕೊಂಡು ಡಿಸ್ಕಸ್ ಮಾಡಿ ಜಾಸ್ತಿ ನಮ್ಮಲ್ಲಿ ಫಾಲೋವರ್ಸ್ ಜಾಸ್ತಿ ಆಗಬೇಕು. ಮತ್ತು ಇದು ಇವ್ರ ಸ್ಟೋರಿ ಎಲ್ಲಿ ಶೇರ್ ಆಗ್ತಾ ಇದೆ ಗೊತ್ತಾ? ನಮ್ಮ ರೂರಲ್ ಏರಿಯಾಸಲ್ಲಿ ಶೇರ್ ಆಗ್ತಾ ಇದೆ. ನೀವು ಅದನ್ನು ಅಬ್ಸರ್ವ್ ಮಾಡಿದ್ದೀರಾ? ನೀವು ತುಂಬ ನಮ್ಮ ಹಳ್ಳಿಗಳ ಜನಗಳಿಗೆ ಅದು ತುಂಬ ಶೇರ್ ಆಗ್ತಾ ಇದೆ. ಆಮೇಲೆ ನಮ್ಮ ಇನ್ಫ್ಲೂಯೆನ್ಸರ್ಸ್ ಯಾರು ನಮ್ಮ ಇನ್ಫ್ಲೂಯೆನ್ಸ್ ಇದ್ದಾರೋ ಅವ್ರು ಅದನ್ನ ಶೇರ್ ಮಾಡ್ಕೋದು. ಈ ಮಂಜಣ್ಣ ನಾನು ಇದೀನಿ ಎದುರ್ಕೋಬೇಡ ಅಂತ ಹೇಳಿ ಮತ್ತೆ ಅವ್ರಿಗೆ ಕಾಲ್ಸ್ಗಳು ಬರುತ್ತೆ, ಮೆಸೇಜ್ಗಳು ಬರುತ್ತೆ. ಈಗ ಇದೇ ಮಂಜು ಅವರ ಹೊಸ ವಿಡಿಯೋ ಒಂದು ಬಂದಿದೆಯಾ? ನೀವು ಹೇಳ್ತಾ ಇದ್ರಲ್ಲ ಹೊಸ ವಿಡಿಯೋ ಅಂತ, ಏನ್ ಹೇಳಿದಾರೆ ಮಂಜು ನೋಡೋಣ. ಅವ್ರ ಅಕ್ಕ ಇದ್ರಲ್ಲಿ ಮೆಸೇಜ್ ಮಾಡಿದಾಳೆ, ತೇಜ ಅಂದ್ಬಿಟ್ಟು. ಅವಳೇ ಬಟ್ಟೆ ಕೊಟ್ಟಿರೋದು ನೋಡಿ ಫ್ರೆಂಡ್ಸ್, ಇದ್ರಲ್ಲಿ ಇದೆ. ಅವ್ರ ಅಕ್ಕನೇ ಎಲ್ಲ ಹಾಳು ಮಾಡ್ತಾ ಇರೋದು. ಇವಾಗ ಫಸ್ಟ್ ಅವಳು ಕುಷ್ಮಾ ಇದ್ಲು, ಇವಾಗ ಅವ್ರ ಅಕ್ಕ. ಏನ್ ಮಾತಾಡ್ತೀನಿ ನೀನು? ಮಾತಾಡ್ಕೋ. ಇವಾಗ ಹೋಯ್ತಾ ಇದೆಯಲ್ಲ ಹತ್ರ ಹೋಯ್ತಾ ಇದೆಯಲ್ಲ, ಹೋಗು. ಅಯ್ಯೋ ನಾನು ನಿನ್ನ ನೋಡಕ್ಕೆ ಬರಲ್ಲ, ಹೋಗಿ ನಿನ್ನ ಮಕ್ಕ ಕೂಡ ನಾನು ನೋಡಿಸ್ಬೇಡ, ಹೋಗಿ ಇಲ್ಲಿ. ಹತ್ರ ಹೋಯ್ತಾ ಇದೆಯಲ್ಲ, ಹೋಗು. ಯಾರ್ಯಾರು ಫೋನಲ್ಲಿ ಏನೇನು ಚಾಟ್ ಮಾಡಿ ಎಲ್ಲ ಗೊತ್ತಾಗುತ್ತೆ ಈ ಫೋನಲ್ಲಿ ನೋಡಿ. ಎಲ್ಲಿ ಹೋಯ್ತಾಳೆ ಅಂತ ಗೊತ್ತಿಲ್ಲ, ಹೋಯ್ತಾಳೆ ರೂಟ್ ಸುತ್ತಕ್ಕೆ. ಹೋಗ್ಲಿ ಯಾರನ್ನ ಫ್ರೆಂಡ್ಸ್ ಇವಳಿಗೆ ಕರ್ಕೊಂಡು ಮಜಾ ಮಾಡಿ ಫ್ರೆಂಡ್ಸ್. ಗೊತ್ತಿರೋದು ಇದೇನೋ ಫೋನ್ ಇಟ್ಕೊಳ್ಳೋದು, ವಿಡಿಯೋಗಳು ಮಾಡ್ಕೊಳ್ಳೋದು, ಏನು ಹೆಂಡತಿಗೆ ಟಾರ್ಚರ್ ಕೊಡೋದು, ಹೋಗಿ ನ್ಯೂಸ್ಗಳಲ್ಲಿ ಕೂತ್ಕೊಳ್ಳೋದು, ಕೈ ಕಾಲಲ್ಲಿ ಇಟ್ಕೊಂಡು ನಾಟಕಗಳು ಮಾಡ್ಕೊಂಡು ಕರ್ಕೊ ಬರೋದು, ಬರೀ ಇದೆ ನೀನು ಗೊತ್ತಿರೋದು. ನಾನ್ ಟಾರ್ಚರ್ ಕೊಡ್ತಾ ಇದೀನಾ, ನೀನ್ ಕೊಡ್ತಾ ಇದೀಯಾ? ಮಾತಿಗೆ ನಾಲ್ಗೆ ಬಿಗಿ ಇರ್ಬೇಕು, ಮಾತಿಗೆ. ಮನೆ ಬಿಟ್ಟು ಹೋಗಕ್ಕೂ ಬಿಡಲ್ಲ ಇವನು, ಇಲ್ಲಿ ಸಾಯಕ್ಕೂ ಬಿಡಲ್ಲ ನಮ್ಮನ್ನ. ಬಾಯ್ ಮಾ. ನೀನ್ ನೋಡಿದ್ರೆ ಎಲ್ಲ ಏನಕ್ಕೆ ಬರ್ತಾ ಇದೆಯಾ? ನಾನ್ ಬರಲ್ಲ, ನೀನ್ ಹೋಗೆ. ನನ್ನಿಂದ ಏನಕ್ಕೆ ಬರ್ತಾ ಇದೆಯಾ? ನಾನು ಹಿಂದೆ ಬರ್ತಲ್ಲ, ನಾನು ಹಿಂದೆ ಬರ್ತಾ ಇಲ್ಲ, ವಿಡಿಯೋ ಮಾಡ್ತಾ ಇದ್ದೀನಿ. ನಡೆಯಮ್ಮ, ನೀನು ಹೋಯ್ತಾ ಇದೀಯ ಅಂತ. ಇವಾಗ ನೀನೇ ಹೇಳಿದ್ಯಲ್ಲ ವಿಡಿಯೋಗಳು ಮಾಡ್ಕೊಂಡಿದ್ದಲ್ಲ, ಮತ್ತಿನ್ನೇನು? ಏನಿಲ್ಲ ನಡಿ. ನನ್ನಿಂದ ಬರ್ಬೇಡ ನೀನು. ನಾನು ಬರಲ್ಲ, ಹೋಗು. ಗೊತ್ತು, ಹೋಗು. ನನ್ನಿಂದ ಬರ್ಬೇಡ ಅಂತ ಹೇಳಿ. ಸರಿ ಆಯ್ತು, ಹೋಗಿ. ನಾನು ಎಲ್ಲಾದ್ರೂ ಹೋಗಿ ಸಾಯ್ತೀನಿ, ನಿನ್ಗೇನು? ಬಾ ಈ ಕಡೆ ಬಾ. ಇನ್ನು ಬೆಳಗ್ಗೆಯಿಂದ ಮರ್ಯಾದೆ ತೆಗ್ದಿದ್ದಾಯ್ತು, ಇನ್ನು ಎಷ್ಟು ಮರ್ಯಾದೆ ತೆಗಿಬೇಕು? ನನ್ನ 3 ತಾಸು ಮರ್ಯಾದೆ ಮಾಡ್ಕೊಂಡಿದ್ಯಾ ಏನು? ಮಾಡಿರೋ ಒಂದು ತಪ್ಪಿಗೆ ಶಿಕ್ಷಿತವ್ರಿಗೆಲ್ಲ ಕೊಟ್ಕೊಂಡಿದ್ದಾಯ್ತು, ಆಯ್ತಾ? ಇನ್ನು ಬೆಳಗ್ಗೆಯಿಂದ ಮರ್ಯಾದೆ ತೆಗೆದ್ಬಿಟ್ಟಿದ್ದೆ, ಇನ್ನು ಎಷ್ಟೊಂದು ಮಾಡಿ ನಾನು ಬರ್ತದೆ ಬಿಡಿ, ನಾನು ಸಾಯೋದಕ್ಕೆ ಬಿಡು. ಯಾಕೆ ಇಷ್ಟು ಹಿಂಸೆ ಕೊಡ್ತಿದ್ಯಾ? ಓಕೆ ಡನ್. ನಾನು ಏನು ಮಾತಾಡಿಲ್ಲಮ್ಮ ನಿನ್ಗೆ. ಬರ್ತಿದ್ಯಾ? ಬರಲ್ಲ ನಾನು, ನಿನ್ನಿಂದ ಬರೋದೇ ಇಲ್ಲ ನಿನ್ನ. ಬರ್ತಿದ್ಯಾ ಹೇಳು ನೋಡಿ. ಫ್ರೆಂಡ್ಸ್ ಇವತ್ತು ಜಗಳ ಆಗುವಾಗ ಯಾವ್ದ್ರಿ ಇದು ಕರ್ಮ? ಮಾನ ಮರ್ಯಾದೆ ಇಲ್ಲ. ಅವನೇ ಹೇಳ್ತಾನೆ, ಅವಳು ಹೇಳ್ತಾಳೆ ನಾನು ಬಿಟ್ಟೋಗ್ತೀನಿ ನೀನು ಇಷ್ಟೊಂದು ಟಾರ್ಚರ್ ಕೊಟ್ರೆ ಅಂತ ಹೇಳಿ. ಅವ್ನು ಹೇಳ್ತಾನೆ ಇವಳು ಅಕ್ಕ ಮೆಸೇಜ್ ಮಾಡಿದ್ಲು, ಏನೋ ಬಟ್ಟೆ ಕೊಡ್ಸಿದ್ಲು, ಯಾಕಿದೆಲ್ಲ ಬೇಕು ಅಂತ. ಅಲ್ಲ ಅಲ್ಲಿ ಹೇಳ್ತಾನ ಮನುಷ್ಯ ಕರ್ಕೊಂಡೋಗಿ ಮಜಾ ಮಾಡ್ರಯ್ಯ, ಏನ್ ಸುಗಿ ಜಾತ್ರೆ ಬತ್ತ ತೆನೇನೇನಯ್ಯ. ಅವ್ನು ಹೆಂಡತಿ, ಬೇರೆ ಯಾರು ಅಲ್ಲ. ಎಸ್ ಮಂಜು. ಹಾ, ನಾನು ಫ್ರೀಡಮ್ ಟಿವಿಯಿಂದ ಶಿಲ್ಪಾ ಗೌಡ ಅಂತ. ನಿಮ್ಮಷ್ಟು ಫೇಮಸ್ ಆಗಿಲ್ಲ, ಒಂದಷ್ಟು ಫೇಮಸ್ ಆಗಿದ್ದೀವಿ. ನಮಸ್ತೆ ಸರ್, ಹೇಗಿದ್ದೀರಾ? ಹಲೋ. ನಮ್ಮ ವಾಯ್ಸ್ ಕೇಳಿದ್ರೆ ಕಟ್ ಮಾಡ್ತಾರೆ, ಬಿಕಾಸ್ ಆತನಿಗೆ ಬೇಕಾಗಿರೋದು ಲೀಲಾ ಫೋನ್ ಕನೆಕ್ಟ್ ಮಾಡಿದ್ರೆ ಮಾತ್ರ ನಾನು ಫೋನ್ ಕನೆಕ್ಟ್ ಮಾಡ್ತೀನಿ ಅಂತಾನಲ್ಲ. ಇವನು ಯಾವ ಸೀಮೆಯವನು ಅಂತ. ಏನ್ರಿ ನಿಮ್ದು? ಆ ವಿಡಿಯೋ ಮಾಡ್ತೀರಾ, ಯಾವನೋ ಜೊತೆ ಹೋದ್ರೆ ಒಳ್ಳೇದು, ಯಾವನಾರು ಕರ್ಕೊಂಡೋಗಿ ಅಂತ ಹೇಳ್ತೀರಾ. ಇದೇನ್ರಿ ನಿಮ್ಮ ಹೆಂಡತಿನ ನೋಡ್ಕೊಳೋದು? ಮತ್ತೇನಕ್ರಿ ನೀವು ಮದ್ವೆ ಆಗ್ತೀರಾ? ಮದ್ವೆ ಆಗಿ ಮಕ್ಕಳು ಮಾಡ್ತೀರಾ? ನಿಮ್ ಜನ್ಮಕ್ಕಷ್ಟು ಬೆಂಕಿ ಹಾಕ. ಮದ್ವೆ ಆಗಿಲ್ಲ ಅಂದ್ರೆ ಡಿವೋರ್ಸ್ ಕೊಟ್ಕೊಂಡು ಬೇರೆ ಹೋಗಿ ಆ ಮಕ್ಳು ಭವಿಷ್ಯನೇ ಯಾಕೆ ಹಾಳು ಮಾಡ್ತೀರಾ? ಇಲ್ಲಿ ಆಗ್ತಿರೋದು ಲೀಲಾ ಮಂಜು ಕತೆ ಎಲ್ಲ, ಮಕ್ಳು ಭವಿಷ್ಯ ಹೋಗ್ತಾ ಇದೆ. ಇವರಿಬ್ರು ಆಟ ಆಡ್ಕೊಂಡು ಇವ್ರ ಹೇಳಬಾರ್ದು ಆ ವರ್ಡ್ಗಳನ್ನ. ಅದಕ್ಕೋಸ್ಕರ ಈ ತರ ಮಾಡಿದ್ರೆ ಒಂದು ಸಂಸಾರ ಏನ್ರಿ? ಪಾಪ ಮಕ್ಕಳು ಮುಂದೆ ದೊಡ್ಡಾಗಿ ಅವ್ರಿಗೆ ಎಜುಕೇಶನ್, ಅವ್ರ ಮದುವೆ. ನಮ್ಮ ಅಪ್ಪ ಅಮ್ಮ ಈ ತರ ಅಂತ ಹೇಳ್ಕೊಂಡು ತಲೆ ಚಚ್ಕೊಬೇಕು ನಿಮ್ಮಂತ ಅಪ್ಪ ಅಮ್ಮ ಇದ್ರೆ. ಶಾಲೆಗಳಿಗೆ ಮಕ್ಕಳು ಹೋಗಕ್ಕಾಗಲ್ಲ,
ಮಜಾ ಅಂತನಲ್ಲ ಶಿಲ್ಪ, ಕರ್ಕೊಂಡೋಗಿ ಮಜಾ ಮಾಡಿ. ಅಲ್ಲಯ್ಯ, ನಮ್ಮೂರ ಕಡೆ ಬೆಕ್ಕಿಗೂ ಮೀಸೆ ಇದೆ ಶಿಲ್ಪ. ಮೀಸೆ ಇದ್ದವರೆಲ್ಲರೂ ಗಂಡಸರಲ್ಲ. ಆಧಾರ್ ಕಾರ್ಡ್ನಲ್ಲಿ ಮಂಜುನಾಥ್ ಅಂತ ಹೆಸರಿದ್ದ ಮಾತ್ರಕ್ಕೆ ಗಂಡಸಾಗೋದಿಲ್ಲ. ನಾನು ಹಿಂಗೆ ಹೇಳ್ತಾ ಇದ್ದೀನಿ, ಈ ವಾಕ್ಯಗಳು ವಿವಾದ ಆದರೂ ಪರವಾಗಿಲ್ಲ. ಸ್ವಂತ ಹೆಂಡತಿಯ ವಿಡಿಯೋ ಮಾಡಿದ್ದಲ್ಲದೆ, ಆ ಹೆಂಡತಿಯ ತೇಜೋವಧೆ ಮಾಡಿದ್ದಲ್ಲದೆ, ಆ ಹೆಂಡತಿಯ ಖಾಸಗಿ ವಿಚಾರವನ್ನ ಸಾರ್ವಜನಿಕವಾಗಿ ಹೇಳೋದಕ್ಕೆ ನಾಚಿಕೆ ಆಗೋದಿಲ್ವೇನು ಮಂಜುನಾಥ್? ಶಿಲ್ಪ ಸಹಿಸ್ಕೊಳಕ್ಕಾಗ್ತಿಲ್ಲ ಆ ಮಾತು. 100%. ಆಕ್ಚುಲಿ ಮಾಡ್ತಿರೋ ತಪ್ಪು, ಇದು ತುಂಬಾ ತಪ್ಪು. ತಾನು ಎಂತಿ ಮನೆಯಿಂದ ಆಚೆ ಹೋಗ್ತಿರೋದು, ಬ್ಯಾಗ್ ಇಟ್ಕೊಳ್ತಿರೋದು ಎಲ್ಲ ನೋಡಿ, ಅದು ಸಾಲದನ್ನ ಮಾತಾಡ್ತಿರೋ ಪದಗಳು ಹೇಗಿದೆ ಅಂದ್ರೆ ತುಂಬಾ ವರ್ಸ್ಟ್ ಆಗಿದೆ. ಅಂದ್ರೆ ಆಕೆ ಹೇಗ್ ಸಂಸಾರ ಮಾಡ್ತಿದ್ಲು ಅವನ ಜೊತೆಯಲ್ಲಿ, ಇದೊಂದು ಪ್ರಶ್ನೆ ಬರ್ತಾ ಇದೆ. ವಿಡಿಯೋದಲ್ಲಿ ಟಾರ್ಚರ್ ಕೊಡ್ತಾನೆ ಅಂತ ಮೇ ಬಿ ಇರಬಹುದು. ಆ ವಿಡಿಯೋ ನೋಡಿದ್ರೆ ಹಂಗೆ ಇದು ಅನ್ಸುತ್ತೆ. ಮಾನಸಿಕ ಟಾರ್ಚರ್. ಅದು ಒಂದು ಹೆಣ್ಣು ಹೋಗ್ತಿರ್ಬೇಕಾದ್ರೆ ಪದೇ ಪದೇ ಅದು ಎವಿಡೆನ್ಸ್ಗೆ, ಪ್ರೂಫ್ಗೆ ಅವ್ನು ಮಾಡ್ತಿರೋದು. ಅವಳು ಏನ ಮಾತಾಡ್ತಿದ್ರೆ, ಏನನ್ನು ಕೈ ಬಂದು ಹೊಡೆದ್ರೆ ಇದು ಮಾಡೋದಕ್ಕೆ ಅವನು ಅದನ್ನ ವಿಡಿಯೋನ ಪ್ರೂಫ್ ಆಗಿ ಇಟ್ಕೊಂಡು ಮಾಡ್ತಿದ್ದಾನೆ. ಏನ್ ಸಾಧನೆ ಮಾಡ್ದ ಅದನ್ನ ಮಾಡಿ, ಏನ್ ಸಾಧನೆ ಮಾಡ್ದ? ತನ್ನ ಹೆಂಡತಿನ ಬೇರೂರಿಗೆ ಹೋಗಿ ಮಜಾ ಮಾಡಿ, ಅದು ಮಾಡಿ, ಇದು ಮಾಡಿ, ಇವನ ದೊಡ್ಡ ಸಾಧನೆ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದು. ಇದು ಸಾಧನೆ ಬಿಟ್ರೆ ಬೇರೆ ಏನು? ನಿಮ್ಮ ಮಕ್ಕಳ ಭವಿಷ್ಯ ನೋಡಿ, ಅವ್ರನ್ನ ಒಳ್ಳೆ ಕೆಲ್ಸಕ್ಕೋ ಒಳ್ಳೆ ಓದಿಸಿ ಮಾಡಿ, ಅದು ನಿಮ್ಮ ಸಾಧನೆ. ಬೇಡ, ನೀವಿಬ್ರು ರೀಲ್ಸ್ ಮಾಡ್ತಿರಲ್ಲ, ಒಳ್ಳೆ ವಿಷಯಕ್ಕೆ ರೀಲ್ಸ್ ಮಾಡಿ, ಒಳ್ಳೆ ರೀಲ್ಸ್ ಮಾಡಿ, ಅವಾಗ ಸಾಧನೆ. ನಿಮಗೆ ಫ್ಯಾನ್ ಫಾಲೋವರ್ಸ್ ಇದಾರೆ, ಅದೆಷ್ಟೋ ಒಂದು 68,000 ಏನೋ ಫಾಲೋವರ್ಸ್ ಇದಾರಲ್ಲ, ಅವರು ಒಂದ್ 2-3 ಜನರು ನಿಮ್ಮನ್ನ ನೋಡಿ ವಾವ್ ಗುಡ್ಡಪ್ಪ ಇಂಥವ್ರು ಅಂತ ಹೇಳ್ಬೇಕು. ಏನ್ರಿ ಇದು ಕಿರಕತ್ತು? ಮಕ್ಕಳ ಭವಿಷ್ಯ ಹಾಳಾಗೋಗ್ತಿದೆ, ಮಕ್ಕಳು ಶಾಲೆಗೆ ಹೋಗಕ್ಕಾಗಲ್ಲ. ನೆನಪು ಮಾಡ್ಕೋತಾ ಇದ್ದೆ, ಆ ಮಕ್ಕಳು ನಾಳೆ ದಿನ ಸ್ಕೂಲಿಗೆ ಹೋದಾಗ ಬಗ್ಲಲ್ಲಿ ಕೂತ್ಕೊಂಡಿರೋ ಮತ್ತೊಬ್ಬ ವಿದ್ಯಾರ್ಥಿ ನಿಮ್ಮ ಅಪ್ಪನ ಕಿರಿಕ್ ನಾನು ಮೊಬೈಲಲ್ಲಿ ನೋಡ್ದೆ ಅನ್ನುವಾಗ ಆ ಮಗು ಹೃದಯಕ್ಕೆ ಎಷ್ಟು ಆಘಾತ. ಮಾನಸಿಕ ಒತ್ತಡದಲ್ಲಿ ನೋವು ತಿಂತಾರೆ, ಊಟ ಮಾಡಲ್ಲ, ಮಾನಸಿಕ ಒತ್ತಡದಲ್ಲಿ ಇರ್ತಾರೆ. ಈ ಕಡೆ ತಾಯಿನೂ ಬೇಡ, ಈ ಕಡೆ ತಂದೆನೂ ಬೇಡ, ಇದಿಲ್ಲದೆ ಅವ್ರ ಜೊತೆಲಿ ಇರ್ತಾರೆ. ಇವರೇ ಕಣೋ ಲೀಲಾ ಮಂಜು ಇವರಪ್ಪ ಲೀಲಾ ಮಂಜು ಅಂತೆ. ಹೆಂಗ ಅನ್ಸತ್ತಲ್ವಾ? ಅವ್ರ ಭವಿಷ್ಯ ಏನು? ಅದ್ರ ಬಗ್ಗೆ ಇವರಿಗೆ ಪರಿಜ್ಞಾನ ಇಲ್ವೋ, ಅಥವಾ ಎಷ್ಟು ಜನ ಮಕ್ಕಳು ಇವರಿಗೆ? ಹೆಣ್ಣು ಮಗು ಇದೆ ಅವ್ರಿಗೆ, ಹೆಣ್ಣು ಮಗು ಇದೆ. ಆ ಒಂದು ಹುಡುಗಿಯ ತಂದೆ ಹೆಂಗಿರ್ಬೇಕು, ಯಾವ ತರ ಇರ್ಬೇಕು, ಜವಾಬ್ದಾರಿ ಏನು? ತನ್ನ ಹೆಂಡತಿನೇ ಬೇರೆಯವ್ರ ಜೊತೆಗೆ ಇದ್ ಮಾಡೋನು, ಮಗಳನ್ನು ಮಾಡ್ತಾ ಇರ್ತಾನೆ. ಇವನು ಯಾವ ಸೀವೆ? ನಾಳೆ ಇವ್ರು ಮಾಡೋ ತಪ್ಪಿಗೆ ಹೆಣ್ಣು ಮಕ್ಕಳಲ್ಲಿ ಅದು ಎಸ್ಪೆಷಲಿ ಹೆಣ್ಣು ಮಕ್ಕಳಲ್ಲಿ ಗಂಡು ಮಕ್ಕಳಲ್ಲಿ ಅವ್ರು ಪ್ರೀತಿ ಹುಡ್ಕೊಂಡು ಹೋಗ್ತಾರೆ. ಪ್ರೀತಿ ಹಿಡ್ಕೊಂಡು ಹೋಗಿ ಅವರು ಹ್ಯೂಮನ್ ಟ್ರಾಫಿಕಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಇದೆಲ್ಲ ಆದಷ್ಟು ಅವ್ರು ಇದನ್ನ ಇಲ್ಲೇ ಕಟ್ ಆಫ್ ಮಾಡಬೇಕು. ನೋಡಿ, ಸೈಬರ್ ಸೆಲ್ ಗಮನಿಸ್ತಾ ಇರ್ತವೆ ಈ ತರಹದ ಸಾರ್ವಜನಿಕ ಕಿರಿಕಿರಿ. ಗಂಟೆಗೊಂದೊಂದು ತಿರುವು. ನಾವು ಇವತ್ತು ಟೈಟ್ಲ್ ಅದೇ ಕೊಟ್ಟಿದ್ವಿ ಶಿಲ್ಪ, ಗಂಟೆಗೊಂದೊಂದು. ಕಿಡ್ನಿ ಅಂತಾನೆ, ಅದಾದ್ಮೇಲೆ ಚಟ್ನಿ ಅಂತಾನೆ, ಅದಾದ ನಂತರ ಮತ್ತಿನ್ನೇನು ಅಂತಾನೆ, ಅದಾದ ನಂತರ ಬ್ಯಾಗ್ ಹಿಡ್ಕೊಂಡು ಓಡೋದ್ಲು. ಈ ತರದ ಹೇಳಿಕೆಗಳಿದಾವಲ್ಲ, ಸಾರ್ವಜನಿಕ ಕಿರಿಕಿರಿ. ಸಂಜೆ ಆಗತ್ತಿಗೆ ಅಯ್ಯೋ ಮನೆಗೆ ಬಂದ್ಲು ಅಂತಾನು ಹೇಳ್ಬೋದು, ಹೇಳಕ್ಕಾಗಲ್ಲ. ಹೌದು. ಸೊ ಈ ತರಹದ ಕಿರಿಕಿರಿಯ ಬಗ್ಗೆ ಜಾಗೃತಿ ವಹಿಸಬೇಕು. ಮೊಬೈಲ್ ಇದೆ, ಅದರಲ್ಲಿ ಫ್ರೀ ಇಂಟರ್ನೆಟ್, ಏನ್ ಬೇಕಾದ್ರೂ ಹೇಳೋದಕ್ಕೆ ಬರೋದಿಲ್ಲ. ಸಾರ್ವಜನಿಕವಾಗಿ ಬದುಕ್ತಿರ್ಬೇಕಾದ್ರೆ ಯೂಟ್ಯೂಬ್ ಇನ್ಫ್ಲೂಯೆನ್ಸರ್ ಅಂತೆ, ಆತನಿಗೂ ಇರಬೇಕಾದ ಜವಾಬ್ದಾರಿ ಇತನಿಗಿಲ್ಲ. ಇಲ್ಲ ಸಾಯಿಲ್ ಏನ್ ಗೊತ್ತಾ, ಯೂಟ್ಯೂಬ್ ಇನ್ಫ್ಲೂಯೆನ್ಸರು, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರು ಅಂತ ಅಂದಾಗ ಎಷ್ಟು ಒಳ್ಳೊಳ್ಳೆ ವಿಡಿಯೋ ಹಾಕ್ತಾರೆ, ಎಷ್ಟು ಕಂಟೆಂಟ್ ಇರೋ ವಿಡಿಯೋ ಹಾಕ್ತಾರೆ. ಇದೇನಿದು ಕಿರಿಕಿ? ಇವ್ರನ್ನ ನೋಡಿ ಇನ್ನೊಂದು 4 ಜನ ಡಿವೋರ್ಸ್ ಕೊಡ್ಬೇಕು, ಇನ್ನೊಂದು 4 ಜನ ಹೆಂಡತಿಗೆ ಗಂಡ ಹೊಡಿಬೇಕು, ಗಂಡಂಗೆ ಹೆಂಡತಿ ಹೊಡಿಬೇಕು, ಇಷ್ಟೇ. ಬೇರೆ ಏನಾರು ಇದೆಯಾ ಇದರಲ್ಲಿ? ಅಲ್ಲ, ಇದರಲ್ಲಿ ಬೇರೇನು ಕಾಣಿಸ್ತಿಲ್ಲ. ಇನ್ನು ಮೇಡಮ್, ಈ ತರದ ಕುಟುಂಬಕ್ಕೆ ಏನು ಹೇಳ್ತೀರಾ ಮೇಡಮ್? ಇದಕ್ಕೆ ಏನು ಹೇಳ್ತಾ ಇದೀವಿ ಅಂದ್ರೆ, ಫಸ್ಟ್ ಆಫ್ ಆಲ್ ಅವನು ಮಂಜು ಆದವರು ದಯವಿಟ್ಟು ಫೋನ್ಗಳನ್ನ ಕಟ್ ಮಾಡಿಬಿಟ್ಟು ತನ್ನ ಹೆಂಡತಿ ಬೇಕು ಅಂತಿದ್ರೆ ಫಸ್ಟ್ ಆಕೆ ಹತ್ರ ಹೋಗಿ ಭೇಟಿಯಾಗಿ ತಾವು ಮಾತುಕತೆ ಮಾತಾಡಿ, ನೋಡಮ್ಮ ನನಗೆ ನೀನು ಬೇಕು. ಅವನಿಗೆ ನಿಜವಾಗ್ಲೂ ಗಂಡ ಹೆಂಡತಿ ದಾಂಪತ್ಯ ಜೀವನನೇ ಇಲ್ಲ. ಅವ್ರಿಬ್ರು ಒಬ್ಬನೇ ಮಾತಾಡಿದ್ರೆ ಮೈಲೇಜ್ ಸಿಗಲ್ಲ ಅನ್ಕೊಂಡು ಏನೋ. ಇಲ್ಲ ಬೇಡ ಮೇಡಮ್, ನಿನಗ್ ಗಂಡ ಬೇಡವಾ ಬಿಟ್ಟೋಗು, ನಿನಗ್ ಹೆಂಡತಿ ಬೇಡವಾ ಬಿಟ್ಟೋಗು, ಮಕ್ಕಳು ನೋಡ್ಕೊಂಡು ಕೂತ್ಕೊಳ್ಳಿ. ಎಷ್ಟೋ ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಆದ್ರೂ ಮಕ್ಕಳಿಗೆ ಗೊತ್ತಾಗಲ್ಲ ಅಂತೆ, ಕುಟುಂಬದಲ್ಲಿ ಗೊತ್ತಾಗಲ್ಲ. ಯಾಕಂದ್ರೆ ಮಕ್ಕಳಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡುವಂತ ಕೇಸ್ಗಳು ನಮ್ಮ ಹತ್ರ ಬಂದಿದೆ. 20 ವರ್ಷದಿಂದ ನನಗೆ ಒಂದು ಕೇಸ್, ಬ್ರೈನ್ ಟ್ಯೂಮರ್. ಆಕೆ ಮಗಳಿಗೋಸ್ಕರ ತನ್ನ ಗಂಡನ ಜೊತೆಗೆ ಅವನ ಗಂಡ ಬೇರೆ ಒಂದು ಸಂಬಂಧ ಇದೆ, ಅದನ್ನು ಅವಳು ನೋವು ಆಕೆ ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದಾಳೆ. ಆಕೆನೇ ಬ್ರೈನ್ ಟ್ಯೂಮರ್ ಅದವಳಿಗೆ ಆಪರೇಷನ್ ಅವಳೇ ಖರ್ಚು ಮಾಡಿ 3 ಬೆಡ್ರೂಮ್ ಮನೆ ಅವಳೇ ಪರ್ಚೇಸ್ ಮಾಡಿ, ಗಂಡನ ಜೊತೆಲಿ ಗಂಡ ಒಂದು ಸಪ್ರೇಟ್ ರೂಮು, ಹೆಂಡತಿ ಒಂದು ಸಪ್ರೇಟ್ ರೂಮು, ಮಗಳಿಗೋಸ್ಕರ ಸ್ಯಾಕ್ರಿಫೈಸು. ಇವತ್ತವರೆಗೂ ಯಾರಿಗೂ ಗೊತ್ತಿಲ್ಲ. 10 ವರ್ಷದಿಂದ ನಾನು ಇನ್ನೂ ಕೌನ್ಸಿಲಿಂಗ್ ಮಾಡ್ತಾನೇ ಇದ್ದೀನಿ.
ಮಗುಗೋಸ್ಕರ ಇರಿ ಯಾರಿಗೂ ಗೊತ್ತಿಲ್ಲ. ಅದು ನಿಜವಾದ ದಾಂಪತ್ಯ ಜೀವನ. ಯಾಕಂದ್ರೆ ಹೆಣ್ಣು ಮಕ್ಕಳು ಭವಿಷ್ಯನ ಹಾಳು ಮಾಡ್ತಿರಿದೀವ್ರಿ. ಇವತ್ತು ಇವ್ರು ಜಗಳ ಮಾಡ್ತಿದ್ದಾರೆ, ಮಕ್ಳ ಬಗ್ಗೆ ಎಲ್ಲ ವಿಡಿಯೋಸ್ ಬರ್ತಾ ಇದೆ. ನಾಳೆ ಬೇರೆಯವ್ನು ಬಂದು ಆ ಮಕ್ಕಳನ್ನ ಅಪಹರಣ ಮಾಡೋ ಗ್ಯಾರಂಟಿ ಇದೆಯಾ ಇಲ್ವಾ? ಅದು ಯಾವ ಗ್ಯಾರಂಟಿ? ಮೇಡಮ್ ಇನ್ನೊಂದು ಹೇಳ್ತೀನಿ, ದೇವೇಗೌಡರು ಅವರ ಪತ್ನಿನ ನೋಡಿ, ಇದಕ್ಕಿಂತ ಸಾಕ್ಷಿ ಬೇರೆ ಬೇಕು. ಇದಕ್ಕಿಂತ ಅದೇ ಗಂಡ 78 ವರ್ಷದ ಪ್ರೀತಿ, ಅದು ನಿಜವಾಗ್ಲೂ ಅದು ಯಾರ ಹತ್ರ ಹೇಳ್ಕೊಳಕ್ಕಲ್ಲ. ಅವ್ರದ್ದು ನೋಡಿದಾಗ, ಊಟ ತಿನ್ನುವಾಗ ಅವ್ರು ತಿಂತಿದ್ರೆ ಇಲ್ಲಿ ಗಂಡ ಆದವರು ಅದು ನೋಡುವಾಗ ದೇ ಆರ್ ಮೋಟಿವೇಟಿಂಗ್ ದ ಅದರ್ ಕಪಲ್ಸ್. ಇನ್ಸ್ಟಾದಲ್ಲಿ ವಿಡಿಯೋ ಮಾಡ್ಕೊಳ್ಳಿಲ್ಲ, ಅಡಿಗೆ ಮಾಡೋ ಬಟ್ಟ ವಿಡಿಯೋ ಮಾಡೋದು. ನಿಮ್ಮ ಹಾಗಿನ ರೀಲ್ಸಿನ ಪ್ರೀತಿ ಅದಾಗಿರ್ಲಿಲ್ಲ. ನಿಮ್ಮ ಹಾಗೆ ಅದೇನು ದೇಶದ ಮಾಜಿ ಪ್ರಧಾನಿ, ಅವ್ರು ಏನ್ ಬೇಕಾದ್ರೂ ಮಾಡ್ಬೋದಿತ್ತು ಮನ್ಸು ಮಾಡಿದ್ರೆ. ಅವ್ರ ಹೆಂಡತಿ ಏನ್ ಬೇಕಾದ್ರೂ ಮಾಡ್ಬೋದು. ಮಾಜಿ ಪ್ರಧಾನಿ ಹೆಂಡತಿ ಅಂತ ಏನ್ ಇವರೆಲ್ಲ ಹಿಂಗಾಗ್ಬಿಟ್ಟಿದ್ರೆ ಮುಗ್ದೆ ಹೋಗಿತ್ತೆ ನಮ್ಮ ದೇಶನೇ ಕೊಂಡ್ಕೊಂಡ್ಬಿಡೋರು. ಸೊ ಈ ಪ್ರೀತಿ ಪ್ರಣಯ ಹೆಂಡತಿ ಮೇಲೆ ತೋರಿಸೋ ಗೌರವ ವಾತ್ಸಲ್ಯ ಕೇವಲ ವಾಟ್ಸಾಪು ಈ ಇನ್ಸ್ಟಾಗ್ರಾಮು ರೀಲ್ಸಿಗೆ ಸೀಮಿತ ಆಗಬಾರ್ದು. ನಿಮಗೆ ಅದಕ್ಕೆ ಜೀವಂತ ನಿದರ್ಶನ ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿಯ ಜೊತೆಗೆ ಇದ್ದ ರೀತಿ, ವರ್ತನೆ, ಸ್ವಭಾವ, ಗುಣ, ಇದನ್ನಾದ್ರೂ ನೋಡಿ ಕಲಿಬಾರ್ದಾ? ರೀಲ್ಸ್ನಲ್ಲಿ ನಿಮಗೆ ಲೈಕ್ಸ್ಗಳು ಸಿಗಬಹುದೇ ಹೊರತಾಗಿ 1 kg ಅಕ್ಕಿ ಸಿಗೋದಿಲ್ಲ. ಕಡೆವರೆಗೂ ಕಟ್ಕೊಂಡವಳು ಕಡೆವರೆಗೂ ಅಂತ ಹೇಳ್ತಾರಲ್ಲ, ಸೊ ಅದು ಗಂಡನಿಗೂ ಹೆಂಡತಿಗೂ, ಹೆಂಡತಿಗೆ ಗಂಡ, ಗಂಡನಿಗೆ ಹೆಂಡತಿ. ಒಂಥರ ನೋಡಿ ಮೇಡಮ್, ನನಗೆ ಅದು ಹೇಳೋದಕ್ಕೇನು ಅನ್ನಿಸ್ತಾ ಇಲ್ಲ. ಪುರುಷನ ಬೆತ್ತಲೆ ನೋಡಿರುವ 2 ಜೀವ, ಒಂದು ತಾಯಿ ಮತ್ತು ಹೆಂಡತಿ. ಹೆಂಡತಿಗೆ ಎಲ್ಲಾ ದೌರ್ಬಲ್ಯಗಳು ಗಂಡನದು ಗೊತ್ತಿದೆ. ಹಂಗೆ ಅಲ್ವಾ ಹೆಂಡತಿಗೂ ಕೂಡ ಹೆಂಡತಿಯ ದೌರ್ಬಲ್ಯ ಗಂಡನಿಗೂ ಗೊತ್ತಿರ್ತವೆ. ಸೊ ಹಾಗಾಗಿ ನಿಮ್ಮಲ್ಲಿ ಮುಚ್ಚುಮರೆ ಏನು? ಆ ಮುಚ್ಚುಮರೆಗಳನ್ನು ಇಡೀ ಲೋಕಕ್ಕೆ ತಿಳಿಸೋ ಕರ್ಮ ಏನ್ರಯ್ಯ ನಿಮಗೆ? ಸ್ವಲ್ಪ ಕೊನೆಯದಾಗಿ ಈ ತರಹದ ಫ್ಯಾಮಿಲಿಗೆ ಏನು ಸಲಹೆ ಕೊಡ್ತೀರಿ? ಸಲಹೆ ಅನ್ನೋಕ್ಕಿಂತ ಏನ್ ಗೊತ್ತಾ, ಈಗ ಈ ಸೋಷಿಯಲ್ ಮೀಡಿಯಾನ ಬಿಟ್ಟುಬಿಡಿ. ಈಗ ಇವನೇ ಹುಚ್ಚಿಡ್ದು ಎಲ್ಲೋ ಹಾಸ್ಪಿಟ್ಲಿಗೆ ಇದೇ ತರ ಮಾಡಿ ಸೇರ್ಕೊಂಡ್ರೆ ಕಮೆಂಟ್ ಮಾಡೋರು, ಲೈಕ್ಸ್ ಮಾಡೋರು, ಫಾಲೋವರ್ಸ್ ಬಂದು ನೋಡ್ಕೊಳಲ್ಲ. ಲಾಸ್ಟಿಗೆ ಬರೋದು ನಿನ್ ಹೆಂಡತಿ ಗಂಡನೇ, ಎಲ್ಲ ಫ್ಯಾಮಿಲಿ ಬರುತ್ತೆ. ಅದು ಬಿಟ್ಕೊಂಡು ಎಷ್ಟು ಸಾಕ್ಷಿಗಳಿದಾವೆ, ಎಷ್ಟು ಉದಾಹರಣೆಗಳಿವೆ ನಮ್ಮ ಲೈಫಲ್ಲಿ. ಫಾರ್ ಎಕ್ಸಾಂಪಲ್ ರೀಸೆಂಟ್ ಆಗಿ ದೇವೇಗೌಡರು ಅವ್ರನ್ನ ನೋಡಿ, ಈ ತರ ಬಾಳಿ ನಿಮಗೆ ಫ್ಯಾನ್ ಫಾಲೋವರ್ಸ್ ಇದ್ದಾರೆ. ಮಂಜು, ಲೀಲಾ, ನಿಮಗೆ ಆಯ್ತು, ನೀವೇನೋ ಪೇಜ್ ಮಾಡ್ಕೊಂಡು ನೀವೇನೋ ಸೋಷಿಯಲ್ ಮೀಡಿಯಾ ಸ್ಟಾರ್ ಹೋಗ್ಲಿ ಮಾಡಿದ್ ಆಯ್ತು. ಮಕ್ಳಿಗೋಸ್ಕರ ಬದುಕಿ ಈ ತಿಕ್ಳು ಆ ತರ ಆಡೋದನ್ನ ಬಿಟ್ಟು ಸ್ವಲ್ಪ ನಿಯತ್ತಾಗಿ ಜೀವನ ನಡೆಸಿ, ಅವಾಗ ನಿಮ್ಮ ಫಾಲೋವರ್ಸ್ ನಿಮ್ಮನ್ನ ಫಾಲೋ ಮಾಡಬಹುದೇನು? ಇಲ್ಲಾಂದ್ರೆ ಮೊದ್ಲು ಇವ್ರಿಬ್ರು ಒದ್ದೊಳಗಕ್ಕೆ ಆ ಮಕ್ಳಿಗೆ ಪಾಪ ಕರ್ಕೊಂಡೋಗಿ ಒಂದಷ್ಟು ಭವಿಷ್ಯ ಕೊಡ್ತಾರಲ್ಲ, ಆ ತರ ಎಲ್ಲಾದ್ರೂ ಸೇರಿಸಿ ಅಷ್ಟೇ, ಇನ್ನೇನ್ ಮಾಡಕ್ಕಾಗಲ್ಲ. ಇಲ್ಲ, ಇವತ್ತು ಏನಾಗುತ್ತಂದ್ರೆ ಇವ್ರು ಗಂಡ ಅಂತ ಈ ತರ ಆಡ್ತಿದ್ರೆ ನಾಳೆ ಅದೇ ಮಕ್ಕಳು ಅವ್ರನ್ನ ರುದ್ರಾಶ್ರಮಕ್ಕೆ ಸೇರಿಸ್ತಾರೆ. ಯಾಕೆ ಅಂತ ಹೇಳಿದ್ರೆ ಮಂಜು ಆಗ್ಲಿ ಲೀಲಾಗ್ಲಿ ಹಿಂಗೆ ಯವ್ವನಾಗಿರಕ್ಕಾಗಲ್ಲ. ಇನ್ನೊಂದು 10-20 ವರ್ಷ 30 ವರ್ಷ ಅವರಿಬ್ರು ಹೀಗೆ ಇರೋಕ್ಕಾಗಲ್ಲ, ವಯಸ್ಸಾಗುತ್ತೆ ಅವ್ರಿಗೂ. ಅವಾಗ ಇದೇ ಮಕ್ಕಳು ನಾವು ಸಣ್ಣದಲ್ಲಿರೋ ತಗೊಂಡಿರೋ ನೋವು, ಅವಮಾನ ಅದು ನಮಗೆ ಗೊತ್ತು. ನೀವು ನಮ್ಮ ಜೊತೆಲಿ ಬದುಕಿದ್ರೆ ನಮಗೆ ಬಂದಿರೋಂಥ ಗಂಡ ಆಗಲಿ ಎಂತೆ ಆಗಲಿ ನಮ್ಮನ್ನು ನೋಡ್ಕೊಳ್ಳೋದಿಲ್ಲ ಅಂತೇಳಿ ಇವರಿಬ್ಬರನ್ನ ವೃದ್ಧಾಶ್ರಮಕ್ಕೆ ಬಿಟ್ಟು ಹೋಗ್ಬೋದು. ಇಲ್ಲ ಇವ್ರನ್ನ ಯಾರಿಗೂ ಹೇಳ್ದಂಗೆ ಆ ಮಕ್ಕಳು ಬಿಟ್ಟು ಹೋಗ್ಬೋದು ಚಾನ್ಸಸ್ ಇರುತ್ತೆ. ಸಾಯಿಲ್, ನೀವೇನೇ ಹೇಳ್ತೀರಾ ಇದನ್ನ, ಈ ಹುಚ್ಚಾಟ, ಈ ರಂಪಾಟ ಇದನ್ನ ನೋಡಿದಾಗ ನಮಗೂ ಬೇಜಾರಾಗುತ್ತೆ. ಏನಪ್ಪ ಹೌದು, ಈ ರಾದ್ಧಾಂತ ಇಲ್ಲಿ ಕೊನೆ ಆಗಬೇಕು. ನನ್ನ ಸಲಹೆ ಇದು. ಕಾರಣ ಗಂಡಸಿಗೆ ಅತ್ತಂತೆ ಹೆಣ್ಣು ಮಗಳಿಗೂ ಅಳಕ್ಕಾಗೋದಿಲ್ಲ ಕೆಲವೊಮ್ಮೆ. ಅವಳು ನೋಡಿ ಆಕೆ ಈತ ವಿಡಿಯೋ ಹಿಂಗೆ ಓಪನ್ ಮಾಡಿದ ತಕ್ಷಣ ಆಕೆಗೆ ಆ ಮುಖ ತೋರಿಸೋದಕ್ಕೆ ನಾಚಿಕೆ. ಪಾಪ ಹಿಂಗೆ ಕ್ಯಾಮ್ರಾದ ಅಡ್ಡ ಹಿಡಿತಾಳೆ ಹೆಣ್ಣು ಮಗಳು. ಪಾಪ ನನ್ನ ವಿಡಿಯೋ ಯಾಕೆ ಮಾಡ್ತೀಯಾ? ಚಿತ್ರ ಹಿಂಸೆ ಕೊಡ್ತಿದ್ದಾನೆ ಅನ್ಸುತ್ತೆ ನನ್ನ ಪ್ರಕಾರ. ಒಂದು ಹೆಣ್ಣು ಮಗಳ ಎವ್ರಿ ಆಕ್ಟಿವಿಟೀಸ್ ಅನ್ನ ಸಾರ್ವಜನಿಕವಾಗಿ ಗಂಡ ಹೇಳುತ್ತಿದ್ದಾನೆ ಅನ್ನುವಾಗ ಆ ಹೆಂಡತಿಯ ಹೃದಯದಲ್ಲಿ ನಿಶ್ಶಬ್ದವಾದ ಸಂಕಟ ಉಂಟಾಗುತ್ತೆ. ಕಟ್ಕೊಂಡಿರೋ ಗಂಡನೇ ನನ್ನ ಬಗ್ಗೆ ಹೇಳ್ತಿದ್ದಾನೆ ಊರವ್ರಿಗೆ. ಎಲ್ಲಿಗೆ ತಲುಪ್ತಾ ಇದೆ ನಮ್ಮ ಸಮಾಜ? ಈ ತರಹದ ವ್ಯಕ್ತಿಗಳನ್ನ ಎಂಟರ್ಟೈನ್ ಮಾಡುವಂತ ಒಂದು ವರ್ಗ, ಈ ತರಹದ ವ್ಯಕ್ತಿಗಳಿಗೆ ಮನರಂಜನೆ ಕೊಟ್ಟು ಏನ್ ಪ್ರಯೋಜನ ಇದೆ? ಯಾವುದಾದ್ರೂ ಸಂಸಾರಕ್ಕೊಂದು ಧನಾತ್ಮಕ ಮೆಸೇಜ್ ಇದೆಯಾ ಇದರಲ್ಲಿ? ಹೆಂಡತಿಯ ವಿಡಿಯೋ ಮಾಡೋದು, ಹೆಂಡತಿ ಅಳೋದನ್ನ, ಹೆಂಡತಿ ತಡೆಯೋದನ್ನ, ಹೆಂಡತಿ ಬ್ಯಾಗ್ ಪ್ಯಾಕ್ ಮಾಡೋದನ್ನ, ಹೆಂಡತಿ ಮಕ್ಕಳ ಕೈ ಹಿಡಿದು ಮನೆಯಿಂದ ಅಥವಾ ಮನೆ ಮಹಡಿ ಇಳಿಯೋದನ್ನ ವಿಡಿಯೋ ಮಾಡಿಬಿಟ್ಟು ರೀಲ್ಸ್ ನಲ್ಲಿ ಹಾಕ್ತಾರೆ ಅನ್ನೋದಾದ್ರೆ ಆತ ಅಪೇಕ್ಷೆ ಮಾಡ್ತಿರೋದು ಏನು? ಆತನಿಗೆ ಲೀಲಾ ಮುಖ್ಯ ಅನ್ನೋ ಗೊತ್ತಾಗ್ತಾ ಇಲ್ಲ, ಆತನಿಗೆ ಮಕ್ಕಳು ಮುಖ್ಯ ಅನ್ನೋ ಗೊತ್ತಾಗ್ತಾ ಇಲ್ಲ. ಆತನಿಗೆ ಮುಖ್ಯ ಇರೋದೇನು ಮೇಡಮ್? ಆಕ್ಚುಲಿ ಏನಾಗ್ತಿದೆ, ಫಸ್ಟ್ ಆಫ್ ಆಲ್ ಅವ್ರ ಫಾಲೋವರ್ಸ್ ಇದಾರಲ್ಲ, ಅವ್ರು ಅನ್ಫಾಲೋ ಮಾಡಬೇಕು. ಕಾರಣ ಏನು ಅಂತ ಹೇಳಿದ್ರೆ ಅವ್ರಿಗೆ ಜಾಸ್ತಿ ಶೇರ್ ಆಗ್ತಿರೋ ಕಾರಣಕ್ಕೆ, ಜಾಸ್ತಿ ಕಮೆಂಟ್ ಆಗ್ತಿರೋ ಕಾರಣಕ್ಕೆ ಈ ಅವ್ರ ವಿಡಿಯೋ ತೆಗೆದು ಮಾಡ್ತಾ ಇದ್ದಾರೆ. ಫಸ್ಟ್ ಅವ್ರ ಫಾಲೋವರ್ಸ್ ಅವ್ರು ಯೋಚನೆ ಮಾಡಬೇಕು. ತನ್ನ ಹೆಂಡತಿ ಹತ್ರ ಜಗಳ ಮಾಡ್ತಿರೋದು, ಈಗ ಆಕೆ ಮನೆ ಬಿಟ್ಟು ಹೋಗ್ಬೇಕಂತ ಅನ್ಸಿರ್ಲಿಲ್ಲ, ಅವನ ಮಾತಾಡಿರೋಂಥ ವಸ್ತುಗಳಿಗೆ, ಆ ಪದಗಳಿಗೆ ಅವಳು ಮನೆ ಬಿಟ್ಟು ಹೋಗಿರೋದು. ಇನ್ನೊಂದು ಸೈಲ್, ಒಂದು ಹೆಣ್ಣು ಇನ್ನೂ ಒಂದಷ್ಟು ಉದಾಹರಣೆ, ಅವಳು ಎಷ್ಟು
ಸ್ಥಿತಿಲಿ ಇರ್ಬೋದು, ಆದ್ರೆ ಆ ಕೆಟ್ಟ ಸ್ಥಿತಿಯನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಗಂಡ ಅವಳನ್ನ ರಕ್ಷಣೆ ಮಾಡ್ತಾನೆ. ಅವಳು ಏನೇ ಮಾಡಿದ್ರು ಗಂಡ ಮುಚ್ಚಾಕ್ತಾನೆ, ಗಂಡ ಅವಳನ್ನ ಸೇವ್ ಮಾಡ್ತಾನೆ. ಇದು ಹಂಗಲ್ಲ, ಗಂಡನೇ ಎಲ್ಲ ಪಬ್ಲಿಸಿಟಿ ಕೊಡ್ತಾ ಇದಾರೆ ಅಂದ್ಮೇಲೆ ಅಲ್ಲಿ ಅರ್ಥ ಮಾಡ್ಕೊ. ಫಾಲೋವರ್ಸ್ ಫಸ್ಟ್ ಆಫ್ ಆಲ್ ಫಾಲೋ ಮಾಡ್ತಿರೋದು, ದಯವಿಟ್ಟು ಅವ್ರನ್ನ ಅನ್ಫಾಲೋ ಮಾಡಿ. ಅವ್ರು ಏನೇ ರೀಲ್ಸ್ ಹಾಕಿದ್ರು ಅದು ಯಾರು ಕೇರ್ ಮಾಡಲ್ಲ, ಅವಾಗ ಅವ್ರು ನ್ಯೂಟ್ರಲ್ ಆಗ್ತಾರೆ. ಭಾಷೆ ಕತೆ ಹೇಳ್ತಾ ಇತ್ತಾ, ಹೆಂಡತಿನ ಅವ್ನು ಹೇಳಿದ ರೀತಿ ಎಂತೆಂತ ಮಜಾ ಮಾಡ್ಕೊಂಬ, ಇದೆಲ್ಲ ಹೇಳೋಂತ ಬದುಗಳಲ್ಲ ಅದು. ಆಕೆ ಆ ಒಂದು ಮನಸ್ತಾಪದಲ್ಲಿ ಬ್ಯಾಗ್ ಎತ್ಕೊಂಡು ಹೋಗಿದ್ದಾರೆ. ಬ್ಯಾಗ್ ಏನು ದೊಡ್ಡ ಸೂಟ್ ಕೇಸ್ ಎತ್ಕೊಂಡು ಹೋಗಿಲ್ಲ, ಏನೋ 2-4 ಬಟ್ಟೆ ಹಾಕೊಂಡಿರ್ಬೋದು ಮಕ್ಕಳದು, ಅದು ಹಾಕೊಂಡು ಹೋಗಿರ್ಬೋದು. ಅದಕ್ಕೆ ಕಾರಣ ಯಾರು? ಅವನೇ. ಫಸ್ಟ್ ಆಫ್ ಆಲ್ ಮಂಜು ಆದವರು ಅರ್ಥ ಮಾಡ್ಕೊಳ್ಳಿ. ಮಂಜು, ನಿನ್ನ ಹೆಂಡತಿ, ನಿನ್ನ ಸಂಸಾರ, ನಿನ್ನ ಮಕ್ಕಳು ನಿನಗೆ ಮುಖ್ಯ ಪಾತ್ರ. ನಾಳೆ ನಿನಗೇನು ಹೆಚ್ಚು ಕಡಿಮೆ ಆದರೆ ಅವರೇ ನಿನ್ನ ಜೀವನಕ್ಕೆ ಬರೋದು, ಅವಳಿಗೇನು ಹೆಚ್ಚು ಕಮ್ಮಿ ಆದರೆ ನೀನು ಅವ್ರ ಜೀವನಕ್ಕೆ ಹೋಗೋದು. ಯಾವುದೇ ಕಾರಣಕ್ಕೆ ನೀವು ರೀಲ್ಸ್ ಪ್ರಕಾರದಲ್ಲಿ ನೀವು ಅದನ್ನು ವಿಡಿಯೋ ಮಾಡ್ಕೊಂಡು ತೋರಿಸಿದ್ರೆ ಕಳ್ಕೊಳ್ಳೋದು ನೀವು, ನಾವಲ್ಲ. ಅದು ನೀವು ಅರ್ಥ ಮಾಡ್ಕೊಳ್ಳಿ. ಗಂಡ ಹೆಂಡತಿ ನಿಮ್ಮಿಂದ ನೋಡಿ ಜನಗಳನ್ನ ಕಲಿಬೇಕು ವಿನ ಅಂಥ ರೀಲ್ಸ್ಗಳನ್ನ ಮಾಡಿ ನೀವು. ಅದು ಬಿಟ್ಟು ಸಮಾಜಕ್ಕೆ ಬೇಕಾಗಿರೋಂಥ ವಿಷಯಗಳನ್ನ ನೀವು ಮಾಡಿದ್ರೆ ಸಮಾಜ ನಿಮ್ಮನ್ನು ಒಪ್ಕೊಳ್ತಾರೆ. ನಿಮ್ಮನ್ನ ಒಂದು ಮೋಟಿವೇಟರ್ ತಗೊಂಡು ನಿಮ್ಮನ್ನ ಚೀಫ್ ಗೆಸ್ಟ್ ಕರೆಯೋದಕ್ಕೆ ಚಾನ್ಸಸ್ ಇರುತ್ತೆ. ಇಲ್ಲ, ನೀವು ಅತಿ ಬುದ್ಧಿವಂತರಾಗಿ ಅತಿ ದಡ್ಡರಾಗಿ ಕೆಲಸ ಮಾಡ್ತಿದ್ರೆ ನಿಮ್ಮನ್ನು ನೋಡಿ ಬೇರೆ ಸಂಸಾರಗೂ ಆಗೋದಕ್ಕೆ ಒಂದು ಕಾರಣ ಸಾಧ್ಯ ಇರುತ್ತೆ. ಏನ್ ಹೇಳ್ತೀರಾ ಶಿಲ್ಪ? 100%. ಇನ್ನು ಪದೇ ಪದೇ ಶಿಲ್ಪ ಇವರುಗಳು ರೀಲ್ಸ್ ಮಾಡ್ಬೇಕಾದ್ರೆ ಮಕ್ಕಳನ್ನ ಬಲವಂತವಾಗಿ ಎಳಕ ಬಂದ್ಬಿಟ್ಟು ರೀಲ್ಸ್ ಅಲ್ಲಿ ತೋರಿಸೋ ಪ್ರಯತ್ನಗಳಾಗ್ತವೆ. ಮಕ್ಕಳನ್ನ ತೋರಿಸುವಂತ ನೆಸೆಸಿಟಿ ಏನಿದೆ? ಆ ಮಕ್ಕಳನ್ನ ಹಾಳು ಮಾಡ್ತಿರೋದು ಇಲ್ಲ, ಸುಮಾರು ರೀಲ್ಸ್ಗಳು ಹಾಗೆ ಆಗ್ತಿದೆ. ತಂದೆ ತಾಯಿಗೆ ಜಾಸ್ತಿ ಫಾಲೋವರ್ಸ್ ಆಗ್ಬೇಕು, ಇದ್ ಮಾಡ್ಬೇಕಂದ್ರೆ ಸುಮಾರು ಕೇಸಸ್ ಇದನ್ನ ಮಾಡೋರಿಗೆ ಮೋಸ್ಟ್ಲಿ ಮನೆಗೆ ಹೋಗಿ 4 ಹೊಡೆದು ಬಾಸಿ ಮುಚ್ಕೊಂಡು ಕುತ್ಕೊಳ್ಳಿ ಅಂದ್ರೆ ಕರೆಕ್ಟಾಗಿ ನಾಳೆಯಿಂದ ನೆಟ್ಟಿಗೆ ಕೆಲ್ಸಕ್ಕೆ ಹೋಗಿ ಬಂದು ಸಂಸಾರ ನಡೆಸ್ತಾರೆ ಅಂತ ಅನ್ಸುತ್ತೆ. ಇಲ್ಲ ಅಂತ ಅಂದ್ರೆ ಇವ್ರದ್ದು ಇದೇ ಗೋಳು. ಇವತ್ತು ಲೀಲಾ ಹೋದ್ಲು, ನಾಳೆ ಇನ್ನೊಂದೇನಾಯ್ತು, ಅವರಿಬ್ರು ಕಾಂಪ್ರಮೈಸ್ ಆಗುತ್ತೆ, ಮತ್ತೆ ಕಿತ್ತೋಗುತ್ತೆ, ಮತ್ತೆ ಕಾಂಪ್ರಮೈಸ್ ಆಗುತ್ತೆ. ಅದು ಸೋಷಿಯಲ್ ಮೀಡಿಯಾದಲ್ಲಿ ಆಹಾರ ಆಗುತ್ತೆ. ಇದು ನೋಡಿ, 2 ದಿನ ಮೇಲೆ ಸರಿ ಆಗ್ತಾರೆ, ಅವರಿಬ್ರು ಒಟ್ಟಿಗೆ ಬರ್ತಾರೆ 2 ದಿನ ಆದ್ಮೇಲೆ. ಹುಚ್ಚರ ಸಂತೆಯಲ್ಲಿ ಉಂಡವನೇ ಜಾಣ ಅಂದಂಗೆ ಹಾಗೆ ನೋಡ್ರಪ್ಪ. ಅಲ್ಲ, ಏನೋ ಸಾಯಿಲ್ ಹೊಸದಾಗಿ ಒಂದು ವಿಡಿಯೋ ಬರ್ತಿದೆಯಂತೆ. ಏನ್ ವಿಡಿಯೋ? ಈ ಮಧ್ಯೆ ಒಂದು ಲೇಟೆಸ್ಟ್ ಅಪ್ಡೇಟ್ಗಳು ಸಿಗ್ತಾ ಇದೆ. ಈವರೆಗೂ ಮಂಜುನಾಥ್ ಮಾತನಾಡಿರುವುದನ್ನ ಮಾತ್ರ ನಾವು ಗಮನಿಸ್ತಾ ಇದ್ವಿ. ಲೀಲಾ ಕೂಡ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದಾರಂತೆ, ಅದ್ರ ವರ್ಕ್ ಆಗ್ತಾ ಇದೆ. ಅದೇನೇ ಇರ್ಲಿ ನೋಡಿ, ನಿಮ್ಮ ಮೇಲೆ ಅನುಕಂಪ ಹುಟ್ಟಬೇಕು ಅನ್ನೋ ಕಾರಣಕ್ಕೋಸ್ಕರ ನೀವು ವಿಡಿಯೋ ಮಾಡಿ ಹಾಕದಂಗೆ ಕಾಣ್ತಿಲ್ಲ. ಜನರಿಗೆ ಸಿಟ್ಟು ಬರೋ ತರ ಇದೆ ಇವ್ರ ಪ್ರತಿಯೊಂದು ವಿಡಿಯೋಗಳು ಕೂಡ. ಪ್ರತಿಯೊಂದು ವಿಡಿಯೋ ಇದೇನೋ ಸ್ಕ್ರಿಪ್ಟೆಡ್ ರಾದ್ಧಾಂತ ಅಂದಂಗೂ ಕಾಣ್ತಾ ಇದೆ ಕೆಲವರಿಗೆ. ಅಲ್ಲ, ಆ ವಿಡಿಯೋ ನೋಡೋಣ, ಆಮೇಲೆ ನಾವು ಡಿಸೈಡ್ ಮಾಡೋಣ. ಅದೇನೋ ಬರ್ತಾ ಇದೆ ಲೀಲಾ ವಿಡಿಯೋ. ಅದು ಲೀಲಾ ಅವರು ಮಾತನಾಡಿರೋದು. ಅಲ್ಲ, ಮೋಸ್ಟ್ಲಿ ಆ ವಿಡಿಯೋದಲ್ಲಿ ಬೇಸತ್ತೋಳು ಇವನ್ನ ಟಾರ್ಚರ್ ತಡಿಯಕ್ಕಾಗದೆ ವಿಡಿಯೋ ಮಾಡಿರ್ಬೋದು, ಅಥವಾ ಇವನು ಈ ತರ ವಿಡಿಯೋ ಮಾಡ್ದೋ ನನ್ನ ಮಾನಹಾನಿ ಆಯ್ತು, ನನ್ಗೆ ಇನ್ನೊಂದೇನೋ ಆಯ್ತು ಅನ್ನೋ ಕಾರಣಕ್ಕೆ ವಿಡಿಯೋ ಮಾಡಿರ್ಬೋದು. ಗೊತ್ತಿಲ್ಲ ಆ ವಿಡಿಯೋದಲ್ಲಿ ಏನಿದೆ ಅಂತ. ಸೊ ನಾವು ಡಿಸೈಡ್ ಮಾಡೋದು ಮೋಸ್ಟ್ಲಿ ಬೇಡ ಅನ್ಸುತ್ತೆ. ವಿಡಿಯೋ ನೋಡಿದ್ಮೇಲೆ ಬೇಡ ಇವಳು ಇಲ್ಲ ಗಿಮಿಕ್ ಮಾಡ್ತಿದ್ದಾಳ ಅಥವಾ ಇವಳು ರಿಯಲ್ ಆಗಿ ಮಾಡ್ತಿದ್ದಾಳ ಅಂತ. ಸೊ ಇವಳು ಗಿಮಿಕ್ ಮಾಡಿದ್ರೆ ಇವರಿಬ್ರು ಫಸ್ಟ್ ಒದ್ದು ಒಳಗಾಗ್ಬೇಕಷ್ಟೇ, ಇನ್ನೇನು ಇಲ್ಲ. ಇವರಿಗೆ ಬುದ್ಧಿ ಬರ್ಬೇಕಾದ್ರೆ ಅದ್ ಮಾಡ್ಲೇಬೇಕು ಆಬ್ವಿಯಸ್ಲಿ. ಇಲ್ಲಾಂದ್ರೆ ಇವ್ರ ಹುಚ್ಚಾಟ ಜಾಸ್ತಿ ಆಗ್ತಾನೆ ಇರುತ್ತೆ. ಇದಕ್ಕೆ ಬ್ರೇಕ್ ಇಲ್ಲ. ಪಬ್ಲಿಕ್ ಒಂಥರದ್ದು ಕಿರಿಕಿರಿ ಮೇಡಮ್. ಹೌದು, ಪಬ್ಲಿಕ್ ಸಿಟಿಗೆ ಅಂತಲ್ಲ, ಇವ್ರಿಗೆ ಸ್ಟಾರ್ಟಿಂಗ್ ಇಂದ ನೋಡ್ಕೊಂಡ್ ಬಂದಿದ್ದೀರ ಅವ್ರು ಹೇಗಿತ್ತು ಅಂತ. ಸ್ಟಾರ್ಟಿಂಗ್ ಇಂದ ಹಾಗೇ ಬರ್ತಾ ಇದೆ. ಲೀಲಾ ಮಂಜು ಬಗ್ಗೆ ಏನ್ ಮಾತನಾಡಿದ್ದಾರೆ, ಲೀಲಾರ ಹೊಸ ವರಸೆ ಏನು, ಎಕ್ಸ್ಕ್ಲೂಸಿವ್ ವಿಡಿಯೋ ನೋಡ್ಕೊಂಡು ಬರೋಣ. ಅವನ್ ಬಾಯಲ್ಲಿ ಬರೋದೆಲ್ಲ ಬರೀ ಸುಳ್ಳು ಸುಳ್ಳು ಸುಳ್ಳು. ಅವನ್ ನಿಜ ಅನ್ನೋದೇ ಹೇಳೋದೇ ಇಲ್ಲ. ಬರೀ ನಾಟಕ ನಾಟಕ ನಾಟಕ. ಎಷ್ಟು ನಾಟಕ ಮಾಡ್ತಾನೆ ಅಂದ್ರೆ ಹೇಳಕ್ ಸಾಧ್ಯ ಇಲ್ಲ, ಅಷ್ಟು ನಾಟಕ ಮಾಡ್ತಾನೆ ನೋಡಿ. ಸುಮ್ನೆ ಎಲ್ಲ ನನ್ನ ಬಗ್ಗೆ ಕೆಡ್ಗೆಡ್ದಾಗೆಲ್ಲ ನನ್ಗೆ ಮಾಡಿರೋ ಒಂದು ತಪ್ಪಿಗೆ ಯಾರು ಏನು ಸಾಚ ಅಲ್ಲ. ಮಾಡಿರೋ ಒಂದು ತಪ್ಪಿಗೆ ಇಲ್ಲದೆ ಇರೋದೆಲ್ಲ ನನ್ನ ಮೇಲೆ ಹೇಳ್ಬೇಡಿ ನೀವು. ಅಲ್ಲಿ ಅವ್ರ ಮನೇಲಿ ಅವ್ರ ಪರಿಸ್ಥಿತಿ ಏನೇನಿದೆ ಅಂತ ಅಂದ್ಬಿಟ್ಟು ಅವ್ರಿಗೆ ಮಾತ್ರ ಗೊತ್ತಿರತ್ತೆ, ನೋಡೋ ಜನಕ್ಕೆಲ್ಲ ಗೊತ್ತಿರೋದು. ಅಲ್ಲಿ ಏನಿದೆ ಅಂತ ಅಂದ್ಬಿಟ್ಟು ಕರೆಕ್ಟ್ ಆಗಿ ತಿಳ್ಕೊಂಡು ಮಾತಾಡಿ ಯಾರೇ ಆಗ್ಲಿ. ಇವನು 4 ಗೋಡೆ ಮಧ್ಯೆ ಮುಗಿಸ್ಕೊಳ್ಳೋ ಇದನ್ನ ಪಬ್ಲಿಕ್ ಮಾಡ್ತಾ ಇದ್ದಾನೆ. ಯಾಕಂದ್ರೆ ನನ್ನ ಮಾನ ಮರ್ಯಾದೆ ತೆಗಿಬೇಕು. ಹಲೋ, ಎಸ್ ಮಂಜು ಅವರೇ, ಏನು ನಿಮ್ಮ ಲೀಲೆಯ ಕತೆ ಅಂತ? ಏನ್ರಿ ನಿಮ್ಮ ಗೋಳಿದು? 3 ದಿನ ಚೆನ್ನಾಗಿದ್ದೀರಾ, 3 ದಿನ ಚೆನ್ನಾಗಿ ವಿಡಿಯೋ ಮಾಡ್ತೀರಾ, 3 ದಿನಕ್ಕೆ ಮತ್ತೆ ಅದೇ ಬ್ರೇಕಪ್, ಓಡೋದ್ಲ, ಇನ್ನೊಂದೇನೋ ಸೂಟ್ ಕೇಸ್ ಪ್ಯಾಕ್ ಮಾಡ್ಕೊಂಡು ಹೋದ್ಲ ಅಂತೀರಾ. ಅಲ್ಲ, ನಂಗೆ ಒಂದು ಅರ್ಥ ಆಗಲ್ಲ. ನೀವು ವಿಡಿಯೋ ಮಾಡ್ತೀರಾ, ಓಕೆ ಫೈನ್, ನಿಮ್ಮ ಹೆಂಡತಿಯ ಇದು
ಆಯ್ತಾ, ಮಾಡಿ, ಬೇಜಾರಿಲ್ಲ. ಆದ್ರೆ ಒಂದು ಹೆಣ್ಣಿಗೆ ಅವಳು ಬೇರೆಯವ್ರ ಜೊತೆ ಮಜಾ ಮಾಡ್ಲಿ ಅಂತೆಲ್ಲ ಹೇಳ್ತಿಲ್ಲ, ಅದು ಸರಿನಾ ಮಂಜು ಅವರೇ? ಹಲೋ ಮಂಜು ಮಾತಾಡಿ, ಮುಂದುವರಿಸಿ ಮೇಡಮ್. ಲೈನಲ್ಲಿ ಇದ್ದೀರಾ? ಸರ್ ನಾನು ತುಂಬಾ ಚೆನ್ನಾಗಿ ಲೈನಲ್ಲಿ ಇದ್ದೀನಿ, ತುಂಬಾ ಚೆನ್ನಾಗಿ. ನಿಮ್ಮ ಧ್ವನಿ ಕೇಳಿಸ್ತಾ ಇದೆ, ನನ್ನ ಧ್ವನಿ ಕೇಳಿಸ್ತಿದ್ಯಾ ಸರ್? ಮೇಡಮ್ ಕೇಳಿಸ್ತದೆ ಮೇಡಮ್. ಸರ್ ಓಕೆ ಸರ್. ಬಟ್ ಈಗ ನೀವು ಒಂದು ವಿಡಿಯೋವನ್ನ ಮಾಡಿದೀರಾ, ಲೀಲಾ ವಿಡಿಯೋ, ಲೀಲಾ ಬಿಟ್ಟೋದ್ಲು ಹೋದ್ಲು ಮತ್ತೆ ಅಂತೇಳಿ ವಿಡಿಯೋ ಮಾಡಿದೀರಾ. ಓಕೆ ಫೈನ್, ನಿಮ್ಮ ಹೆಂಡತಿ ಹೋದ್ಲು, ಓಕೆ ಫೈನ್. ಆದ್ರೆ ಆ ವಿಡಿಯೋದಲ್ಲಿ ಅವಳು ಬೇರೆಯವ್ರ ಜೊತೆ ಮಜಾ ಮಾಡ್ಲಿ ಅಂತ ಹೇಳ್ತಿರಲ್ಲ, ನೀವೊಬ್ರು ಗಂಡನನ್ರಿ ನೀವು? ಮೇಡಮ್ ನನಗೆ ಒಂದೊಂದು ಮೇಡಮ್ ಮಾತಾಡಿರೋದು ಅವಳು. ಪ್ರತಿಯೊಂದು ನನ್ನ ಹತ್ರ ವಿಡಿಯೋ ಇದೆ, ಕಳಿಸಿ ನೋಡಿ ಮೇಡಮ್. ಏನ್ ಮಾತಾಡಿದ್ರು? ಮಾತಾಡಿದ್ರೆ ನಿಮ್ಮ ಗಂಡ ಹೆಂಡತಿಯ ಮಾತುಗಳು, ಗಂಡ ಹೆಂಡತಿಯ ಸಂಬಂಧ 3 ಗೋಡೆ ಮಧ್ಯೆ ಇರಬೇಕು. ಅದು ಬಿಟ್ಕೊಂಡು ಹೊರಗಡೆ ಪಬ್ಲಿಕ್ ಅಲ್ಲಿ ಹೆಂಡತಿಗೆ ಹೇಳ್ತಿರಲ್ಲ, ಒಂದು ಹುಡುಗಿಗೆ ಒಂದು ಹೆಣ್ಣಿಗೆ, ಏನ್ರಿ ಹೇಳ ನಿಮ್ಗೆ? ಒಂದ್ ನಿಮಿಷ ಮೇಡಮ್, ಇವಾಗ ಅದೆಲ್ಲ ಮಾತಾಡೋಣ, ಆಮೇಲೆ ಮಾತಾಡೋಣ. ನಾನು ಅದಕ್ಕೆ ಇದು ನ್ಯಾಯ ಕೇಳಿಸ್ತಾ ಇಲ್ಲ ನಿಮ್ ನೋಡಿ, ಗೊರ್ಗೊರ್ ಅಂತ ಇದೆ. ಅಲ್ಲ ನಂಗೆ ಕೇಳಿಸ್ತಾ ಇದೆ ಬಿಡಿ ನಿಮ್ ವಾಯ್ಸು. ಸರಿ, ಏನ್ ಮತ್ತೇನು ಮತ್ತೆ ಓದ್ಲು ಅಂತ ನಿಮ್ ಗೋಳೇನು? ನಮ್ದೇನೋ ಗೊರ್ಗೊರ್ ಅಂತ ಕೇಳಿಸ್ತಾ ಇದೆ, ನಾನು ಮಾತಾಡೋದು. ನಾನು ಇನ್ನೊಂದು ಫೋನಿಂದ ಮಾಡ್ತೀನಿ. ಮಂಜು ಅವರೇ, ಈಗ ಲೀಲಾ ಎಲ್ಲಿ ಅನ್ನೋ ಪ್ರಶ್ನೆಗೆ ಏನು ಉತ್ತರ ಕೊಡ್ತೀರಿ? ಕಟ್ ಮಾಡಿದ್ರು. ಈ ಮನುಷ್ಯನದು ಎಲ್ಲವೂ ಅಸ್ಪಷ್ಟ, ಎಲ್ಲವೂ ಅಪರಿಪೂರ್ಣ, ಯಾವುದೂ ಕಂಪ್ಲೀಟ್ ಅಲ್ಲ. ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡೋ ವ್ಯವಧಾನ ಇಲ್ದಲೇ ಇದ್ರೆ ಆ ಇರೋ ಮೀಸೆ ಅನ್ನೋದು ಕ್ಲೀನ್ ಶೇವ್ ಮಾಡ್ಬಿಡತ್ಲ. ಕಾನ್ಫಿಡೆನ್ಸ್ ಲೆವೆಲ್ ಇಲ್ಲ ಅವ್ರಿಗೆ, ಕಾನ್ಫಿಡೆನ್ಸ್ ಲೆವೆಲ್ ಇಲ್ಲ ಅವ್ರಿಗೆ. ಏನಂದ್ರೆ ಬೇರೆಯವ್ರಿಗೂ ಅವರು ನಮ್ಮನ್ನ ಇದು ಚಂಚಲ ಮಾಡಿಸ್ತಾ ಇದ್ದಾರೆ, ಅವರು ಚಂಚಲ ಆಗ್ತಾರೆ. ನಮ್ಮ ಟೀಮ್ದು ಡಿಸ್ಕನೆಕ್ಟ್ ಆಯ್ತು. ಏನೇ ಇರ್ಲಿ, ಮಂಜು ಅವ್ರೇನೋ ಹೇಳಿದ್ದಾರೆ ಮತ್ತೊಂದ್ಸರಿ ಫೋನ್ ಮಾಡ್ತೀನಿ ಇನ್ನೊಂದ್ ಮೊಬೈಲ್ ಇಂದ ಅಂತ. ಸಾಧ್ಯ ಆದ್ರೆ ಮಾಡಿ, ಕೇಳಿಸ್ತಿರ್ಬೇಕು. ಹಳೆ ಅವ್ರ ವಿಡಿಯೋ ಮಾತನಾಡ್ತಾ ಇದ್ದೀವಿ, ಮುಂದುವರಿಸೋದಾದ್ರೆ. ಅವನ್ ಬಾಯಲ್ಲಿ ಬರೋದೆಲ್ಲ ಬರೀ ಸುಳ್ಳು ಸುಳ್ಳು ಸುಳ್ಳು. ಅವನ್ ನಿಜ ಅನ್ನೋದೇ ಹೇಳೋದೇ ಇಲ್ಲ, ಬರೀ ನಾಟಕ ನಾಟಕ ನಾಟಕ. ಎಷ್ಟು ನಾಟಕ ಮಾಡ್ತಾನೆ ಅಂದ್ರೆ ಹೇಳಕ್ ಸಾಧ್ಯ ಇಲ್ಲ, ಅಷ್ಟು ನಾಟಕ ಮಾಡ್ತಾನೆ ನೋಡಿ. ಸುಮ್ನೆ ಎಲ್ಲ ನನ್ನ ಬಗ್ಗೆ ಕೆಡ್ಗೆಡ್ದಾಗೆಲ್ಲ ನನ್ಗೆ ಮಾಡಿರೋ ಒಂದು ತಪ್ಪಿಗೆ ಯಾರು ಏನು ಸಾಚ ಅಲ್ಲ, ಮಾಡಿರೋ ಒಂದು ತಪ್ಪಿಗೆ ಇಲ್ಲೇ ಇರೋದೆಲ್ಲ ನನ್ನ ಮೇಲೆ ಹೇಳ್ಬೇಡಿ ನೀವು. ಅಲ್ಲಿ ಅವ್ರ ಮನೇಲಿ ಅವ್ರ ಪರಿಸ್ಥಿತಿ ಏನೇನಿದೆ ಅಂತ ಅಂದ್ಬಿಟ್ಟು ಅವ್ರಿಗೆ ಮಾತ್ರ ಗೊತ್ತಿರತ್ತೆ, ನೋಡೋ ಜನಕ್ಕೆಲ್ಲ ಗೊತ್ತಿರೋದು. ಅಲ್ಲಿ ಏನಿದೆ ಅಂತ ಅಂದ್ಬಿಟ್ಟು ಕರೆಕ್ಟ್ ಆಗಿ ತಿಳ್ಕೊಂಡು ನೀವು ಮಾತಾಡಿ, ಯಾರೇ ಆಗ್ಲಿ. ಇವನು 4 ಗೋಡೆ ಮಧ್ಯೆ ಮುಗಿಸ್ಕೊಳ್ಳೋ ಇದನ್ನ ಪಬ್ಲಿಕ್ ಮಾಡ್ತಾ ಇದ್ದಾನೆ. ಯಾಕಂದ್ರೆ ನನ್ ಮಾನ ಮರ್ಯಾದೆ ತೆಗಿಬೇಕು, ಬೇಕು ಅಂತ ಅಂದ್ಬಿಟ್ಟು ನನ್ ಮಾನ ಮರ್ಯಾದೆ ತೆಗಿಬೇಕು, ಇವಳನ್ನೆಲ್ಲೂ ಬದುಕಕ್ ಬಿಡ್ಬಾರ್ದು, ಇವಳೇನಾದ್ರೂ ಒಂದ್ ಗತಿ ಮಾಡ್ಬೇಕು ಅಂತ ಅಂದ್ಬಿಟ್ಟು ಇವಾಗ್ಲೂ ಅವ್ನ ಮೇಂಡಲ್ಲಿ ಅದೇನೆ ಇರೋದು. ಇವಳ ಮರ್ಯಾದೆ ತೆಗಿಬೇಕು, ಇವಳ್ದು ಇದು ಮಾಡ್ಬೇಕು ಅಂತ ಅಂದ್ಬಿಟ್ಟು ಇಷ್ಟೆಲ್ಲ ಮಾಡ್ತಾ ಇದ್ದಾನೆ. ಅಲ್ಲಿ ಏನಾಗಿದೆ ಅಂತ ಅಂದ್ಬಿಟ್ಟು ತಿಳ್ಕೊಂಡು ಪ್ರತಿಯೊಬ್ಬರ ಜನಕ್ಕೂ ನಾನು ಅದನ್ನೇ ಹೇಳ್ತಾ. ಎಸ್. ಓ ಮಂಜಣ್ಣ ಕೇಳಿಸ್ತಿದ್ಯಾ? ಇದು ನಿಮ್ದು ನಮ್ಗೆ ಸೌಂಡ್ ಕೇಳಿಸ್ತಾ ಇಲ್ಲ ಮೇಡಮ್, ಸೌಂಡ್ ಎಫೆಕ್ಟ್ ಜಾಸ್ತಿ ಇದೆ. ಎಸ್ ಮಂಜು, ನನ್ನ ವಾಯ್ಸ್ ಕೇಳಿಸ್ತಾ ಇದೆ ತಮಗೆ? ಸರ್ ಕೇಳಿಸ್ತಾ ಇದೆ. ಈಗ ಕೇಳಿಸ್ತಾ ಇದೆಯಾ? ನಂಬರ್ ಮಾಡಿ ಸರ್, ನಂದು ಇನ್ನೊಂದು ನಂಬರ್ ಇದೆ, ಇನ್ನೊಂದು ನಂಬರ್ ಕಾಲ್ ಮಾಡಿ, 916444. ಎಸ್. ಅಲ್ಲ ರೀ, ಇನ್ನೊಂದು ನಂಬರು, ಇನ್ನೊಂದು ಮೊಬೈಲು, ಎಷ್ಟೇ ಮೊಬೈಲ್ ಇಟ್ಕೊಂತಾರೆ? ಇದೇ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮಾಡಕ್ಕೆ 25 ಮೊಬೈಲ್ ಇಟ್ಕೊಡ್ತಾರೆ. ನಂಗೆ ಯಾಕೋ ಡೌಟ್ ಹೊಡಿತಾ ಇದೆ, ಏನಿದು ಸ್ಕ್ರಿಪ್ಟ್ ಅನ್ಸುತ್ತಲ್ವಾ? ಅಲ್ಲ, ಇದು ಮಂಜುಗೆ ಟೈಮ್ ಇರಬಹುದು, ಆದ್ರೆ ನಮಗೆ ಟೈಮ್ ಇಲ್ಲ. ಇವ್ರ ಸಂಸಾರದ ಇದಕ್ಕೆ ಏನ್ ಹೇಳ್ತಾರೆ ಹೇಳಬಾರ್ದು ಆ ವರ್ಡ್ನ. ಅದಕ್ಕೆ ನಾವು ಟೈಮ್ ಸ್ಪೆಂಡ್ ಮಾಡಿ ಇವ್ರಿಗೆ ಕೇಳಿ, ಇವ್ರಿಗೆ ಇನ್ನೊಂದು ನಂಬರಿಗೆ ಫೋನ್ ಮಾಡಿ, ಇವರ ಏನೋ ಸಂಸಾರದ ಜಗಳಕ್ಕೆ ನಾವ್ಯಾಕೆ ಮಧ್ಯ ಬರೋಣ? ನಾವು ಇನ್ನು ನಮ್ಮ ಕರ್ತವ್ಯನೂ ಅದೇ, ಕೊನೆ ಪ್ರಯತ್ನಗಳಾಗ್ತಾ ಇದೆ, ಮಾಡ್ಲಿ. ನೋಡಿ, ಲೀಲಾ ಅವರು ಕಣ್ಣಲ್ಲಿ ನೀರು ಇಟ್ಕೊಂಡ ಹೆಣ್ಮಗಳು ಪಾಪ. ನನಗೆ ಅನ್ಸುತ್ತೆ ಮಂಜುಗಿರೋ ಇಂಟ್ರೆಸ್ಟ್ ಲೀಲಂಗಿಲ್ಲ ಈ ಮೊಬೈಲಲ್ಲಿ ವಿಡಿಯೋ ಮಾಡೋದು. ಇರ್ಬೋದು. ಇಲ್ಲ, ಇದು ಶುರು ಆಗಿದ್ದು ಹೇಗೆ? ಮೊಬೈಲ್ ಹುಚ್ಚಾಟ ಇದ್ದಿದ್ದು ಹೇಗೆ ಸ್ಟಾರ್ಟ್ ಆಗಿದ್ದು? ಈಗ ಆಕೆ ಹೇಳ್ತಾ ಇದ್ದಾರೆ 4 ಗೋಡೆ ನಡೆದಿರೋ ವಿಷಯ ನನಗೆ ಗೊತ್ತು, ನಿಮಗೇನು ಗೊತ್ತು, ಯಾಕೆ ಈ ಥರ ಕಮೆಂಟ್ಸ್ಗಳು ಹಾಕ್ತೀರಾ ಅಂತ ಹೇಳ್ಬಿಟ್ಟು. ಈಕೆ ಗಂಡನ ಜೊತೆ ಹೋಗಿ ಸಂಸಾರ ಮಾಡಿದಾಗ ಯಾಕೆ ಗಂಡನ ಜೊತೆಲಿ ಚೆನ್ನಾಗಿದ್ದೀನಿ, ಜಗಳ ಆಗಿದ್ದೀನಿ, ಯಾಕೆ ಅದನ್ನೆಲ್ಲ ರೀಲ್ಸ್ ಮಾಡ್ತಿದ್ಲು? ಹೂ ಇಸ್ ದ ರೀಸನ್ ಫಾರ್ ದಟ್? ಹೇಳ್ತಿರೋದು ಇಬ್ರು ಲೂಸ್ಗಳೇ ಅಂತ. ಸೊ ಅದರಿಂದ ಆಕೆ ಶುರು ಮಾಡಿದಿರೋ ಕಾರಣಕ್ಕೆ ಅವನು ಅದನ್ನೇ ರೀತಿ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಈಗ ಎಲ್ಲ ಜನಗಳು ಅವಳಿಗೆ ನೆಗೆಟಿವ್ ಕಮೆಂಟ್ ಕೊಡ್ತಿದ್ದಾರೆ, ಅವನಿಗೆ ನೆಗೆಟಿವ್ ಕಮೆಂಟ್ ಕೊಡ್ತಿದ್ದಾರೆ, ಪಾಸಿಟಿವ್ ಕಮೆಂಟ್ ಕೊಡ್ತಿದ್ದಾರೆ. ಹೂ ಇಸ್ ದ ರಿಯಲ್ ರೀಸನ್ ಫಾರ್ ದಟ್? ಯಾರು ರಿಯಲ್ ರೀಸನ್ ಅದಕ್ಕೆ? ಈಗ ನಾವು ಒಂದು ಗಂಡ ಇಂತಿ ಜಗಳ ಮಾಡ್ತೀವಿ, ಗಲಾಟೆ ಆಯಿತು, ಮನೆಗೆ ಬರ್ತೀವಿ, ವಾಪಸ್ಸು ಸಂಸಾರ ಮಾಡ್ತೀವಿ, ಹಾಗಂತ ಸೋಷಿಯಲ್ ಮೀಡಿಯಾ ಬಿಡಿ. ಮಂಜುಗೆ ಟೈಮ್ ಇರ್ಬೋದು, ನಮಗೆ ಟೈಮ್ ಇಲ್ಲ. ನಾವು ಬೇರೆ ಕಡೆ ಕಾನ್ಸಂಟ್ರೇಟ್ ಮಾಡೋಣ, ನಾವು ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡೋದು.
ಎಸ್, ಇನ್ನು ಈ ತರಹದ್ದೊಂದು ಘಟನೆಗಳು ಯಾರಿಗೂ ಇನ್ಸ್ಪೈರ್ ಆಗಕೂಡ್ದು. ದೇವೇಗೌಡರ ಕುಟುಂಬವನ್ನ ನೋಡಬೇಕಾದ್ರೆ ಕಲೀರಿ, ಆದ್ರೆ ಇಲ್ಲಿನ ಪ್ರಮಾದಗಳು ನೀವು ಅನುಸರಿಸಬೇಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ನನ್ನ ಸಹೋದ್ಯೋಗಿ ಶಿಲ್ಪಾ ಕೂಡ ಇದ್ರು. ಶಿಲ್ಪಾಗೂ ಧನ್ಯವಾದ, ಜೊತೆಗೆ ಡಾಕ್ಟರ್ ಉಷಾ ಅವರಿಗೂ ಕೂಡ ಧನ್ಯವಾದ ಹೇಳ್ತಾ ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಚಾನಲ್.